ತಿಂಗಳು ಇವತ್ತು ಪ್ರಾರಂಭವಾಯಿತು. ದೇವರ ವಾಗ್ದಾನ ಏನಂದ್ರೆ ನೀನು ಮಳೆ ನೋಡೋದಿಲ್ಲ, ನೀನು ಗಾಳಿ ನೋಡೋದಿಲ್ಲ, ನೀನು ಮೋಡಗಳನ್ನು ನೋಡೋದಿಲ್ಲ, ಆದ್ರೆ ನಿನಗೆ ಬೇಕಾಗಿರುವಂತ ನೀರನ್ನ ನಾನು ಒದಗಿಸಿ ಕೊಡ್ತೇನೆ. ಆದ್ರೆ ನೀನು ಉಪವಾಸ ಮತ್ತು ಪ್ರಾರ್ಥನೆಗೆ ಸಿದ್ಧನಾಗು. ಪ್ರಾರ್ಥನೆ ಉಪವಾಸಕ್ಕೆ ಸಿದ್ಧಳಾಗು. ತಿಂಗಳಲ್ಲಿ उपवास निन्ना बल, उपवास आपका बल है, प्रार्थने निन्ना ओट है, प्रार्थना आपका दौड़ है। गुंडिಗಳನ್ನು ಸಿದ್ಧ ಮಾಡಿಕೋ. कोई तो कहिए खटों को तैयार कीजिए, ಚೀಲಗಳನ್ನು ಸಿದ್ಧ ಮಾಡಿಕೋ. थैलियों को तैयार कीजिए, ಬುಟ್ಟಿಗಳನ್ನು ಸಿದ್ಧ ಮಾಡಿಕೋ. बुट्टियों को तैयार कीजिए, ಕಣಜಗಳನ್ನು ಸಿದ್ಧ ಮಾಡಿಕೋ. आपके ಕಣಜು को तैयार ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. वो देने के लिए तैयार है. ನಿನಗೆ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. आप उसे पकड़ कर रख सकते हो नहीं, ಅಷ್ಟೊಂದನ್ನು ಸುರಿಸುವ ಬಲ ಅವನಿಗಿದೆ. उतना बरसाने ಇವತ್ತು ಪ್ರಾರಂಭವಾಯಿತು. ದೇವರ ವಾಗ್ದಾನ ಏನಂದ್ರೆ ನೀನು ಮಳೆ ನೋಡೋದಿಲ್ಲ, ನೀನು ಗಾಳಿ ನೋಡೋದಿಲ್ಲ, ನೀನು ಮೋಡಗಳನ್ನು ನೋಡೋದಿಲ್ಲ, ಆದ್ರೆ ನಿನಗೆ ಬೇಕಾಗಿರುವಂತ ನೀರನ್ನ ನಾನು ಒದಗಿಸಿ ಕೊಡ್ತೇನೆ. ಆದ್ರೆ ನೀನು ಉಪವಾಸ ಮತ್ತು ಪ್ರಾರ್ಥನೆಗೆ ಸಿದ್ಧನಾಗು. ಪ್ರಾರ್ಥನೆ ಉಪವಾಸಕ್ಕೆ ಸಿದ್ಧಳಾಗು. ತಿಂಗಳಲ್ಲಿ उपवास निन्ना बल, उपवास आपका बल है, प्रार्थने निन्ना ओट है, प्रार्थना आपका दौड़ है। ಗುಂಡಿಗಳನ್ನು ಸಿದ್ಧ ಮಾಡಿಕೋ. कोई तो कहिए खटों को तैयार कीजिए, ಚೀಲಗಳನ್ನು ಸಿದ್ಧ ಮಾಡಿಕೋ. थैलियों को तैयार कीजिए, ಬುಟ್ಟಿಗಳನ್ನು ಸಿದ್ಧ ಮಾಡಿಕೋ. बुट्टियों को तैयार कीजिए, ಕಣಜಗಳನ್ನು ಸಿದ್ಧ ಮಾಡಿಕೋ. आपके ಕಣಜು को ಆತನು तैयार ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. वो देने के लिए तैयार ನಿನಗೆ है. ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. आप उसे पकड़ कर रख सकते हो नहीं, ಅಷ್ಟೊಂದನ್ನು ಸುರಿಸುವ ಬಲ ಅವನಿಗಿದೆ. उतना बरसाने वाला बल. ಆಮೆನ್. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. ಕರ್ತನು ಒಳ್ಳೆಯವನು, परमेश्वर भले हैं, ಆತನು ಯಾವಾಗಲೂ ಒಳ್ಳೆಯವನೇ. वो हमेशा भले ही हैं, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. उनसे असंभव कुछ भी नहीं है। ರಾಜಾಧಿರಾಜನು, राजाओं के राजा, ಭೂ ಪರಲೋಕಗಳ ಒಡೆಯನು. पृथ्वी और आकाश के परमेश्वर। ಆಮೆನ್. आमेन। ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನದಿಂದ ದೇವರ ಆತ್ಮ ನಮಗೆ ಮಾಡಿದ ವಾಗ್ದಾನ ಈ ವರ್ಷ. उत्पत्ति का पुस्तक उसका 26वां अध्याय उसके 3रे वचन से परमेश्वर ने जो यह साल वायदा किया ಈ है, ದೇಶದಲ್ಲಿ ನೆಲೆಗೊಳ್ಳು. इसी देश में वास करना, ಕರೆಕ್ಟ್. ನಾನು ನಿನ್ನೊಂದಿಗಿರುವೆನು, मैं तुम्हारे साथ रहूंगा ನಿನ್ನನ್ನು ಆಶೀರ್ವದಿಸುವ. और मैं तुम्हें आशीष दूंगा। ಕರ್ತನು ಆಶೀರ್ವದಿಸುವ ಕರ್ತನು. परमेश्वर आशीष देने वाले परमेश्वर हैं। ಯಾರಾದ್ರೂ ಹೇಳ್ತೀರಾ ನನ್ನ ಕರ್ತನು ಆಶೀರ್ವದಿಸುವವನು? क्या कोई कहेंगे मेरे परमेश्वर आशीष देने वाले परमेश्वर हैं? ಆಮೆನ್. आमेन। ಬರುವ ತಿಂಗಳುಗಳಲ್ಲಿ, आने वाले महीनों में, ಈ ವರ್ಷ ಮುಗಿದ್ರೊಳಗಡೆ, यह साल समाप्त होने तक, ಬರುವ ತಿಂಗಳುಗಳು, आने वाले महीने, ಬರುವ ದಿನಗಳಲ್ಲಿ, आने वाले दिनों में ಪ್ರಬಲವಾದ ರೀತಿಯಲ್ಲಿ ನಾವು ಸೇರಿ ಪ್ರಾರ್ಥನೆ ಮಾಡುವ ದಿನಗಳು ಬರ್ತಾ ಇದೆ. प्रबल तरीके से हम सब एकत्र होकर प्रार्थना करने वाले दिन आने वाले हैं। ಇವತ್ತು ಬೆಳಿಗ್ಗೆ आज सुबह 6 ಗಂಟೆಗೆ 6 बजे ಗೋವಾ ಸಭೆಯಲ್ಲಿ गोवा कलीसिया में ತಿಂಗಳ ಮೊದಲನೇ ದಿನದ ಆರಾಧನೆ ಇತ್ತು. महीने का पहले दिन का आराधना था। ಇದು ಮೊದಲೇ ಸಾರಿ ನಾನು ಅವ್ರನ್ನ ಬೆಳಿಗ್ಗೆ 6 ಗಂಟೆಗೆ ಪ್ರಾರ್ಥನೆಗೆ ಕರೆದಿರೋದು. यह पहली बार सुबह 6 बजे मैंने उनको आराधना के लिए बुलाया। ತುಂಬಾ ಶಾಕ್ ಆಯ್ತು. बहुत अचंभित हो गया। ಎಲ್ಲರೂ ತುಂಬಿಕೊಂಡು ಬಂದ್ಬಿಟ್ರು. सब लोग भरपूर आ चुके थे। ಬೆಳಿಗ್ಗೆ 6 ಗಂಟೆ ಅಂದ್ರೆ सुबह 6 बजे जब हुआ, ಎಲ್ಲರೂ ಹಾಲ್ ವಾಸ್ ಫುಲ್. पूरा हॉल वो भरा हुआ था। ಜನರು ಹಸಿವೆಯಿಂದ ಪ್ರಾರ್ಥಿಸೋದಕ್ಕಾಗಿ, लोग भूख से प्रार्थना करने के लिए। ಆಮೆನ್, आमेन, ಆಮೆನ್, आमेन। ಪರೀಕ್ಷೆಯ ಸೀಸನ್ ನಡೀತಾ ಇದೆ. परीक्षा का ऋतु चल रहा है। ಅದು ಮುಗಿದ ನಂತರ वो खत्म होने के बाद ಇನ್ನು ಹೆಚ್ಚಾದ ಪ್ರಾರ್ಥನೆಗಳಲ್ಲಿ ನಾವು ತೊಡಗಿಕೊಳ್ಳೋಣ. और भी ज्यादा प्रार्थना में हम एकत्र होंगे। ಇದು ಬದಲಾವಣೆಯ ವರ್ಷ. ये बदलाव का साल है। ಆದಿಕಾಂಡ 26:3 ಕರ್ತನು ನಮಗೆ ವಾಗ್ದಾನ ಮಾಡಿದ. उत्पत्ति का पुस्तक उसका 26वां अध्याय 3रे वचन से परमेश्वर ने हमें वायदा किया है, dwell in this land, ಈ ದೇಶದಲ್ಲಿ ವಾಸವಾಗು. इसी जगह में तुम वास करना। ಗೋವಾದಲ್ಲಿ गोवा में ಒಬ್ಬ ಸಹೋದರಿ एक बहन ಹೊರಗಿನ ದೇಶಕ್ಕೆ ಹೋಗೋದಕ್ಕಾಗಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ರು. बाहर देश को जाने के लिए सब कुछ व्यवस्था उन्हें किया था। ಈ ವಾಗ್ದಾನ ಬಂದಾಗ जनवरी में जब ये वायदा आया, ಜನವರಿಯಲ್ಲಿ ವಾಗ್ದಾನ ಬಂದಾಗ जनवरी महीने में जब ये वायदा आया, ನನಗೆ ಬಂದು ಕೇಳಿದ್ರು, मुझे आकर उन्होंने पूछा, ಪಾಸ್ಟ್ರೇ पासवान ನಾನು जी ಏನ್ ಮಾಡ್ಲಿ ಈಗ? मैं क्या करूं अब? ಆದ್ರೆ ದೇವರ ಆತ್ಮ ನುಡಿದಿದ್ದಾನೆ, लेकिन पवित्र आत्मा ने ಈ बात किया ದೇಶದಲ್ಲಿ है, ವಾಸವಾಗಿರು, इसी जगह में तुम वास करना, ನಾನು ನಿನ್ನನ್ನು ಆಶೀರ್ವದಿಸುವೆನು, मैं तुम्हें आशीष दूंगा, ನಾನು
ನಿನ್ನೊಂದಿಗಿರುವೆನು. मैं तुम्हारे साथ रहूंगा. ಅಲ್ವಾ? सही ಸೊ है. ನಾನು ಹೇಳಿದೆ, इसलिए मैंने कहा ಒಂದ್ ವೇಳೆ ನೀವು ಹೋಗೋದು ದೇವರ ಚಿತ್ತ ಆಗಿದ್ರೆ अगर आपका जाना परमेश्वर का इच्छा है तो ಎಲ್ಲಾ ವಿಷಯಗಳು ಸರಿಯಾಗಿ ನೆರವೇರ್ತವೆ. सारे विषय जो है ठीक तरीके से पूरे They'll fall होंगे. in place. वो ठीक समय पर अगर ठीक ದೇವರ रहेंगे. ಚಿತ್ತ ಅಲ್ಲ, लेकिन अगर परमेश्वर ಈ की इच्छा नहीं ವಾಗ್ದಾನವನ್ನು है तो ದೇವರು ನಿನಗೆ ಮಾಡಿರೋದಾಗಿದ್ರೆ अगर इस वायदे को परमेश्वर ने आपके लिए किया है तो ಅದು ಸರಿಯಾಗಿ ಆಗೋದಿಲ್ಲ. वो ठीक तरीके से नहीं होगा. Things will not fall in place. चीजें ठीक समय पर ठीक से नहीं ಅದಕ್ಕೆ होंगे. ನೀವು ಮನಸ್ಸು ಬಿಚ್ಚಿಕೊಂಡವರಾಗಿರ್ರಿ. इसीलिए मन को खोलकर आप रहिएगा. ಆಮೆನ್. ಅವ್ರು आमीन. ಸಂತೋಷವಾಗಿದ್ರು. वो बहुत खुश थे. ಸೊ ನನಗೆ ಮುಂಚೆನೆ ಗೊತ್ತಿತ್ತು मुझे पहले ही पता था ದೇವರ ಹಸ್ತ ಇದ್ರ ಮೇಲಿದೆ ಅಂತ. परमेश्वर का हाथ इसके ऊपर है करके. ಯಾಕಂದ್ರೆ ಆತನ ಏನ್ ಹೇಳ್ತಾ ಇದ್ದಾನೆ क्योंकि वो क्या कह रहे ನೋಡಿ, हैं. ದೇವರಿಗೆ देखिए परमेश्वर को ನೀವಿರುವಲ್ಲಿ ನಿಮ್ಮನ್ನು ಆಶೀರ್ವದಿಸೋದು ಅಥವಾ ಹೊರದೇಶದಲ್ಲಿ ಆಶೀರ್ವದಿಸೋದು ಯಾವ್ದು ಆತನಿಗೆ ವ್ಯತ್ಯಾಸ ಏನೂ ಇಲ್ಲ. आप जहाँ पर है वहाँ पर आशीष देना या फिर बाहर देश में आशीष देना उनके लिए कोई व्यत्यास नहीं ಆತನಿಗೆ देता. ವ್ಯತ್ಯಾಸ ಬರೋದಿಲ್ಲ. उनके लिए कोई व्यत्यास नहीं देता. ಅದು ನಮ್ಮ ಯೋಚನೆ. वो हमारा योजना है. ಇವತ್ತು ಭಾರತದಲ್ಲಿ आज भारत देश में ಅತಿ ಸಮೃದ್ಧಿಯಾದ ಸಭೆಗಳು ಇದ್ದಿವೆ. सब बहुत समृद्धि कलीसियाएं उठे हैं. ಹೊರಗಿನ ದೇಶದಲ್ಲಿ ಮಾತ್ರ ಅಲ್ಲ, सिर्फ बाहर देश में नहीं. ಎಷ್ಟು ಐಶ್ವರ್ಯವುಳ್ಳದಾಗಿ ಬೆಳೆದಿವೆ ಅಂದ್ರೆ इतने अमीरी बनकर वो बड़े हैं कि ಪಾಸ್ಟರ್ ಪೌಲ್ ನನಗೆ ತಲೆ ಕೆಡ್ತಾ ಇದೆ ಕೆಲವೊಂದು ಸಾಕ್ಷಿಗಳನ್ನ ಕೇಳಿ. उनके गवाहियों को सुनकर मेरा दिमाग खराब हो रहा है. ಮೊದಲು ಪಾಸ್ಟರ್ ಪೌಲ್ ಅವರಿಗೆ पहले पास्टर पॉल को 3 ಎಕರೆ ಇದೆನೋ 2.5 4 ಇದೆ ಗೊತ್ತಿಲ್ಲ, 40 ಕೋಟಿ ಬೆಲೆಯ 40 करोड़ कीमत का ಪ್ರಾಪರ್ಟಿ जायदाद 3 ಎಕರೆ ಬೆಂಗಳೂರಲ್ಲಿ बेंगलुरु में ಏನೋ ಏರ್ಪೋರ್ಟ್ ರೋಡ್ಗೆ एयरपोर्ट रोड पे ಗಿಫ್ಟ್ ಕೊಟ್ರು. उन्होंने तोहफा दिया. ಅದು ಅವ್ರ ವೈಯಕ್ತಿಕಗಲ್ಲ, ಸೇವೆಗೆ. वो व्यक्ति के लिए लेकिन ನಾನು सेवकाई ಪ್ರಾರಂಭದಲ್ಲಿ के ಈ लिए. ವರ್ಷದ ಪ್ರಾರಂಭದಿಂದ ನಾನು ಹೇಳ್ತಾನೆ ಇದ್ದೆ, इस साल के प्रारंभ से मैं कह रहा ಈ था ವರ್ಷ ಪ್ರಾರ್ಥಿಸುವವರಿಗೋಸ್ಕರ, यह साल प्रार्थना करने वाले लोगों ಈ के ವರ್ಷ लिए है. ಕರ್ತನೊಂದಿಗೆ ನಡೆಯುವವರಿಗೋಸ್ಕರ. यह साल परमेश्वर के साथ चलने वाले लोगों के लिए है. आमीन. आमीन. 25 ದಿನದಲ್ಲಿ 25 दिन में ಅಲ್ಲಿ ಒಂದು 50 ರಿಂದ 80 ಜನರಿಗೆ ಇಳ್ಕೊಳ್ಳಿಕ್ಕೆ ಸ್ಥಳ, वहाँ पर 50 से रूम 80 लोगों को रहने के लिए जगह, रूम, ದೊಡ್ಡ ಹಾಲ್, बड़ा सा हॉल, ಪ್ರೇಯರ್ ಟವರ್, एक प्रेयर टावर, ಡೈನಿಂಗ್ ಹಾಲ್ एक डाइनिंग हॉल. ಕಟ್ಟಿ 25 ದಿವಸದಲ್ಲಿ ಕಟ್ಟಿ ಮುಗಿಸ್ಬಿಟ್ರು. 25 दिनों में सब कुछ उन्होंने बांध दिया. ಆಮೇಲೆ आमीन. ನಾನು ಫಸ್ಟ್ ಟೈಮ್ ಅಲ್ಲಿ ಹೋದಾಗ ನಾನು ಒಂದೇ ಸಾರಿ ಹೋಗಿರೋದು. मैं एक ही बार गया हूँ. पहली बार जब मैं गया था ಬಲವಾದಂತ ದೇವರ ಭೇಟಿ ನನಗುಂಟಾಯಿತು. वहाँ ಕೊನೆ पर ದಿನ बलशाली परमेश्वर का मिलाव मुझे हुआ. ಆಮೇಲೆ आमीन. ಮೊನ್ನೆ ಮತ್ತೆ ಹೇಳ್ತಾ ನಾನು ಯಾವ ಬೋಧಕರ ಸಂದೇಶವನ್ನು ಹೆಚ್ಚಾಗಿ ಕೇಳ್ತಾ ಇರ್ಲಿಲ್ಲ. ಪುಸ್ತಕಗಳನ್ನು ಓದೋದು ಇಷ್ಟ, ನನಗೆ ಕುತ್ಕೊಂಡು ಕೇಳೋದಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. मुझे पुस्तक पढ़ना अच्छा लगता है लेकिन बैठकर सुनना ज्यादा पसंद ಆದ್ರೆ नहीं ಅಲ್ಲಿಂದ है. ಬಂದಾಗಿನಿಂದ लेकिन वहां से जब से मैं आया हूँ ಇವತ್ತಿನವರೆಗೆ आज के दिन तक ನಾನು ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ मैं इर्द गिर्द एक महीने में 50ಕ್ಕಿಂತ ಹೆಚ್ಚಿಗೆ ಸಂದೇಶಗಳನ್ನ ನಾನು ಕುತ್ಕೊಂಡು ಕೇಳಿದ್ದೀನಿ. 50 से भी ज्यादा संदेश को मैंने बैठकर सुना है. ದೇವರ ವಾಕ್ಯ परमेश्वर का वचन ನಮ್ಮ ನಂಬಿಕೆನ ಬೆಳೆಸ್ತದೆ. हमारे विश्वास को बढ़ाता है. ಪಾಸ್ಟರ್ ಪೌಲ್ ಅವ್ರ ಮೆಸೇಜ್ ಒಂದು ಮಿಸ್ ಮಾಡೋದಿಲ್ಲ. पास्टर पॉल का मैसेज एक भी मैं मिस नहीं ಅದನ್ನ ತಗೊಂಡು करता. ಬೋಧಿಸಬೇಕಂತಲ್ಲ, उसे लेकर प्रचार करने के लिए नहीं. ನಾವು ಮನುಷ್ಯರು, हम भी मनुष्य हैं. ಅವರಿಂದ ಒಂದು ಬಲವಾದಂತ ಇಂಪಾರ್ಟೇಷನ್ ಫೀಲ್ ಆಗ್ತಾ ಇದೆ. उनसे एक बलशाली वर्गावन ಉತ್ತೇಜನಕ್ಕೋಸ್ಕರ. उत्तेजन के लिए. ಸೊ ಕಳೆದ ಸಂಡೆ, पिछले रविवार, ಈ ಸಂಡೆ ಬಿಟ್ಟು ಅದ್ರ ಹಿಂದಿನ ಸಂಡೆ, यह रविवार छोड़कर ಅವರ उसका पिछला वाला ರವಿವಾರ रविवार, ಆರಾಧನೆಯಲ್ಲಿ ಹೇಳ್ತಾ ಇದ್ದಾರೆ, वो रविवार के दिन आराधना में कहते हैं ಮತ್ತೊಬ್ಬ ದಂಪತಿ, और एक दंपति, ಅವ್ರದ್ದು ಪೀಪಲ್ಸ್ ಡೇ ಅಂತ ಇರ್ತದೆ, वहाँ पर पीपल्स डे केक एक रहता ಆ है. ದಿನ वह दिन ಯಾರ್ಯಾರು ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೋ ಪಾಸ್ಟರ್ ಪೌಲ್ ಅವ್ರು ಕುತ್ಕೊಂಡು ಪ್ರತಿಯೊಬ್ಬರಿಗೂ ಬೆಳಗ್ಗೆಯಿಂದ ರಾತ್ರಿವರೆಗೆ ಎಲ್ರಿಗೂ ಭೇಟಿಯಾಗಿ ಸಮಾಲೋಚನೆ ಕೊಟ್ಟು ಪ್ರಾರ್ಥನೆ ಮಾಡ್ತಾರೆ. जो कोई अपॉइंटमेंट लेते हैं पास्टर पॉल सुबह से रात तक बैठकर उन सारे लोगों से मिलकर उनको समालोचन ಅಲ್ಲಿ देते ಅವ್ರನ್ನ हैं. ಭೇಟಿ ಆಗ್ಲಿಕ್ಕೆ ಒಬ್ಬ ದಂಪತಿಗಳು ಬಂದ್ರು. वहाँ पर उनसे मिलने के लिए एक दंपति आए ಅವ್ರಿಗೆ और वह लोग उनको ಪ್ರಾರ್ಥನೆ ಮಾಡಿಸ್ಕೊಂಡು, प्रार्थना करवाकर, ಪಾಸ್ಟರ್ ಒಂದು ಸೇವೆ ನಿಂತು ಹೋಗಿದೆ, पासवान जी एक सेवकाई रुक गया है, ನಮ್ಮ ಪೂರ್ವಿಕರ ಸೇವೆ, हमारे प्राचीनों का ನಮ್ಮ सेवकाई, ಸ್ವಂತ ಚರ್ಚ್ ಕಟ್ಟಡ ಇದೆ, हमारे खुद का चर्च का बिल्डिंग है, ಚರ್ಚ್ ಬಿಲ್ಡಿಂಗ್ ಇದೆ, चर्च बिल्डिंग है ಅದಕ್ಕೆ ಹತ್ಕೊಂಡು ಪ್ರಾಪರ್ಟಿ ಇದೆ, और उसे लगकर ही ಅದ್ರ संपत्ति है. ಕರ್ತನ ಜೊತೆ ಮಾತಾಡಿದಾನೆ, लेकिन परमेश्वर ने मेरे साथ बात किया ಆ है ಚರ್ಚ್ ಬಿಲ್ಡಿಂಗ್ ಅನ್ನ ನಿಮಗೆ ಕೊಡ್ಬೇಕಂತ. वह चर्च बिल्डिंग जो है वो आपको देने के लिए, ಜಸ್ಟ್ 2 weeks ಬಿಫೋರ್. सिर्फ 2 हफ्ते पहले. ಅವ್ರು ಬಹುಶಃ ಇವತ್ತು ಈ ವಾರದಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು, ಮಾಡಿ ಮುಗಿಸಿದ್ರೆ ಏನೋ ಗೊತ್ತಿಲ್ಲ. शायद इस हफ्ते में वो रजिस्ट्रेशन ಈ करवाएंगे ವರ್ಷ- कहते, शायद हुआ था. यह साल, ಈ ವರ್ಷದಿಂದ इस साल ನಾವು से ಹೆಚ್ಚಾದದನ್ನ ಕೊಯ್ಕೊಳ್ಳುವಂತ ಸಂತಾನ. हम बहुतायत रीति से कटनी करने वाले संतति ಇವತ್ತು बनना ಬೆಳಿಗ್ಗೆ है. ಬಹಳ ನನಗೆ
ಟಚ್ ಆಯ್ತು. इस सुबह के समय में बहुत मुझे उसने ಜನ छुआ. ತುಂಬಿಕೊಂಡು ಬಂದಿದ್ದಾರೆ ಹಾಲ್ ಅಲ್ಲಿ. हॉल में लोग ಬೆಳಿಗ್ಗೆ भरकर आए हैं. 6:10 ಇರುವಾಗಲೇ ಜನ ತುಂಬಿಕೊಂಡಿದ್ದಾರೆ ಪಾರ್ಕಿಂಗ್ ಅಲ್ಲಿ. ಜನ ವೆಹಿಕಲ್ಗಳು 6 बजने के लिए जब 10 मिनट थे तभी से ही लोग आकर पूरे बाहर गाड़ियां खड़ी थी. ಮಡ್ಗಾಂವದಿಂದ मड़गांव से 1 ಗಂಟೆ ಸಮಯ ಆಗುತ್ತೆ ಬರ್ಲಿಕ್ಕೆ. वहां से यहाँ तक 1 घंटा लगता है. 1 ಗಂಟೆ ಪ್ರಯಾಣ ಮಾಡಿ ಬಂದವ್ರೆ 1 घंटा सफर कर वो आए ಆರಾಧನೆಗೆ, हैं आराधना के लिए, ಪ್ರಾರ್ಥನೆಗೆ. प्रार्थना के ಈ लिए. ಹಸಿವು ಇನ್ನು ಬೆಳಿತಾನೆ ಇರಬೇಕು. यह भूख बढ़ते ही रहना ಯಾಕಂದ್ರೆ है ದೇವರು ಈ ವರ್ಷದಲ್ಲಿ क्योंकि परमेश्वर इस साल में ಶ್ರೇಷ್ಠವಾದ ಸಂಗತಿಗಳನ್ನು ನಿಮಗೆ ತೊಡಗಿಸ್ಲಿಕ್ಕಿದ್ದಾನೆ. श्रेष्ठ चीजों को आपको देने वाले He हैं. will fill you with the best of the things. आप सबसे अद्भुत चीजों को वो भरेंगे. ಆಮೆನ್. आमेन. ಈ ಸಹೋದರಿ यह बहन ಪ್ರಾರ್ಥನೆ ಮಾಡ್ತಾ ಎಲ್ಲ ಕೆಲಸ ಆಗ್ತಾ ಇತ್ತು. सारे काम हो रहे ಆದ್ರೆ थे ಯಾವಾಗೆಲ್ಲ ಕಷ್ಟ ಬರ್ತದೋ लेकिन जब संघर्ष आता है ಅವಾಗ ಬಂದು ಹೇಳೋರು, तब आकर वो कहती ಫಸ್ಟ್ थी ಏನ್ ಮಾಡೋದು? पासवान जी अब क्या ನಾನು करना है. ಹೇಳ್ತಿದ್ದೆ, ನೀವು ಹೋಗೋದು ದೇವ್ರ ಚಿತ್ತ ಆಗಿದ್ರೆ मैंने कहा अगर तुम्हारा जाना परमेश्वर का ಎಲ್ಲ इच्छा है ಸರಿಯಾಗಿರ್ತದೆ. तो सब कुछ ठीक ठाक रहेगा. ದೇವರು ಒಂದ್ ವೇಳೆ ಆ ವಾಗ್ದಾನವನ್ನ ಖಂಡಿತವಾಗಿ ನಿಮಗೂ ಅನ್ವಯಿಸುವಂತೆ ನುಡಿದಿರೋದಾಗಿದ್ರೆ, अगर परमेश्वर ने इस वायदे को आपको भी मिलाकर अगर बात किया है तो ಇಲ್ಲಿನೇ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. यहीं पर परमेश्वर आपको आशीष ಇಲ್ಲಿನೇ ದೇವರು देंगे. ನಿಮ್ಮನ್ನ ಹೇಳುವಾಗ ಆಶೀರ್ವದಿಸ್ತಾರೆ. यहाँ पर परमेश्वर आपको बहुत आमीन. तरीके से आशीष देंगे. ರವಿವಾರ आमीन. ನಗ್ತಾ ಬಂದ್ರು. रविवार हंसते हुए मुस्कुराते ಪಾಸ್ಟರ್ हुए आती ಹೇಳ್ತಾ है. ಇರೋದಂಗೆ ಆಯ್ತು. पासवान जी जैसे आप कह रहे हैं वैसे ही हो रहा है. ನಾನು ಬರ್ಬೇಕಾದಂತ ಕೆಲವೊಂದು ಪೇಪರ್ಗಳು ಬರ್ಲೇ ಇಲ್ಲ. आने वाले थोड़े से पेपर वो आए ही नहीं. ಅವರು ಕಂಪನಿಯವರು ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. वो कंपनी वालों ने कहा हम नहीं ले सकते. ಒಂದ್ಸಾರಿ ದೇವರ ಆತ್ಮ ನೋಡಿದ್ನಂದ್ರೆ, एक बार अगर परमेश्वर का आत्मा बात ದೇಶದಲ್ಲಿ करता है ನೆಲೆಗೊಳ್ಳು, तो इसी जगह में वास ನಾನು करना, ನಿನ್ನ ಆಶೀರ್ವದಿಸುವೆನು, मैं तुम्हें आशीष दूंगा, ನಾನು ನಿನ್ನೊಂದಿಗಿರುವೆನು. मैं तुम्हारे संग ಆತ रहूंगा. ನುಡಿದಿದ್ದಾನಂದ್ರೆ, अगर उन्होंने बात किया है तो ಆತನು ನಿನ್ನ ಮೇಲೆ ಈ ಪಟ್ಟಣದಲ್ಲಿ, ಈ ದೇಶದಲ್ಲಿ, ನೀನಿರುವ ಸ್ಥಳದಲ್ಲಿ ಬಲವುಳ್ಳ ಉದ್ದೇಶವನ್ನು ಇಟ್ಕೊಂಡು ಹೇಳಿದ. जिस जगह में आप हो, जिस देश में आप हो, वहां पर एक बलशाली उद्देश्य के साथ ही आपको उन्होंने रखा है. आमेन. ಅವತ್ತು ಅದೇ ಸಹೋದರಿ वही बहन 9 ತಿಂಗಳಿಂದ 9 महीने से, ಅಂದ್ರೆ ಅವ್ರ ತಾಯಿ ಕಡೆ ಮನೆ ಕಡೆಯಲ್ಲಿ, इसका मतलब उनके माँ के जगह से, ಅವರು ತುಂಬಾ ಒಂದು ಮಾಟ ಮಂತ್ರಗಳಲ್ಲಿ ತೊಡಗಿದ್ರು ಮುಂಚೆ. पहले वो बहुत जादू टोना में थे. ಫಾಲೋ ಕನ್ನಡ ಹಿಂದಿ ಓಕೆನಾ? ಓಕೆ. ಆಮೇನ್. ಆಮೇನ್. ಸೊ ಅದಕ್ಕೆ ಅವರು ತುಂಬಾ ಅವರು ಡೆಲಿವರೆನ್ಸ್ ಅಲ್ಲಿ ಹೆಜ್ಜೆ ಹೆಜ್ಜೆಯಿಂದ ಬೆಳೆದಿದ್ದಾರೆ. इसलिए एक एक कदम कर छुटकारे में वो आगे बढ़ते हैं. ಒಂದೇ ಸಾರಿ ಅವ್ರು ಬಂದಾಗ पहली बार जब वो आए थे ಎಲ್ಲ ಎತ್ತೊಗೆದ್ಬಿಟ್ಟಿದ್ರು. सब कुछ उठाकर उन्होंने फेंक दिया था. ಭಯಂಕರವಾದ ದೆವ್ವ ಹಿಡಿದವರು. भयंकर रीति से दुरात्मा से पीड़ित हुए थे. ಈಗ 9 ತಿಂಗಳಿಂದ, अब ये 9 महीने 9 से, ತಿಂಗಳ ಹಿಂದೆ 9 महीने पहले ಅವ್ರ ಮನೆಯ ಒಬ್ಬ ರಿಲೇಟಿವ್ ಸಂಬಂಧಿಕರು उनके घर के ಅವ್ರ रिश्तेदार ಮನೆಗೆ ಊಟಕ್ಕೆ ಹೋದ್ರು. उनके घर में खाने के लिए ಯಾಕೋ गए. ಮನಸ್ಸಿಗೆ ಕಸಿವಿಸಿ ಅನಿಸ್ತು. क्यों तो उनके मन में हलचल मच रहा ಆದ್ರೂ था, ಏನೋ ಊಟ ಮಾಡ್ಕೊಂಡು ಬಂದ್ರು. लेकिन फिर भी खाना खाकर ಅದೇ वो आ गए. ರಾತ್ರಿಯಿಂದ उसी रात से ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. उनको तकलीफ होना प्रारंभ हो ಹೊಟ್ಟೆ गया. ಉಬ್ಕೊಳ್ಳೋದು, पेट सूजना, ನೋವು, दर्द, ರಾತ್ರಿ ಕೆಟ್ಟ ಕನಸುಗಳು, रात में बुरे सपने, ಅಸಮಾಧಾನಗಳು. अशांति. ಎಲ್ಲರೂ ಉಪವಾಸ 3 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ. सब ने 3 दिन उपवास प्रार्थना ಏನೂ किया, ಆಗಿರ್ಲಿಲ್ಲ. कुछ भी नहीं ಈ हुआ था. ರವಿವಾರ यह रविवार रविवार ಬೋಧಿಸುವಾಗ प्रचार करते समय ದೇವರ ಆತ್ಮನು ಹೇಳ್ದ, परमेश्वर की आत्मा ने कहा, ನಾನು ಇವತ್ತು ಯಾರ್ದೋ ಒಬ್ರು ಹೊಟ್ಟೆ, आज के दिन किसी का पेट, ಹೊಟ್ಟೆಲಿರುವಂತ ವಿಷಯದಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. पेट के विषय में परमेश्वर छुटकारा दे रहे हैं. ನಾನು ಧೈರ್ಯದಿಂದ ನುಡಿದೆ. मैंने हिम्मत से उसे ಅದನ್ನ कहा, ನುಡಿದ ತಕ್ಷಣ उसे कहते ही ಬಲವಾದ ಅಭಿಷೇಕ ಚಲಿಸ್ಲಿಕ್ಕೆ एक बलशाली अभिषेक वहां पर कार्य करने लगा. ಕೆಲವರು ಬಿದ್ದುಬಿಟ್ರು, थोड़े लोग गिर गए ಇನ್ನು ಕೆಲವರು ತಳಮಡಿಸ್ತಾ ಇದ್ರು. और थोड़े लोग तड़प रहे थे. ನಾನು ಹೇಳಿದೆ, मैंने ಇವತ್ತು कहा, ಇಡೀ ರಾತ್ರಿ ಈ ಬಿಡುಗಡೆ ಮುಂದುವರಿತದೆ ನಿಮ್ಮ ಮೇಲೆ. आज पूरा रात यह छुटकारा तुम्हारे ऊपर आगे बढ़ते ನಂಬಿಕೆ रहेगा. ಇರ್ರಿ. विश्वास में रहिएगा. ರಾತ್ರಿ ಹೋದ್ರು. रात में वो गए. ನಿನ್ನೆ कल के दिन ನಿನ್ನೆ कल के दिन ಟೆಕ್ಸ್ಟ್ ಮಾಡಿದ್ದಾರೆ. उन्होंने एक मैसेज ಪಾಸ್ಟ್ರೇ, डाला. ಅದೇ ಸಹೋದರಿ, वही ಪಾಸ್ಟ್ರೇ, बहन पासवान ಈ जी, 9 ತಿಂಗಳು यह 9 ನನಗೆ महीने 9 ವರ್ಷ ಕಳೆದ ಹಾಗಿದೆ. मुझे 9 साल बीते ಅಷ್ಟು जैसे लग ಬೇನೆ, रहे हैं. उतना ಅಷ್ಟು तकलीफ, ಕಷ್ಟ, उतना संघर्ष, ಹೊಟ್ಟೆ ಉತ್ಕೊಳ್ಳೋದು, पेट ಹೊಟ್ಟೆಯಲ್ಲಿ ತೊಂದರೆ. पेट सुजता था, पेट में तकलीफ. ಆದ್ರೆ ರವಿವಾರ ನೀವು ನೋಡಿದಾಗ लेकिन रविवार जब आपने कहा, ಒಂದು ಬಲವಾದ ಅಭಿಷೇಕವನ್ನು ಅನುಭವಿಸಿದೆ. एक बलशाली अभिषेक को ಅವತ್ತು मैंने ರಾತ್ರಿ अनुभव ಎಲ್ಲ किया. ನನಗೆ ಬಿಡುಗಡೆ ಆಯ್ತು. उस दिन पूरा रात मुझे छुटकारा ಬೆಳಿಗ್ಗೆ मिला और सुबह के समय ಒಂದು में ಹಾರಾಡೋ ಪಕ್ಷಿ ತರ ನನಗೆ ಸಂಪೂರ್ಣವಾಗಿ I was feeling light. एक उड़ने वाले पक्षी के समान संपूर्ण तरीके से मुझे चंगाई I मिल was गया. feeling completely light. मुझे संपूर्ण तरीके से अच्छा महसूस हो रहा था. और उस दिन से
ಹೊಟ್ಟೆ ಉತ್ಕೊಳ್ಳೋದೆಲ್ಲ ಹೊರಟು ಹೋಗಿ पेट सूजना वो सब कुछ चला ಕಂಪ್ಲೀಟ್ಲಿ जाकर ಗುಣ ಆಗಿದೆ. संपूर्ण तरीके से चंगाई उन्हें पा लिया। ಯಾರಾದ್ರೂ ಇಲ್ಲಿದ್ದೀರಾ? क्या कोई यहाँ पर है? ನಾವು ಆ ಬೆಂಕಿಯನ್ನು उस ಬೆಳೆಸ್ಕೊಳ್ಬೇಕು. अग्नि को हमें बढ़ाना है, ಅಭಿಷೇಕ ಇನ್ನೂ ನಮ್ಮಲ್ಲಿ ಬೆಳಿಬೇಕು. वह अभिषेक और भी हमें बढ़ना है। ಹಲ್ಲೆಲೂಯಾ. हालेलूया। ಯಾಕಂದ್ರೆ ನಮ್ಮ ಕರ್ತನಿಗೆ क्योंकि हमारे परमेश्वर के लिए ಅಸಾಧ್ಯವಾದದ್ದು ಒಂದು ಇಲ್ಲ. असंभव कुछ भी नहीं है, ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. उनसे असंभव कुछ भी नहीं ಆದ್ರೆ है, ಹಠದಿಂದ लेकिन जिद से ಪ್ರಾರ್ಥನೆಯಲ್ಲಿ ತೊಡಗಿ प्रार्थना में रहकर ಆಮೆನ್ आमेन ಆಮೆನ್ आमेन ಉಪವಾಸವಾಗಿದ್ದು उपवास रहकर ಅದನ್ನು ಸಾಧಿಸಿಕೊಳ್ಳುವಂತ उसे ಛಲ, उसे हासिल करने वाला ಆ जिद, ಛಲದ ಮನಸ್ಸನ್ನ ನಾವು ಧರಿಸಿಕೊಳ್ಳಬೇಕು. वह जिद से भरा हुआ मन को हमें पहनना है। ಕೆಲಸಕ್ಕೆ ಹೋಗ್ತೇನೆ, काम को ಉಪವಾಸ जाता ಆಗೋದಿಲ್ಲ, हूँ, उपवास नहीं ಎಲ್ಲ ನೆಪಗಳು ಬೇಡ. होगा, ये सारे कारण नहीं ನಾನು ಗೋವಾಗ चाहिए। ಹೋಗಿ मैं गोवा जाकर ಬೋಧಿಸ್ತಾ ಇದ್ದೀನಿ, प्रचार कर रहा ಆದ್ರೆ हूँ, ಉಪವಾಸವನ್ನು ಮೇಂಟೈನ್ ಮಾಡ್ತಾ लेकिन ಇದ್ದೀನಿ. उपवास को वैसे ही बना रख ಕಳೆದ रहा 2 हूँ। ದಿನದಿಂದ ಉಪವಾಸ ಮಾಡಲಿಲ್ಲ, ಊಟ ಮಾಡಿದೆ. पिछले 2 दिन से ನಾಳೆ उपवास ಮತ್ತೆ मैंने ಇಡೀ किया, ದಿನ खाना नहीं। ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತೇನೆ. लेकिन कल के दिन वापस उपवास रहकर प्रार्थना ಕೇಳ್ತಾ ಇದ್ದೀರಾ? करूंगा। क्या आप सुन रहे हैं? ಯಾವುದೋ ಅದನ್ನ ನಿಲ್ಲಿಸಬಾರ್ದು. कोई भी चीज उसे ಕಷ್ಟ नहीं रोकना ಆಗುತ್ತೆ. है, संघर्ष होता ಕೆಲಸ है, ಹೊಟ್ಟೆಯಲ್ಲಿ ಸಂಪೂರ್ಣ ಹಿಂಡದಾಗ ಆಗುತ್ತೆ. कभी कभी पेट में बहुत तकलीफ ಒಂದು ದಿನ होता है। ಮನೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡು एक दिन घर में जमीन पर बैठकर ನಾನು ಸ್ವಾಮಿ मैं कह रहा था, ಕೆಲಸದ परमेश्वर ಜೊತೆಗೆ ಈ ಎಲ್ಲಾ ಸೇವೆ ಜೊತೆಗೆ ಇದನ್ನ ನನ್ನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿ ತುಂಬಾ ಕಷ್ಟಪ್ಪ ಅಂತ ಕಣ್ಣೀರು ಬಂದ್ಬಿಡ್ತು. पूरे सेवकाई के साथ उपवास रहकर प्रार्थना करना बहुत तकलीफ दे है, क्योंकि बहुत आंसू मुझे आए। ಆದ್ರೆ ಇಲ್ಲ, लेकिन नहीं, ಅದು ಬಂತು. वो आया, ಅದರ ಅರ್ಥ ನಿಲ್ಲಿಸುವಂತಲ್ಲ. लेकिन उसका मतलब रोकना नहीं है। ಕರ್ತನ ಯೆಹೋವನ ಬಲ ನಿನ್ನನ್ನು ತುಂಬಿಕೊಳ್ತದೆ. यहोवा का बल आपको भरेगा। आमीन। आमीन ಆಮೆನ್ आमीन ಆಮೆನ್ आमीन। ಏನಾದ್ರೂ ನೆರವೇರ್ತಾ ಇಲ್ವಾ ಜೀವನದಲ್ಲಿ? जिंदगी में कुछ पूरा नहीं हो रहा है, ನಿರಾಶೆಗೊಳ್ಬೇಕಲ್ಲ, निराशा में मत जाइएगा, ಹೋರಾಟ ಇದೆ. वहाँ पर लड़ाई है। ನಿನ್ನ ಪ್ರಾರ್ಥನೆ ಎಂಬಂತ ಕತ್ತಿಯನ್ನು ಎತ್ಕೋ, आपकी प्रार्थना नामक तलवार को प्रार्थना उठाइए, माಡು। प्रार्थना कीजिए, ಯುದ್ಧ ಮಾಡು. युद्ध कीजिए। ಎಷ್ಟು ದಿನ ಅದರಲ್ಲಿನೇ ಇರ್ತೀರಾ? कितना दिन उसमें ही ಅಲ್ವಾ? बने रहेंगे? ನಾನು ಹೇಳ್ತೇನೆ, मैं आपसे ಈ कहता ವರ್ಷ हूँ, ಹೋಗೋರೆಲ್ಲ ಸರ್ರಂತ ಮುಂದೆ ಹೋಗ್ತಾರೆ. यह साल आगे बढ़ने वाले जल्दी से आगे ಅದು बढ़ेंगे। ತನ್ನ ಆಟೋಮೆಟಿಕ್ ಆಗಿ ಅಲ್ಲ, वो अचानक से नहीं होगा। ಪ್ರಾರ್ಥನೆ, प्रार्थना, ಉಪವಾಸ, उपवास, ಉಪವಾಸ ಮತ್ತು ಪ್ರಾರ್ಥನೆ ತೊಡಗಿಕೊಂಡು उपवास और प्रार्थना में बने रहकर ಆಮೆನ್ आमीन ಬಿಟ್ಕೊಡ್ಬಾರ್ದು. हार नहीं मानना है। ಅನೇಕ ಸಂಗತಿಗಳು ಜರುಗ್ತಾ ಇದೆ. कई सारे चीजें घट रहे हैं, ಆಗ್ತಾ ಇರುವಂತ ಸಂಗತಿಗಳನ್ನ ನೋಡಿ होने वाली चीजों को देखकर ಇನ್ನು ನಿಂತ್ಕೊಳ್ಳಿಕ್ ಮನಸ್ಸಾಗ್ತಾ ಇಲ್ಲ. अब रुकने के लिए मन नहीं हो रहा। ಉಪವಾಸ ಮಾಡದೆ ಹೋದ್ರೆ उपवास नहीं करेंगे तो ಮನಸ್ಸಿಗೆ ಒಂದು ಗಿಲ್ಟ್, ಒಂದು ತಪ್ಪು ಮನೋಭಾವನೆ ಬರ್ತಾ ಇದೆ. मन में एक गलत सा मनोभावना आ ಅಯ್ಯೋ रहा है, ಸುಸ್ತಾಗ್ತಾ ಇದೀವಲ್ಲ ಅಂತ. हम थक रहे हैं ना कह ಒಬ್ಬರು के। ಫೋನ್ ಮಾಡಿದ್ರು, ಜ್ಯೋತಿ ಅವ್ರಿಗೆ, ನನ್ನ ಹೆಂಡತಿಗೆ ಫೋನ್ ಮಾಡಿದ್ರು. एक व्यक्ति ने मेरे पत्नी को फोन किया बीदर बीदर से। ಅವ್ರಿಗೆ ಆದ್ರೆ ವಿಡಿಯೋ ಕಳಿಸಿ ಅಂತ ಹೇಳಿದೀನಿ. मैंने कहा अगर हो सकता है तो वीडियो भेजिएगा। ಬೀದರಿಂದ बीदर से ಅವರು ಕೋವಿಡ್ ಸಮಯದಿಂದ कोविड के समय से ಸತತವಾಗಿ ನಮ್ದು ಒಂದು ಸಂದೇಶವನ್ನು ಮಿಸ್ ಮಾಡದೆ ನೋಡ್ತಾ ಇದಾರೆ. निरंतर रीति से एक भी संदेश बिना चुकाए वो देख रहे ಅವ್ರಿಗೆ हैं। ಅಂದ್ರೆ ಕೋವಿಡ್ ಅಲ್ಲಿ ನಮ್ದು ಪರಿಚಯ ಆಯ್ತು, ನಮ್ದು ಯೂಟ್ಯೂಬ್ ಪರಿಚಯ ಆಯ್ತು. कोविड के समय में हमारा यूट्यूब उनको परिचय ಅವಾಗಿಂದ हुआ ಸತತವಾಗಿ ನೋಡ್ತಾ और ಇದ್ದಾರೆ. तब से निरंतर रीति से वो देख रहे ಹೇಳಿದ್ರಂತೆ, हैं। उन्होंने कहा ವಾಕ್ಯಗಳು वचन जो है ನಮ್ಮನ್ನ ಬಲವಾಗಿ ಮುಟ್ತಾ ಇದೆ. हमें बलशाली रीति से छू ನಾವು रहे हैं, ಕಟ್ಟಲ್ಪಟ್ಟಿದ್ದೀವಿ, हम बांधे जा रहे हैं, ಬೆಳಿತಾ ಇದ್ದೀವಿ. हम बढ़ रहे हैं। ನಾನು ಹಂಚ್ಕೊಳ್ಳಿಕ್ಕೆ बांटने ಮತ್ತೆ के ಕೆಲವೊಂದು लिए ಪ್ರಾರ್ಥನಾ ಬೇಡಿಕೆಗಳನ್ನು ಕೊಡ್ಲಿಕ್ಕೆ ಅವ್ರು ಫೋನ್ और ಮಾಡಿದ್ರು. थोड़े से प्रार्थना विनंती देने के ಅವಾಗ लिए ಒಂದು उन्होंने ವಿಷಯವನ್ನು फोन किया। ಹೇಳಿದ್ರು. और तब उन्होंने एक विषय को ನಾವು बताया, ದೇವರ ಕೃಪೆ ಅಡಿಯಲ್ಲಿ हम परमेश्वर की कृपा के ನಂಬಿಕೆಯಲ್ಲಿ अधीन ಬೆಳೆದು में विश्वास में ಮನೆಯನ್ನ बढ़कर ಕಟ್ಕೊಂಡಿದ್ದೀವಿ. एक घर को हमने बांधा है। ಕಳೆದ ಡಿಸೆಂಬರ್ ಅಲ್ಲಿ, पिछले दिसंबर ಲಾಸ್ಟ್ में ಡಿಸೆಂಬರ್, ಕಳೆದ ಡಿಸೆಂಬರ್ ಅಲ್ಲಿ पिछले दिसंबर में ನಾವು ಅದನ್ನ ಓಪನಿಂಗ್ ಮಾಡಿದ್ವಿ. हमने उनका ओपनिंग किया ಅವ್ರು ಹೇಳಿದ್ರಂತೆ, और उन्होंने कहा ನಮಗೆ ಸೇವೆಯಿಂದ, ನಿಮ್ಮ ಸೇವೆಯಿಂದ आपकी सेवकाई ತುಂಬಾ से ಆಶೀರ್ವಾದ ಆಗಿದೆ. बहुत आशीष हमें हुआ ಅದಕ್ಕೆ है। ಮನೆಗೆ ಏನ್ ಹೆಸರಿಟ್ಟಿದ್ದಾರೆ ಗೊತ್ತಾ? इसीलिए घर के लिए क्या नाम उन्होंने रखा आप जानते हो? ಹೌಸ್ ಆಫ್ ಪ್ರೈಸ್. हाउस ऑफ प्रेज। ಮನೆಗೆ ಹೌಸ್ ಆಫ್ ಪ್ರೇಸ್ ಅಂತ ಮನೆ ಇಟ್ಕೊಂಡಿದ್ದಾರೆ. घर को हाउस ऑफ प्रेज के नाम उन्होंने रखा ನನಗೆ है। ಶಾಕ್ ಆಯ್ತು ಅದನ್ನ ಕೇಳಿದಾಗ. उसे सुनकर मुझे बहुत अचंभित हुआ। ಆಮೆನ್. आमेन। ನಾವು ಬೋಧಿಸ್ತೀವಿ, मैं ನೀವು प्रचार ಕೂತ್ಕೊಂಡು करता हूँ, ಪ್ರಾರ್ಥಿಸ್ತೀರಾ, आप बैठकर प्रार्थना ಅದ್ರಲ್ಲಿ करते ಎಷ್ಟು हैं, ಪ್ರಭಾವ ಬೀರ್ತಾ ಇದೆ ಎಂಬುದನ್ನು ನಿಮ್ಮ ಅಂದಾಜಿಲ್ಲ. लेकिन उससे कितना प्रभाव हो रहा है कि आपको अंदाजा नहीं है। ಜೀವನಗಳು ಬದಲಾಗ್ತಾ ಇವೆ. जिंदगियां बदल रहे हैं। ಅನೇಕರು ಈ ವರ್ಷ ನಾವು ಬಂದು ಸಾಕ್ಷಿ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. कई लोग आकर यह साल गवाही देना है कि वो ದೇವರವರಿಗೆ कह रहे ಸಮಯ हैं। ಕೂಡಿಸಿ ಕೊಡ್ಲಿ. परमेश्वर ने समय हालेलुया। नियमित करे। हालेलुया। ನಿಂತ್ಕೊಳ್ಬಾರ್ದು. नहीं रुकना है। ಆಮೆನ್. आमेन। ಏನ್ ಆಗ್ತಾ ಇಲ್ವೋ ಅದ್ರ ಕಡೆಗೆ ತಲೆ ಕೆಡಿಸ್ಕೊಳ್ಬಾರ್ದು. क्या हो रहा है उसकी और दिमाग नहीं ಅದು डालना ಆಗುತ್ತೆ, है, ನೆರವೇರುತ್ತೆ. वो भी पूरा होगा ही होगा, ಮುಂದುವರಿತಾ ಇರಬೇಕು. लेकिन आगे बढ़ते रहना ಒಂದ है। ಎರಡ, एक या दो, ಒಂದರ ಹಿಂದೊಂದು, एक से लेकर एक, ಒಂದರ ಹಿಂದೊಂದು ದೇವರು ಆಶೀರ್ವದಿಸ್ತಾ ಇದ್ದಾನೆ. एक से बढ़कर एक परमेश्वर आशीष देंगे। ಆಮೆನ್. आमेन। ಆಶೀರ್ವದಿಸಿ ನಡೆಸ್ತಾ ಇದ್ದಾನೆ. आशीष देकर चला रहे ಲ್ಯಾಂಡ್ हैं। ನೋಡ್ಲಿಕ್ಕೆ ಹೋಗಿದೆ, जमीन देखने के लिए मैं गया था, ತುಂಬಿಸಿರೋದು ಸಾಕಾಗಲ್ಲ ಅನಿಸ್ತು. वहां पर भरना वो काफी नहीं है ऐसे ಬೆಳಿಗ್ಗೆ लगा, ನಂಬಿಕೆಯಿಂದ ಹೇಳಿದೆ, इसलिए सुबह के समय में विश्वास के साथ मैंने ಇನ್ನೊಂದು कहा ರೌಂಡ್ ಇದನ್ನ ಕಂಪ್ಲೀಟ್ ತುಂಬಿಸೋಣ. भाई और एक राउंड इसे परिपूर्णता से भरेंगे। आमेन। आमेन। ಆಮೆನ್. आमेन। ಹೆಂಗೆ?
कैसे ಗೊತ್ತಿಲ್ಲ, नहीं पता, ನೀವು ಮಾಡಿ. लेकिन कीजिए। ಆಮೆನ್. आमेन। ಬೆಳಿಗ್ಗೆ ಹೇಳಿದೆ, सुबह मैंने कहा, ಸಾಯಂಕಾಲ शाम के समय ಒಬ್ಬ में ವ್ಯಕ್ತಿ एक व्यक्ति ಭೇಟಿಯಾಗಿ मिलकर, ಆಶೀರ್ವಾದ, ಅವ್ರಿಗೇನು ಗೊತ್ತಿಲ್ಲ, वो कुछ भी नहीं जानते, ಆಶೀರ್ವದಿಸಿದ್ರು. उन्होंने आशीष किया 1 ಲಕ್ಷ. 1 लाख। ಮತ್ತೆ ಕೆಲಸ ಮುಂದುವರಿತಾ ಇದೆ. फिर से काम आगे बढ़ रहा ಕೆಲಸ है, ನಿಲ್ಲೋದಿಲ್ಲ. काम नहीं रुकेगा। ಯಾರಾದ್ರೂ ಕೆಲಸ कोई तो ನಿಲ್ಲೋದಿಲ್ಲ. कहिए काम नहीं रुकेगा। ನೀ ನಿಲ್ಬಹುದು, आप रुक सकते ನೀ हो, ನಿಂತ್ರೆ ನಿನಗೆ ಲಾಸ್. आप रुकेंगे तो ನಿಮ್ಮ आपको ಪಕ್ಕದಲ್ಲಿ लॉस ನೀ है, ನಿಂತ್ರೆ आप रुकेंगे ನಿನಗೆ ಲಾಸ್. तो आपको लॉस है, ಕೆಲಸ ನಿಲ್ಲೋದಿಲ್ಲ. काम नहीं रुकेगा। ಹೇಳ್ತೀರಾ? क्या आप कहेंगे? ನಾನು ಆಮೇನ್ ಬೇಡ, आमेन नहीं ನಿಮ್ಮ ಪಕ್ಕದವ್ರಿಗೆ चाहिए। ಹೇಳ್ರಿ. अपने बगल वाले ನೀನ್ से ನಿಂತಂದ್ರೆ कहिए, अगर आप रुकेंगे ನಿನಗೆ loss. तो तुमको ही लॉस होगा। ನೀನ್ ನಿಂತ್ರೆ अगर तुम रुकोगे ನಿನಗೆ ಲಾಸ್. तुमको ही लॉस होगा। ನಿಲ್ಬೇಡ, मत रुकना, ಮುಂದುವರಿತಾ ಇರು. आगे बढ़ते रहना। ಸೈತಾನ್ ಬಹಳ ಹೋರಾಡ್ತಾ ಇದ್ದಾನೆ. शैतान बहुत लड़ाई कर रहा है ವೈಯಕ್ತಿಕವಾಗಿ. व्यक्तिगत तौर से। It will be nice when something good happens if you play it. It will be very nice and try to pick it up. And ಆಮೇನ್. आमेन। ವೈಯಕ್ತಿಕವಾಗಿ ನಿಲ್ಲಿಸ್ಲಿಕ್ಕೆ ನೋಡ್ತಾನೆ. व्यक्तिगत तौर से रोकने की कोशिश वो ನೀನ್ करेगा। ನಿಂತಿ ಅಂದ್ರೆ अगर आप रुकेंगे ಅವ್ನಿಗೆ तो ತುಂಬಾ ಸಂತೋಷ. उसे बहुत खुशी ಆದ್ರೆ होगी, ನೀನ್ ನಿಲ್ದೆ ಹೋದ್ರೆ लेकिन अगर आप नहीं रुकेंगे तो ಏನ್ ಹಾನಿ ಮಾಡ್ಬೇಕಂತಿದ್ದಾನೋ जो हानि वो करना चाहता है ಅದನ್ನೆಲ್ಲ ಹೊತ್ಕೊಂಡು ಗಂಟು ಕಟ್ಕೊಂಡು ರೊಕ್ತಾನೆ. वो सब कुछ लेकर वो गाड़ी डाल कर लक्ष्य चला ಕೊಡಬಾರ್ದು. जाएगा। ध्यान नहीं देना ಮುಂದುವರಿತಾ है, ಇರ್ಬೇಕು. आगे बढ़ते रहना है। ಆಯಾಸ ಆಗಿದೆ. थकान महसूस होता है, ಬೆಳಿಗ್ಗೆ ಮುಗಿಸ್ಕೊಂಡು ಬಂದ್ವಿ, सुबह खत्म कर हम ಒಂದು आए, ಅರ್ಧ ಗಂಟೆ ಕುತ್ಕೊಂಡಿಲ್ಲ, आधा घंटा भी नहीं ಸತತವಾಗಿ बैठा, ಪ್ರಾರ್ಥನೆ ಮಾಡ್ತಾ ಇದ್ದೆ. निरंतर रीति से प्रार्थना कर रहा था। ಮಧ್ಯದಲ್ಲಿ ಒಬ್ಬ ಸಭಾಪಾಲಕರ ಮಿಸಸ್ ಭೇಟಿ ಆಗ್ಲಿಕ್ಕೆ ಬಂದ್ರು ಧಾರವಾಡದಿಂದ. धारवाड़ से बीच में और एक पास्टर बेटी की आदमी, पत्नी मिलने आई थी, ಅವ್ರ हमने उनसे ಜೊತೆಗೆ मिला, ಒಬ್ಬ ಸಹೋದರಿ ಬಂದ್ರು. उनके साथ एक बहन आई थी। 24 ವರ್ಷ ಆದ್ಮೇಲೆ ಅವ್ರು ನೋಡ್ತಾ ಇದ್ದೆ. 24 साल के बाद मैं उन्हें देख रहा हूँ। ಮದುವೆಕ್ಕಿಂತ ಮುಂಚೆ ಬೆಳಗ ಧಾರವಾಡದಲ್ಲಿ ಯೂತ್ ಆಗಿದ್ದಾಗ ಅವ್ರು ಬಂದಿದ್ರು. शादी से पहले जब मैं यूथ था तब वो आए थे, ಬಂದು ಭೇಟಿಯಾಗಿ ಹೋದ್ರು. वो आकर मिल कर गए थे। ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ, बात करते करते वो कहते हैं, पास्टर, पासवान जी ನೀವು ನಮ್ಮ ಭಾಷೆಯಲ್ಲೇ ಇನ್ನು ಧಾರವಾಡ ಭಾಷೆಯಲ್ಲೇ ಮಾತಾಡ್ತೀರಾ, आप अभी भी धारवाड़ भाषा में ही बात करते हो, ಆದ್ರೆ ಸಂದೇಶ लेकिन संदेश ಮುಂದೆ जो है ಚುಚ್ಕೊಂಡು ಹಿಂದೆ ಆರು ಪಾರಕ್ ತೂರ್ಕೊಂಡು ಹೋಗ್ಬಿಡ್ತದೆ. वो जो है आर पार घुसकर आगे बढ़ जाता है। ನಾನು ಹೇಳ್ದೆ, मैंने कहा ಒಪ್ಪಂದ ಮಾಡ್ಕೊಂಡ್ರೆ ಏನು ಉಪಯೋಗ ಇಲ್ಲ, वाचा बनाकर कोई ಅಲ್ವಾ? भी उपयोग नहीं ಎಂತದೂ है, ಉಪಯೋಗ ಇಲ್ಲ. कोई भी उपयोग नहीं है, ಜೀವನಗಳು ಬದಲಾಗಬೇಕು. जिंदगियां बदलना है। ಆಮೆನ್. आमेन। ಪಕ್ಕದವ್ರಿಗೆ ಹೇಳ್ರಿ, अपने बगल वाले ನಿಲ್ಲೋ से ಆಗಿಲ್ಲ, कहिए, अभी नहीं हुआ है, ನಿಲ್ಲೋ ಹಾಗಿಲ್ಲ, नहीं रुकना है, ಓಡ್ಬೇಕು. भागते रहना है। ಆಮೆನ್. आमेन। ಅಡವಿಯಲ್ಲಿ जंगल में, ಅಡವೆಯಲ್ಲಿ जंगल में ಕೇಳಿ ಇವತ್ತಿನ ವಾಗ್ದಾನವನ್ನು ನಾವು ಪಡೆದುಕೊಳ್ಳೋಣ. आज के वायदे को हम स्वीकारेंगे। ಮೊದಲನೇ ದಿನ पहला दिन, ಬೆಳಗ್ಗೆಯಿಂದ ಪ್ರಾರ್ಥನೆಯಲ್ಲಿದ್ದೀವಿ. सुबह से आज प्रार्थना में है। आमेन। आमेन। ಹಲ್ಲೆಲೂಯಾ. हालेलुया। ಇಂಥ ಚಲನೆಯನ್ನ ऐसे बहाव ದೇವರ को ಆತ್ಮನು पवित्र ನಮ್ಮ आत्मा ಕೊನೆ ಉಸಿರವರೆಗೂ ಕೊಡ್ತಾ ಏರಿಸ್ತಾ ಹೋಗ್ಲಿ. हमारे आखिरी सांस तक देते उसे बढ़ाते ही आगे बढ़े। ದೇವರ ರಾಜ್ಯದ ವಿಷಯದಲ್ಲಿ परमेश्वर के राज्य के विषय ಎಂದಿಗೂ में ತೃಪ್ತಿ ಆಗ್ಬೇಡ್ರಿ. कभी भी तृप्त मत हो जाइएगा। ಆಮೆನ್. आमेन। ಸಹೋದರಿಯರು, सारे बहनें ಸ್ತ್ರೀಯರ ಕೂಟಕ್ಕೆ ಸಿದ್ಧರಾಗಿ वुमेन्स मीटिंग के लिए ये तैयार हो वारा- जाए। यह हफ्ता ನಾವು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡೋಣ. उपवास रहकर हम प्रार्थना करेंगे ಆ ಕೂಟಕ್ಕೋಸ್ಕರ. उस मीटिंग के लिए। ದೇವರು ಬಲವಾದ ರೀತಿಯಲ್ಲಿ ಚಲಿಸಲಿ. परमेश्वर बलशाली और से कार्य करे। ಆಮೆನ್. आमेन। ನಿಮ್ಮ ಮನಸ್ಸಿನಲ್ಲಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಸೇವಕಿ ತೆಗೆದುಕೊಂಡು ಬರಲಿ. आपके मनों में रहने वाले सवालों के लिए उत्तर वह दासी लेकर आए। ಆಮೆನ್. आमेन। ಅಷ್ಟೇ ಅಲ್ಲ, सिर्फ उतना ही ದೇವರ नहीं, ಆತ್ಮನ ಅವ್ರ ಮೂಲಕ ಮಾತಾಡ್ಲಿ. परमेश्वर का आत्मा उनके ओर से ಬಲಪಡಿಸಲಿ. बात करे, आपको बल ಅನೇಕರು दे। ತಮ್ಮ ಜೀವಿತವನ್ನ ಕರ್ತನಿಗೆ ಅರ್ಪಿಸಲಿ. कई लोग अपने जिंदगी को परमेश्वर को अर्पित करें। ಅಡವಿಯಲ್ಲಿ जंगल में ಪ್ರಾಣಿಗಳು, प्राणियां, ಅಂದ್ರೆ ಈ ಪ್ರೈಸ್ ನಾವು ಏನಂತೀವಿ ಇದಕ್ಕೆ, ಪ್ರೆಡಿಟರ್ಸ್ ಅಂತೀವಿ. ಅಂದ್ರೆ ಈ ಬೇರೆ ಪ್ರಾಣಿಗಳನ್ನ ತಿನ್ನುವಂತವು. दूसरे प्राणियों को खाने वाले ಅದು प्राणी, ಹುಲಿ ಆಗಿರ್ಲಿ, वो सिंह हो, ಸಿಂಹ ಆಗಿರ್ಲಿ, वो सिंह हो, शेर हो, ಆಮೇನ್, ಆಮೆನ್. ಚಿರತೆ ಆಗಿರ್ಲಿ, वो ಚೀತಾ, चीता हो, ಅವು ಯಾವಾಗ್ಲೂ वो हमेशा ದಷ್ಟಪುಷ್ಟವಾದಂತ ಪ್ರಾಣಿಗಳನ್ನ ನೋಡೋದಿಲ್ಲ. वो दष्ट पुष्ट रहने वाले प्राणियों को नहीं ಯಾಕಂದ್ರೆ देखते, ಬಹಳ ಪರಿಶ್ರಮ ಆಗ್ತದೆ. क्योंकि बहुत मेहनत लगता है। ಚಿಕ್ಕವನ್ ನೋಡ್ತವೆ, वो छोटे प्राणियों को देखता है, ಬಲಹೀನವಾದವನ್ಗಳನ್ನ ನೋಡ್ತವೆ, जो बलहीन है उन्हें वो देखते हैं, ಮರಿಗಳನ್ನ ನೋಡ್ತವೆ, जो बच्चे हैं उन्हें वो देखते हैं, ಸರಳವಾದದ್ದನ್ನ ಆಕ್ರಮಣ ಮಾಡಿ ಹಿಡಿತವೆ. जो आसान है उस पर आक्रमण कर कर वो ಈ पकड़ लेते ಲೋಕದಲ್ಲಿ ಆ हैं। ನಿಯಮ ಇದೆ. इस दुनिया में वो नियम है। ದೊಡ್ಡ ಬಿಸ್ನೆಸ್ ನವರು बड़े से व्यवहार वाले ಚಿಕ್ಕ ಬಿಸ್ನೆಸ್ ಅವ್ರನ್ನ ನುಂಗ್ಕೊಂಡು ಹಾಕ್ಬಿಡ್ತಾರೆ. छोटे बिजनेस वालों को निगल लेते हैं। ಹೌದಲ್ವಾ? सही है या नहीं? ಹೌದಲ್ವಾ? सही है या नहीं? ನಿಜನ? सही ಪಾಪ है। ಬೀದಿ ಮೇಲೆ रास्ते पर ಲಿಂಬು ಶರ್ಬತ್ ಮಾಡ್ಕೊಂಡು ಬದುಕ್ತಾ ಇದ್ರು. नींबू शरबत बनाकर वो जी रहे थे। ಈಗ ಎಷ್ಟು ಕಡಿಮೆ ಕಾಣ್ತಾರೆ ನೋಡಿ. अब कितना कम ಯಾಕೆ? नजर आता है, देखिए क्यों। ಒಬ್ಬ ಈ ಏನಂತ ಗಾರೆ ಕೆಲಸ ಮಾಡೋನು ಸಹ, ಒಂದು ಗೌಂಡಿ ಕೆಲಸ ಮಾಡೋರು ಸಹ, एक गाउंडी काम करने ಅಥವಾ वाला व्यक्ति भी, ಒಂದು ಚಿಕ್ಕ ಕೆಲಸ ಮಾಡೋರು ಸಹ, या फिर एक छोटा सा काम करने वाले भी, ಅದೇ 10 ರೂಪಾಯಿಗೆ ಸಿಗೋ ಲಿಂಬು ಸೋಡಾ, वही 10 रुपए में मिलने वाला नींबू ಈಗ सोडा, ಪೆಪ್ಸಿ 6 ರೂಪಾಯಿಗೆ ಪೆಪ್ಸಿನ ಸಿಕ್ಬಿಡ್ತದೆ.
ಚಿಕ್ಕದು. अब 6 रुपए में पेप्सी मिल जाता है ಏನ್ छोटा ಕಡಿಮೆ वाला. ಆಗಿದೆ ಅವ್ರಿಗೆ. अब उनको क्या कम ಆದ್ರೆ हुआ है? ಚಿಕ್ಕ 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 ಬಿಸ್ನೆಸ್ ಗಳನ್ನ ನುಂಗು ಬಿಡ್ತಾರೆ. लेकिन इन छोटे छोटे Correct बिजनेस ಅಲ್ಲ? को वो निगल लेते हैं. ಅದು ಪ್ರಾಕೃತಿಕ ನಿಯಮ ಆಗ್ಬಿಟ್ಟಿದೆ. वो प्राकृतिक नियम हो चुका है. ಬಲವುಳ್ಳದ್ದು वो बलशाली ಬಲಹೀನತೆ ಉಳ್ಳದನ್ನ ನುಂಗ್ತದೆ. जो बलहीन है उसे निगल लेता है. ಕೇಳ್ತಾ ಇದ್ದೀರಾ? क्या आप सुन रहे हैं या नहीं? ಆಮೆನ್. आमेन ಆಮೆನ್. आमेन ಆಮೆನ್. आमेन. ನಾವು ಬಲಹೀನ ಅಂತ ಅಳ್ತಾ ಕುತ್ಕೊಂಡ್ರೆ हम बलहीन है कि रोते बैठेंगे तो ಆಹಾರವಾಗ್ಬಿಡ್ತೀವಿ ಅಷ್ಟೇ. हम दूसरों के लिए आहार बन जाएंगे. ಅದಕ್ಕಂತ ನಾವು ತಿರುಗಿ ಬೀಳೋದು ಅಂತ ಹೇಳ್ತಾ ಇಲ್ಲ. और उसके लिए हम वापस लड़ना है कि मैं नहीं कह रहा. ಬಲವಾದಂತ ಬಲ ಇದೆ. उसके लिए एक बलशाली बल है. ಆಮೆನ್. आमेन. ಇವತ್ತು आज ಆ ವಾಗ್ದಾನ ನಿಮ್ಮ ಹೃದಯಗಳನ್ನ ಆವರಿಸಿಕೊಂಡು ನಿಮ್ಮನ್ನ ಮತ್ತೊಂದು ಮಟ್ಟಕ್ಕೆ ಎತ್ತಲಿ. आज के दिन वो वचन आपको हृदय के छूकर आपको और एक स्तर में उठाए. ಆದ್ರೂ ಸಹ लेकिन फिर भी ಇಷ್ಟೊಂದು ಬೇಟೆ ನಡೀತಾ ಇದ್ರು ಸಹ इतना सारे चीजें चलने के बाद भी ಬೇಟೆ ಶಿಕಾರ್ इतने सारे शिकार होने के बाद भी ಮನುಷ್ಯನಿಂದ ಅನೇಕ ಪ್ರಾಣಿಗಳು ಲುಪ್ತವಾದವು. मनुष्य से कई सारे प्राणी वो मुक्त हो गए. ಇವತ್ತು ಅವು ಅಸ್ತಿತ್ವದಲ್ಲಿಲ್ಲ. आज के दिन वो अस्तित्व में ही नहीं ಆದ್ರೆ है. लेकिन ಪ್ರಾಣಿಗಳನ್ನು ತಿಂದ್ರು ಸಹ प्राणियों को खाने के ಎಲ್ಲ बाद भी ತಿನ್ನುವ ಎಲ್ಲ ಜಾತಿಗಳು ಇನ್ನೂ ಜೀವಂತವಾಗಿವೆ. खाने वाला हर एक जाति का प्राणी आज भी ಯಾಕಂದ್ರೆ जिंदा ಅದರಿಂದ है. ಒಂದು ಬಲ ಇದೆ. क्योंकि उसके पीछे एक बल है. ಇವತ್ತು ಅದನ್ನ ತೆಗೆದುಕೊಳ್ಳೋಣ. आज के दिन उसे हम ಇವತ್ತು ಅದನ್ನ ಅರ್ಥ ಮಾಡಿಕೊಳ್ಳೋಣ. आज के दिन उसे हम समझेंगे. ನೆನಪಿಟ್ಕೊಳ್ಳಿ. आप याद ಯಾವ रखिएगा, ಸರ್ಕಾರ ನಮ್ಮ ಪರವಾಗಿಲ್ಲ. कोई भी सरकार हमारे इस पक्ष में नहीं है. ನೀವು ಯಾವುದೇ ಸರ್ಕಾರಕ್ಕೆ ವೋಟ್ ಹಾಕ್ರಿ, आप कोई भी सरकार को वोट डालिए, ಒಂದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಹಾಕ್ಬೇಕಷ್ಟೇ. एक ही दिमाग में रखते हुए हमें डालना ನಮ್ಮ है. ದೇಶನವ್ರು ಚೆನ್ನಾಗಿ ಕಟ್ಟಬೇಕಷ್ಟೇ. हमारे देश को वो अच्छी तरीके से ಆದ್ರೆ बांटना ನಿಮ್ಮ है. ಜೊತೆಗೆ ಅಂತ ಯಾರು ಇಲ್ಲ. लेकिन आपके साथ के कैसा कोई ಯಾವ नहीं है. ಪೊಲಿಟಿಷಿಯನ್ ನಮ್ಮ ಜೊತೆಗಿಲ್ಲ. कोई भी राजनीतिक व्यक्ति हमारे साथ नहीं ಯಾವ है. ಐಶ್ವರ್ಯವಂತರು ನಿಮ್ಮ ಜೊತೆಗಿಲ್ಲ. कोई अमीर व्यक्ति हमारे साथ नहीं है. ಯಾರ ಮೇಲೆ ನೀವು ಹಾತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. कोई पर भी किसी ಯಾವ पर भी निर्भर ಸಂಬಂಧಿಕರು करने ನಿಮ್ಮ का ಜೊತೆಗಿಲ್ಲ. संभव. कोई भी रिश्तेदार आपके ಒಂದು साथ ಸಹಾಯ नहीं ಮಾಡಬಹುದು है. ಅಷ್ಟೇ. एक मदद वो कर सकते हैं उतना ही. ಆದ್ರೆ 10 ರೂಪಾಯಿಗಿಂತ ಹೆಚ್ಚು ನಿನ್ನ ಪರಿಸ್ಥಿತಿ ಕೆಡ್ತಂದ್ರೆ ಅದಕ್ಕೆ ಮುಂದೆ ಬರುದಿಲ್ಲ ಅವರು. लेकिन 10 रुपए से ज्यादा आपका हालात खराब यार होता है इधर तो ना वो भी। नहीं आए. किसी पर भी नहीं है. ಅದಕ್ಕಂತ ನಾವು ಅನಾಥರ. क्या उसके लिए हम अनाथ बन ನೋಡ್ಕೊಳ್ಳೋಣ. गए? हम उसे देखेंगे. ದಾವೀದನಿಗೆ ಯಾರು ಇರಲಿಲ್ಲ. दाऊद को कोई भी नहीं थे. ದಾವೀದನಿಗೆ ಯಾರು ಇರಲಿಲ್ಲ. दाऊद के लिए कोई भी नहीं थे. ಯಾರಿದ್ರು ಅವನಿಗೆ? उसके लिए कौन थे? ಅರಸನೇ ಅವನ ವಿರುದ್ಧವಾಗಿದ್ದಾನೆ. राजा ही उसके खिलाफ ಒಬ್ಬ है. ಮಂತ್ರಿಯು ಅವನಿಗೆ ಸಪೋರ್ಟ್ ಇಲ್ಲ. एक मंत्री भी उसके पक्ष में नहीं ಒಬ್ಬ है. ಆಫೀಸರ್ ಅವನಿಗೆ ಸಪೋರ್ಟ್ ಇಲ್ಲ. एक ऑफिसर भी उसके पक्ष में नहीं है. ಅವ್ರ ತಂದೆ ತಾಯಿಗಳು ಸಪೋರ್ಟ್ ಮಾಡ್ಬೇಕಂದ್ರೆ उसके माता पिता सपोर्ट करना है तो ಅವ್ರಿಗೆ ಗತಿ ಇಲ್ಲ. उनको ही कोई हाल नहीं है. ಹೌದಾ ಅಲ್ವಾ? सही है या नहीं? ತಂದೆ ಮನೆಯಲ್ಲಿ पिता के घर में ಅವನು ಕುರಿ ಕಾಯೋನು. वो बकरियां चराने वाला. ಯಾರು ಸಪೋರ್ಟ್ ಹುಡುಕ್ತಾ ಇದ್ದೀರಾ ನೀವು? किसके मदद को आप खोज रहे हो? ಯಾರು ಇಲ್ಲ. कोई नहीं है. ಯಾರು ಇಲ್ಲ. कोई भी नहीं है. ಕೇಳ್ತಾ ಇದ್ದೀರಾ? क्या आप सुन रहे हैं? ತಾಳ್ಮೆ ಇರ್ಲಿ. धीरज रहे. ಎದೆ ಗುಂದೋದ್ ಬೇಕಾಗಿಲ್ಲ. अब छाती कुटने की जरूरत नहीं ಈವರೆಗೂ है. ಸಾಕಿದಾತನು अब तक चलाने वाले परमेश्वर ಬರುವ ದಿನದ ಬಗ್ಗೆ ಒಂದು ಬಲವಾದ ಸಂಗತಿಯನ್ನು ಮಾತಾಡ್ತಾ ಇದ್ದಾನೆ. आने वाले दिनों के बारे में एक Number बलशाली one, चीज को बात करें. पहला चीज, ದಾವೀದನ ನೋಡಿ ಬಲಗೊಳ್ಳ್ರಿ. दाऊद को देखकर आप बल ಯಾರು पाइए. ಇಲ್ಲ ಅವನಿಗೆ. उसके लिए कोई भी नहीं है. He felt lonely. उसको अकेलापन महसूस ಅವನಿಗೂ हुआ. ಒಬ್ಬಂಟಿಗೆ ತನ ಅನಿಸ್ತು. उसे भी अकेलापन महसूस हुआ. ಅವನಿಗೂ ಗತಿ ಇಲ್ದಾಗ ಅನಿಸ್ತು. उसको भी ऐसे लगा कि मेरा हाल क्या है. ಓಡಿ ಹೋದ. वो भाग कर चला गया. ರಾತ್ರಿಯಲ್ಲಿ ನಿದ್ದೆ ಇಲ್ಲ. रात के समय में नींद नहीं है. ಯಾವಾಗ ಹಿಡಿತಾರೋ कब पकड़ेंगे? ಅಲ್ವಾ? सही है. ಅವನು ಕಷ್ಟದಲ್ಲಿ ಬಿದ್ದ. वो भी संघर्ष में गिरा. ಅವನ ಸಂಬಂಧಿಕರು उसके रिश्तेदार ಯಾರೋ ಪಾಲಿಟಿಕ್ಸ್ ಅಲ್ಲಿ ಇದಾರಂತ ಅವನು ಅರಸನಾಗ್ಲಿಲ್ಲ. कोई तो राजनीतिक में है कि वो राजा नहीं बना. ಅವನು ಅರಸನಾಗುವುದಕ್ಕಾಗಿ वो राजा बनने के लिए ಯಾರೋ ಅವನಿಗೆ ಗಾಡ್ ಫಾದರ್ಸ್ ಇರ್ಲಿಲ್ಲ. उसके लिए कोई भी प्राचीन नहीं थे. ಇವತ್ತು ಎಲ್ಲಾ ಚಿತ್ರರಂಗದಲ್ಲಿ आज सारे चित्ररंग में ಹಳೆ ಆಕ್ಟರ್ಗಳ ಮಕ್ಕಳೇ ಈಗಿನ ಆಕ್ಟರ್ಗಳು. पुराने अभिनेत्रियों के बच्चे ही आज के अभिनेत्री है. ಡಾಕ್ಟರ್ಗಳ ಮಕ್ಕಳೇ ಡಾಕ್ಟರ್ಗಳಾಗೋದು. डॉक्टर के बच्चे ही आज डॉक्टर बन ಆದ್ರೆ रहे हैं. ದಾವೀದನ ಅರಸನ ಮಗ ಅಲ್ಲ. लेकिन दाऊद जो है वो राजा का बेटा नहीं ಅವನು है. ಯಾವ ಪೊಲಿಟಿಷಿಯನ್ ಸಪೋರ್ಟ್ ಇಲ್ಲ. उसके लिए कोई पॉलिटिशियन सपोर्ट नहीं है. ಅಕ್ಕಪಕ್ಕದ ದೇಶದ ಅರಸುಗಳ ಸಪೋರ್ಟ್ ಅವನಿಗಿಲ್ಲ. अगल बगल के राजाओं का मदद भी उसको नहीं है. ಗತಿ ಇಲ್ಲದವನು. वो कोई हाल के बगैर रहने वाला व्यक्ति है. ಯಾವುದೇ ದಿಕ್ಕು ಇಲ್ಲದವನು. उसको कोई भी दिशा नहीं है. ಒಬ್ಬ ಗೋಲಾಯತನನ್ನ ಕೊಂದ. एक गोलियात को उसने मार दिया. ಸೌಲನು ಇವನನ್ನೇ ಮುಗಿಸ್ಬೇಕಂತ ಬೆನ್ನಟ್ಟದ. शाऊल ने इसी को मारने के लिए उसके पीछे वो लग गया. ದಾವೀದನಿಗೂ ಬಲಹೀನತೆ ಅನುಭವ ಆಯ್ತು. दाऊद को भी बलहीनता अनुभव हुआ है. ಅವನ ಕೀರ್ತನೆಗಳು ನೋಡ್ರಿ. उनके भजन संगीता में देखिए. ಅಯ್ಯೋ ನರಿಗಳ ಹಾಗೆ ನನ್ನ ವೈರಿಗಳು ಮುತ್ತಿಕೊಂಡಿದ್ದಾರೆ. लोमड़ियों के जैसे मेरे Correct? शत्रु मेरे पीछे पड़े ತೋಳಗಳ हैं. ಹಾಗೆ ನನ್ನ ಜೀವವನ್ನು ಬಯಸುವವರಾಗಿದ್ದಾರೆ. मेरे जीवन को खत्म करने के लिए वो चाह रहे हैं. ನಮಗೆ ಹೇಗೆ ಅನಿಸ್ತದೋ? हमको कैसे ನಮಗೆ लगता है? ಯಾರು ನಮಗಿಲ್ಲ ಅಂತ ಯಾವ ರೀತಿ ಅನಿಸ್ತದೋ आज हमें कैसे लगता है कि मुझे कोई भी ಅದೇ नहीं ರೀತಿ है. ದಾವೀದನು ಇದ್ದ. उसी तरीके से दाऊद भी था.
ಅದಕ್ಕೆ ಅನುಭವದಿಂದ ಬರಿತಾನೆ, इसीलिए अनुभव के साथ वो लिखता ನೀನೇ है, ನನ್ನ ಕೋಟೆ. आप ही मेरे किला हो। ಯಾಕೆ? क्यों? ಬೇರೆ ಯಾವ ಸಂರಕ್ಷಣೆ ಇರಲಿಲ್ಲ. कोई दूसरा संरक्षण ನೀನೇ नहीं ನನ್ನ था, ಬಂಡೆ. आप ही मेरे चट्टान हो। ಯಾಕೆ? क्यों? ಯಾವ ಆಧಾರ ಇಲ್ಲ. कोई आधार उसके लिए नहीं है। ಯಾರಾದ್ರೂ ಇಲ್ಲಿದ್ರೆ ಆಮೇಲೆ ಅಂತ अगर कोई ಹೇಳ್ತೀರಾ? यहाँ पर है तो आमेन आप कहेंगे। ಯೋಸೆಫನಿಗೆ ಯಾರಿದ್ರು ಆಧಾರ? यूसुफ के लिए आधार कौन था? ಯಾರು ಇಲ್ಲ. कोई भी नहीं है। ಎಷ್ಟು ಒಬ್ಬಂಟಿಗೆ ಆಗ್ಬಿಟ್ನಂದ್ರೆ इतना वो अकेला हो गया कि ಆ ಸೆರೆಮನೆಯಲ್ಲಿ ಹೇಳ್ತಾ उस ಇದ್ದಾನೆ, जेल में वो कहता है, ಆ ದ್ರಾಕ್ಷಾಪಾನವನ್ನ ಕೊಡುವವನು वहाँ पर दाग रस देने वाला ತನ್ನ ಕನಸನ್ನು ಹೇಳಿದ ಮೇಲೆ अपने सपने को बताने के ನೀನು बाद ಹೇಳ್ತಾನೆ, ನೋಡಪ್ಪ, ये कहता है, ಈ देखो ಕನಸಿನ ಅನುಸಾರವಾಗಿ इस सपने के अनुसार ದೇವರು ನಿನ್ನನ್ನ ತಿರುಗಿ परमेश्वर तुम्हें वापस ಅರಸ ಆಸ್ಥಾನದಲ್ಲಿ राजा के महल ಪಾನ में ಕೊಡುವವನನ್ನಾಗಿ ಮಾಡ್ತಾನೆ. दाग रस देने वाला बनाएगा, ಆದ್ರೆ ನೀನು लेकिन तुम ನನ್ನನ್ನು ಮರಿಬೇಡ. मुझे उस समय में मत ಯಾಕೆ भूलना। ಹೇಳ್ತಾ ಇದ್ದಾನೆ? क्यों वो कह रहा है? ಗತಿ ಕೆಟ್ಟಿದ್ದಕ್ಕೆ ತಾನೆ. क्योंकि उसका हालत खराब हुआ इसीलिए ನಾನು ना। ಆತನ ಹೇಳ್ತಾನೆ, वो कहता है, ನಾನು ಸಹ मैं भी ಯಾವ ತಪ್ಪು ಮಾಡದೆ बिना कोई गलती ಈ किए ಸೆರೆಮನೆಯಲ್ಲಿ ही ಬಿದ್ದಿದ್ದೀನಿ. इस जेल में पड़ा हूँ। ದೇವರು परमेश्वर ನಿನ್ನನ್ನ ಪಾನ ಸ್ಥಾನಕ್ಕೆ ತಿರುಗಿ ತರುವಾಗ आपको उस दाग रस की जगह में वापस जब नन्नನ್ನು ले ಜ್ಞಾಪಿಸಿಕೋ। जाएंगे, मुझे तुम याद करना। ಯಾರು ಹೇಳ್ತಾರೆ ಇಂಥ ಮಾತನ್ನ? ऐसे बात को कौन कहता है? ಸೋತವರು, जो हारे हुए ಆಸೆ हैं, ಇಟ್ಕೊಂಡವರು, जो आशा रख रहे हैं, ನೊಂದವರು. जो बहुत ही तकलीफ में ಯೋಸೆಫನು हैं। ನೊಂದ್ಕೊಂಡಿದ್ದಾನೆ. यूसुफ भी बहुत तकलीफ में है। ಯೋಸೆಫನಿಗೂ ಬೇಸರ ಆಗಿದೆ. यूसुफ को भी बहुत थकान आदर हो चुका ನೆನಪಿರ್ಲಿ, है, लेकिन याद ಆತನ रखिएगा ಸೆರೆಮನೆಯಲ್ಲಿ ಬಿದ್ದಿರೋದು जब वो जेल में गिरा है, ನೋಡುವವರಿಗೆ ಸೆರೆಮನೆಯಾಗಿ ಕಂಡು ಬಂದರೂ ಸಹ देखने वालों को वो जेल नजर आने के बावजूद भी ದೇವರು परमेश्वर ಆತನನ್ನ ಮುಟ್ಟಬೇಕಾದ ಸ್ಥಳವನ್ನ ಮುಟ್ಟುವುದಕ್ಕಾಗಿ ಆರಿಸಿಕೊಂಡಂತ ಮುಂದಿನ ಹೆಜ್ಜೆ ಅದು. वहाँ पर वो जिस जगह में जाना है वहाँ तक पहुँचाने के लिए आगे बढ़ाने वाला कदम वह है। ನಿನ್ನ ಉತ್ತೇಜನಕ್ಕಾಗಿ ಹೇಳ್ತಾ ಇಲ್ಲ, आपके उत्तेजन के लिए मैं इसे ಆತ್ಮದಲ್ಲಿ नहीं कह रहा हूँ। ಕಾಣುವುದನ್ನು ನಾನು ನಿನ್ನ ಜೀವನ ಮೇಲೆ ನುಡಿಯಲ್ಲ. आत्मा में जो देख रहा हूँ कि आपकी जिंदगी में वो कहूँ, ಕರ್ತನು ನಿನ್ನ ಜೊತೆಗಿದ್ದಾನೆ. परमेश्वर आपके साथ है, ಆತನ ದೂತರು उनके दूत ನಿನ್ನ ಜೊತೆಗಿದ್ದಾರೆ. आपके साथ है, ನಿನ್ನನ್ನು ಬೆಳೆಸುವುದಕ್ಕಾಗಿ, आपको बढ़ाने के ನಿನ್ನನ್ನು लिए, ಕಟ್ಟುವುದಕ್ಕಾಗಿ. आपको बांधने के लिए। ಬಾವಿಯಲ್ಲಿ ಯೋಸೆಫ ಒಬ್ಬಂಟಿಗನಾಗಿದ್ದ. कुएं में यूसुफ अकेला था, ಹಗ್ಗ ಬಂತು, रस्सी आया, ಬಿಡುಗಡೆ ಆಗ್ಬೋದು ಅನ್ಕೊಂಡಿದ್ದ, उसने सोचा अब छुटकारा मिल सकता है, ಗುಲಾಮನಾಗಿ ಮಾರಲ್ಪಟ್ಟ. लेकिन गुलाम बनाकर उसे बेच ಯಾರಿದ್ದಾರೆ दिया गया। ಅವ್ನಿಗೆ? उसके लिए कौन है? ಯಾರಿಲ್ಲ ನಮಗೆ. हमारे लिए कोई ಯಾವ भी नहीं ಸರ್ಕಾರ है, ಇಲ್ಲ. कोई सरकार नहीं है, ಯಾವ ಪೊಲಿಟಿಷಿಯನ್ ಇಲ್ಲ, कोई भी पॉलिटिशियन भी नहीं है, ಯಾವ ಹೈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇಲ್ಲ. कोई भी बड़े नामी व्यक्ति का दबाव भी नहीं है। ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन। ಅಬ್ರಹಾಮನು अब्राहम ಎಷ್ಟು ಭಯಪಟ್ಟನಂದ್ರೆ, इतना वो डर गया कि ಯಾರಿದ್ದಾರೆ ಅವನಿಗೆ? उसको कौन है? ಸೇವಕರನ್ನು ಕಟ್ಕೊಂಡಿದ್ದಾನೆ, सेवकों को उसने ले लिया है, ಹೆಂಡತಿಯನ್ನು ಕಟ್ಕೊಂಡಿದ್ದಾನೆ, पत्नी को उसने लिया है, ಅವನ ಸೇವಕರ ಚಿಕ್ಕ ಚಿಕ್ಕ ಮಕ್ಕಳು, सेवकों के छोटे छोटे बच्चे, ಎಲ್ಲ ಕಡೆ ಲೂಟಿ ನಡೆಯುವಂತ ಹಳೆಯ ಕಾಲ. हर तरफ में लूट चलने वाला पुराना ಯಾರಾದ್ರೂ जमाना। ಚೆನ್ನಾಗಿ ಕುರಿ ದನಗಳನ್ನು ಸಾಕೊಂಡಿದ್ರೆ अगर किसी ने अच्छी तरीके से भेड़ बकरियों को पाला है ಬಂದು तो ಲೂಟಿ ಮಾಡ್ಕೊಂಡು ಹೋಗುವಂತ ಸಮಯದ ದಿನಗಳು. आकर लूट कर ले जाने वाला समय वह था। ಕರೆಂಟ್ ಇರುವಂತ ದಿನಗಳಲ್ಲ. करंट रहने वाले दिन वो नहीं थे। ಸಾಯಂಕಾಲ ಆದ್ರೆ शाम होता ಅದು है ಅಡವಿ तो ಆಗಿರ್ಲಿ, वो जंगल हो ಶಹರವಾಗಿರ್ಲಿ, या फिर शहर हो, ಎಲ್ಲಿವರೆಗೆ ಮುಟ್ಟಿದಾರೋ जहाँ तक वो पहुंचे ಅಲ್ಲಿಂದ हैं ನೋಡ್ಕೊಂಡು ಬಿಡಾರಗಳನ್ನ ಹಾಕೊಳ್ಬೇಕು. वहीं पर रहकर तंबुओं को डालना पड़ता ಕಾಡು था। ಪ್ರಾಣಿಗಳು, वहाँ पर जंगली ಯಾವ जानवर, ಅರಸನು ಅವನ ಜೊತೆಗಿಲ್ಲ, कोई भी राजा उसके साथ नहीं है, ಯಾವ ಅರಸನ ಸಪೋರ್ಟ್ ಅವನಿಗಿಲ್ಲ. कोई भी राजा का मदद उसके He is लिए नहीं lonely. है, वो अकेला है, ಒಬ್ಬಂಟಿಗನು, वो अकेला ಅವನ है। ಜೊತೆಗೆ ಯಾರಿದ್ದಾರೆ? उसके साथ कौन है? ಅವನಿಗೆ ಭಯ ಕಾಡ್ತಾ ಇತ್ತು ಅನ್ನೋದಕ್ಕೆ ಪುರಾವೆ वहाँ पर उसको डर तकलीफ दे रहा था कहने वाला सबूत ಅರಸನಾದಂತ ಅಭಿಮೇಲೆಕನಿಗೂ राजा अभिमेलेक को ಅವನ ಜನರಿಗೆ ಹೇಳ್ತಾ ಇದ್ದಾನೆ, और उनके लोगों से वो कह रहा है, ತನ್ನ ಸ್ವಂತ ಹೆಂಡತಿಯನ್ನ अपने खुद के पत्नी को ತಂಗಿ ಅಂತ ಹೇಳ್ತಾ वो ಇದ್ದಾನೆ. बहन कहकर बता रहा ಅವನಿಗೂ है। ಭಯ ಆಯ್ತು. उसका मतलब उसे भी डर हुआ। ಕೇಳ್ತಾ ಇದ್ದೀರಾ? क्या आप सुन रहे हैं? ನಾವು ಅತಿ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿಲ್ಲ. हम उतने बदतर हालात में नहीं है, ಯಾವ ಬ್ಯಾಂಕ್ ನಮ್ಗೆ ಸಪೋರ್ಟ್ ಇಲ್ಲ. कोई बैंक भी हमारे लिए मददगार नहीं है। ತಾಳಿ, आप धीरज रखिए। ಅದು ಗತಿಹೀನತೆ ಎಂಬುದಾಗಿ ನಾನು ನಿಮಗೆ ಹೇಳ್ತಾ ಇಲ್ಲ. वहाँ पर वो सबसे बदतर हालात है कि मोशे के मैं यार नहीं कह support रहा। इधर। मूसा के लिए कौन सपोर्ट था? यार इल्ला। कोई भी नहीं था, ಓಡೋದ. वो भाग गया। ಅವನು ತಪ್ಪಲ್ಲಿ ಸಿಕ್ಕಾಗ जब वो गलती में मिल गया ಯಾರಾದ್ರೂ ಉಳಿಸೋದಕ್ಕಾಗಿ किसी को बचाने के लिए, ಯಾವ ಆಫೀಸರ್ ಅವನ ಜೊತೆಗಿಲ್ಲ. कोई भी अधिकारी उसके साथ नहीं है, ಓಡೋದ. वो भाग गया। ಆಮೇನ್. आमेन। ಅವನು ಒಬ್ಬಂಟಿಗನಾಗಿದ್ದ. वो भी अकेला था, ಆತನಿಗೂ ಯಾರು ಇರ್ಲಿಲ್ಲ. उसके लिए भी कोई नहीं था। ಇನ್ನು ಯಾರು ನನಗೆ ಇದು ಕೇಳ್ತಾ ಇದ್ರೆ अगर अभी ಆಮೇನ್ भी ಅಂತ कोई मुझे ಹೇಳ್ತೀರಾ? सुन रहा है तो क्या आमेन आप ಅದು कहेंगे? ಅಬ್ರಹಾಮನಾಗ್ಲಿ, वो अब्राहम हो, ಮೋಶೆ, मूसा,
ಯಾಕೋಬನು याकूब ಎಷ್ಟು ಭಯಪಟ್ಟನಂದ್ರೆ उसने वो इतना डर ಅವತ್ತು गया ರಾತ್ರಿ ಸತ್ಯ ಹೋಗ್ತಾನೆ ಅನ್ಕೊಂಡಿದ್ದ कि ಅವನು. उसने सोचा उस रात के समय में वो मर ही ಯಾಕಂದ್ರೆ जाएगा ಏಸಾವನು क्योंकि एसाव जो है 400 ಜನರೊಂದಿಗೆ ಬರ್ತಾ ಇದ್ದಾನೆ. 400 लोगों के साथ वो आ रहा ಮುಗಿದ है ಕಥೆ. कहानी खत्म हो ಯಾರನ್ನ गया ಕುಕ್ಕೊಳ್ಳೋದು? किसको पुकारना ಯಾವ है ಅರಸನು, ಯಾವ ಪೊಲಿಟಿಷಿಯನ್, ಯಾವ ಸರ್ಕಾರ ಅವನ ಜೊತೆಗಿದೆ? कौन सा पॉलिटिशियन, कौन सा राजा, कौन सा सरकार ಯಾರು उसके ಇಲ್ಲ. साथ है? कोई भी नहीं है ಆದ್ರೆ ಅವರಲ್ಲಿ ಒಬ್ಬರಾದರು, लेकिन उनमें से कोई एक ಅದು ಮೋಶೆ भी ಆಗಿರ್ಲಿ, मूसा हो, ಅದು ಯೋಸೆಫನ್ वो ಆಗಿರ್ಲಿ, यूसुफ हो, ಅಬ್ರಹಾಮನ್ वो ಆಗಿರ್ಲಿ, अब्राहम हो, ಒಬ್ಬರಾದರು उनमें से एक भी ಸತ್ತೋಗ್ಲಿಲ್ಲ. वो मर नहीं ಒಬ್ಬರಾದರು गए उनमें से एक भी ನಾಶವಾಗಿ ಹೋಗ್ಲಿಲ್ಲ. वो नाश नहीं हो ಒಬ್ಬರಾದರು गए उनमें से एक भी ಬಿದ್ದು ಹೋಗ್ಲಿಲ್ಲ. वो गिर नहीं गए ಒಬ್ಬರಾದರು उनमें से एक भी ಭಿಕ್ಷೆ ಬೇಡಲಿಲ್ಲ. भीख उन्होंने नहीं ಒಬ್ಬರಾದರು मांगा उनमें से कोई ತಮ್ಮ एक ಪ್ರಾಣಕ್ಕೋಸ್ಕರ ಕೇಳಿಕೊಳ್ಳಲಿಲ್ಲ. अपने जान के लिए दुआ नहीं ಒಬ್ಬರಾದರು किया उनमें से एक ಸಾಲ भी ಮಾಡಿಕೊಳ್ಳಲಿಲ್ಲ. उन्होंने कर्जा नहीं किया ಒಬ್ಬರಾದರು उनमें से एक भी ಕತ್ತಿಗೆ ತುತ್ತಾಗಲಿಲ್ಲ. वहाँ पर तलवार के लिए मोहरा ಒಬ್ಬರಾದರು उनमें से एक भी ಮಣ್ಣು ತಿನ್ನಲಿಲ್ಲ. मिट्टी उन्होंने नहीं ಒಬ್ಬರಾದರು खाई। उनमें से एक भी ಅನಾರೋಗ್ಯದಲ್ಲಿ ಸತ್ತು ಹೋಗ್ಲಿಲ್ಲ. बीमारी में वो नहीं मर गए ಆಮೆನ್. आमीन ಇಲ್ಲೇ ಇದ್ದೀರಾ? क्या आप यहीं पर है ದೇವರ ಆತ್ಮನ ನುಡಿಯೋದು, पवित्र आत्मा जब ನೀನು कह रहे हैं, ಅಬ್ರಹಾಮನ आप ಸಂತಾನದವನು. अब्राहम के संतति हो ಯಾಕಂದ್ರೆ ವಾಕ್ಯದಲ್ಲಿ ಬರೆದಿದೆ. क्योंकि वचन में लिखा ಯಾರಾದ್ರೂ गया है ದಯವಿಟ್ಟು ಕೀರ್ತನೆಗಳ ಪುಸ್ತಕ कोई तो भजन संगीता का पुस्तक 68ನೇ ಅಧ್ಯಾಯ, उसका 68वां अध्याय ಕೀರ್ತನೆಗಳ ಪುಸ್ತಕ भजन संगीता का पुस्तक 68ನೇ ಅಧ್ಯಾಯ 68वां अध्याय 4ನೇ ವಚನದಿಂದ ನೋಡಿ. 4थे वचन से देखिए ದೇವರಿಗೆ ಗಾಯನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ, ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವಾತನಿಗೆ ರಾಜಮಾರ್ಗವನ್ನು ಸಿದ್ಧ ಮಾಡಿರಿ. ಆತನ ನಾಮಧೇಯ ಯಾಹೂ, ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ಪರಿಶುದ್ಧ ವಾಸ ಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು. 2024 ಲೋಕದ ದೃಷ್ಟಿಯಲ್ಲಿ ನೀನು ದಿಕ್ಕಿಲ್ಲದವನಾಗಿರಬಹುದು. दुनिया के नजरों में आप ಆದ್ರೆ कोई हाल ಕರ್ತನು नहीं हो ನುಡಿಯುವುದೇನೆಂದರೆ, सकते। लेकिन परमेश्वर क्या कह रहे हैं? ಪರಿಶುದ್ಧನಾದ ದೇವರು, पवित्र परमेश्वर, ಸರ್ವಶಕ್ತನಾಗಿರುವಂತ ತಂದೆಯು सर्वशक्तिमान परमेश्वर ದಿಕ್ಕಿಲ್ಲದವರಿಗೆ अनाथों के लिए ತಂದೆಯು. पिता है। ಕನ್ನಡದಲ್ಲಿ ದಿಕ್ಕಿಲ್ಲದವರಿಗೆ ಅಂದ್ರೆ कन्नड़ा में बिना कोई हाल के यानी ಯಾವ ಕಡೆ ಹೋಗೋದಂತ ತಿಳಿತಾ ಇಲ್ಲ. किस तरफ जाना है पता नहीं चल रहा, ನಮಗೂ ಗೊತ್ತಿಲ್ಲ. हम भी नहीं जानते। ಒಬ್ಬ ಸಭಾಪಾಲಕನಾಗಿ एक पासवान ಯಾವ होकर ಕಡೆಗೆ ಹೋಗ್ಬೇಕು, किस तरफ जाना ಯಾರು है, ಸಹಾಯ ಮಾಡೋರು? कौन मदद करने ದೇವರ वाला ವಾಕ್ಯ है? ಹೇಳ್ತಾ ಇದೆ, परमेश्वर का वचन कहता ಯೆಹೋವನು है ಯಾಹೂ, यहोवा जो ತಂದೆಯಾದ याह है, ದೇವರು, पिता परमेश्वर, ಪರಿಶುದ್ಧ ಸ್ಥಾನದಲ್ಲಿರುವ ದೇವರು, पवित्र धाम में रहने वाले ದಿಕ್ಕಿಲ್ಲದವರಿಗೆ परमेश्वर, ತಂದೆಯು. अनाथों का पिता। ಯಾರಿಗಾರ ಅರ್ಥ ಆಗ್ತಾ ಇದ್ರೆ ಆಮೇನ್ ಅಂತ अगर ಹೇಳಿ. कोई समझ रहा है तो आमीन आप कहिएगा। आमीन। आमीन ಆಮೆನ್. आमीन। ನಂಬರ್ 1, पहला चीज, ಬ್ರದರ್ ಪೌಲ್ ಜೀವಂತ ಇದ್ದಾಗ, भाई पौल जब जिंदा थे, ಅಂದ್ರೆ ಗೋವಾದಲ್ಲಿ, उसका मतलब गोवा में, ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೀನಿ ಅವ್ರ ಬಗ್ಗೆ ಎಲ್ಲ. मैं बार बार उनके बारे में ಅವ್ರಿಗೆ बताते 4 रहता ಫ್ಯಾಕ್ಟರಿಗಳು, हूँ। उनके 4 फैक्ट्री है, ಒಂದು 3 ಜಮೀನುಗಳು, ಅಂದ್ರೆ ಅದೇ ಫ್ಯಾಕ್ಟರಿ ಮನೆ ಎಲ್ಲ ಹಿಡಿದಿರುವಂತ ಜಮೀನುಗಳು. वहाँ पर उसी फैक्ट्री के जगह में रहने वाले 3 जमीन। ಅವ್ರು ಜೀವಂತವಾಗಿದ್ದಾಗ जब वो जिंदा थे, ಅವ್ರು ಯಾವಾಗ್ಲೂ ಹೇಳೋರು, वो हमेशा कहते थे, ಒಂದು ಕರಸ್ವಾಡ ಅಂತ ಇಂಡಸ್ಟ್ರಿಯಲ್ ಏರಿಯಾ ಇದೆ, करसवाड़ नामक एक इंडस्ट्रियल एरिया ಅಲ್ಲಿ है, ಅವ್ರಿಗೆ ಒಂದು ಫ್ಯಾಕ್ಟರಿ ಇದೆ. वहाँ पर उनका एक फैक्ट्री है। ಅವ್ರ ಮಗಳು उनकी बेटी ದುಬೈಯಲ್ಲಿ ಕೆಲಸ ಮಾಡೋಳು, दुबई में वो काम करती ಒಳ್ಳೆ थी, ಹುದ್ದೆಯಲ್ಲಿರೋಳು. अच्छे से नौकरी में वो थी। ಅವಳ ಗಂಡನಿಗೆ उसके पति को ಅಲ್ಲಿ ಒಳ್ಳೆ ಬಿಸ್ನೆಸ್ ಇದೆ, वहाँ पर अच्छा सा बिजनेस ಒಳ್ಳೆ है, ಸೆಟ್ಲ್ ಆಗಿದ್ದಾರೆ. अच्छे से सेटल वो हुए हैं। ಆದ್ರೆ ಯಪ್ಪ लेकिन यह ಯಾವಾಗ್ಲೂ व्यक्ति ಹೇಳೋರು, हमेशा वो ತಮ್ಮ कहते ಮಗನಿಗೆ, थे, अपने बेटे से ಹೆಂಡತಿಗೆ और ಹೇಳೋರು. पत्नी से वो कहते थे, ಮುಂದೆ आगे ಕರಸ್ವಾಡ ಫ್ಯಾಕ್ಟರಿ करसवाड़ा फैक्ट्री जो ಮತ್ತು है ಅದರೆಲ್ಲ ಪ್ರಾಪರ್ಟಿ और उसका सारा जायदाद ಅದು जो ನನ್ನ है ಮಗಳಿಗೆ ಕೊಡ್ಬೇಕು. वो मेरे बेटी को देना ನಾನು है। ಹೇಳ್ತೀನಿ, मैं कहता हूँ ಅವಳಿಗೇನು ಕಡಿಮೆ ಆಗಿದೆ? उनको क्या कम है? ಗಂಡ ಬಿಲ್ಡರ್ ಅವನು, पति जो है वो बिल्डर है, ದುಬೈಲಿ ದೊಡ್ಡ ಬಿಸ್ನೆಸ್ ಇದೆ, दुबई में बड़ा सा बिजनेस है, ದುಬೈಲಿ ಒಳ್ಳೆ ಕಂಪನಿಲಿ ಅವಳಿಗೆ ಕೆಲಸ ಇದೆ दुबई में अच्छे से कंपनी में उनको काम है। ಅಲ್ವಾ? सही है। ಯಾಕೆ ಕೊಡ್ತೀರಾ? क्यों देते ಯಾರಾದ್ರೂ हो? ಅನಾಥನಿಗೆ ಕೊಡ್ರಿ. कोई अनाथ को जाकर देगा, ಮಾಡಾರ ಅವರು, क्या वो ऐसे करेंगे? ನಾನು ಗಳಿಸಿರೋದು, मैंने कमाया ನಾನು है, ಕಷ್ಟಪಟ್ಟಿರೋದು, मैंने
मैंने कष्ट ಬೀದಿಲಿ किया है, ಹಂಚಲಿಕ್ಕೆ ಕೊಂಡು ಮಾಡಿರೋದಲ್ಲ. रास्ते में बांटने के लिए उसने ನನ್ನ नहीं किया ಮಗಳಿಗೆ है. ಇದ್ರೆ ಏನಾಯ್ತು? मेरे बेटी को दूंगा क्या? ಅವಳು क्या ಯಾರು? होगा? वो कौन है? ನನ್ನ ಮಗಳು. मेरी बेटी. ಯಾರಾದ್ರೂ ಹೇಳ್ತಾರೆ ಯಾರು? कौन कहेंगे? ನನ್ನ ಮಗಳು. वो मेरी बेटी है. ಉಳಿದ 3 ಭಾಗಗಳು बचे 3 भाग ನನ್ನ जो है, ಮಗನಿಗೆ ಹೋದ್ರೂ ಚಿಂತೆ ಇಲ್ಲ. मेरे बेटे को जाएगा ये तो चिंता भाग नहीं है, लेकिन यह ನನ್ನ भाग ಮಗಳಿಗೆ जो है ಹೋಗ್ಬೇಕು. मेरे बेटी को जाना है. ಯಾಕೆ? क्यों? ಅವಳಿಗೆ ಕೊರತೆಯಾ? क्या कोई कमी उसको ಇಲ್ಲ. है? नहीं. ಯಾಕೆ? क्यों? ಅವಳಿಗೆ ಏನಾದ್ರೂ ತೊಂದ್ರೆನಾ? उसको कोई तकलीफ ಇಲ್ಲ. है? नहीं. ಯಾಕೆ? क्यों? ಯಾಕಂದ್ರೆ ನನ್ನ ಮಗಳು. क्योंकि मेरी बेटी है. ಕೇಳಿ. सुनिए, ಯಾರಾದ್ರೂ ಹೇಳ್ತಾರೆ ನನ್ನ ಮಗಳು. कोई तो कहेंगे मेरी ನನ್ನ ಮಗ. बेटी, मेरा बेटा. ಒಬ್ಬ ಭೂಮಿಯ ತಂದೆಗೆ एक पृथ्वी के पिता को ಕೊರತೆಯನ್ನು ನೋಡಿ ಕೊಡೋದಿಲ್ಲ. कमी को देखकर वो नहीं देते, ತನ್ನ ಮಕ್ಕಳಿಗೆ ಕೊಡೋದಿದೆ. अपने बच्चों को देना है. ಇಲ್ಲಿ ತಂದೆಯಾದ ದೇವರು ಹೇಳ್ತಾ यहाँ ಇದ್ದಾನೆ. पर पिता परमेश्वर कहते हैं. ಅರ್ಥ ಆಗ್ತಾ ಇದೆ ಇಲ್ವೋ ಗೊತ್ತಿಲ್ಲ. आप ಈ ವರ್ಷ यह साल ಆತನ ಪ್ರಾಪರ್ಟಿಯಲ್ಲಿ उनके संपत्ति में ಹಿಸ್ಸೆದಾರಿ. आप हिस्सेदार, ಆತನ ಪ್ರಾಪರ್ಟಿಯಲ್ಲಿ उनके संपत्ति ಈ में. ವರ್ಷ ಯಾಕೆ? क्यों? I have a legal paper. ನನ್ನ ಹತ್ರ ಲೀಗಲ್ ಪೇಪರ್ ಇದೆ. मेरे पास लीगल कागजात है. ಏನದು? वो क्या है? ಯಾರ್ಯಾರು ಆತನನ್ನು ನಂಬಿದರೋ, जो किसी ने उन पर विश्वास ಅಂದರೆ किया, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, उसका मतलब उनके नाम पर जिन्होंने ಯಾರ್ಯಾರು विश्वास ಆತನನ್ನು रखा, ಸ್ವೀಕರಿಸಿದರೋ, जिस किसी ने उनको ಅಂದರೆ स्वीकारा, उसका मतलब ಆತನ ನಾಮದಲ್ಲಿ ನಂಬಿಕೆ ಇಟ್ಟರೋ उनके नाम में जिन्होंने ಅವರಿಗೆ विश्वास ದೇವರ रखा, ಮಕ್ಕಳಾಗುವ ಅಧಿಕಾರ उनको ಕೊಟ್ಟನು. परमेश्वर का बच्चे बनने का अधिकार दिया गया. ಅಬ್ರಹಾಮನ ಪ್ರಾಪರ್ಟಿಯಲ್ಲಿ अब्राहम के संपत्ति में ನಮಗೆ ನಮ್ದು ಪಾಲಿದೆ. हमारा एक भाग है, ಗುಣಪಡಿಸುವಿಕೆಯಲ್ಲಿ ಪಾಲಿದೆ. चंगाई में एक भाग है, ಮಹತ್ ಕಾರ್ಯಗಳಲ್ಲಿ ಪಾಲಿದೆ. चमत्कारों में एक भाग ಈ है. ವರ್ಷ यह साल ನಾನು ಹೇಳ್ತೀನಿ, मैं आपसे कहता ಈ हूँ, ಸಾಯಂಕಾಲವೂ ಸಹ कि शाम के समय में ನಿಮ್ಮಲ್ಲಿ भी ಅನೇಕರು ಮಹತ್ ಕಾರ್ಯಗಳನ್ನು आप ಸ್ವೀಕರಿಸಿಕೊಳ್ತೀರಾ. में से कई लोग चमत्कारों को You will स्वीकारेंगे. receive your miracle. आप चमत्कारों को ನಿಮ್ಮ ಮಹತ್ स्वीकारेंगे. ಕಾರ್ಯವನ್ನು ಸ್ವೀಕರಿಸಿಕೊಳ್ತೀರಾ. आपके चमत्कार को आप ಯಾಕಂದ್ರೆ स्वीकारेंगे, ಆತನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. क्योंकि वो करने के लिए सामर्थ्य है. ಯಾಕೆ ಮಾಡ್ತಾನೆ? क्यों वो करेंगे? ಯಾಕಂದ್ರೆ ಮಕ್ಕಳು क्योंकि बच्चे ಎಷ್ಟೋ ಲೋಕದಲ್ಲಿ दुनिया में ಎಷ್ಟೋ ಅನಾಥರಿದ್ದಾರೆ, कई सारे अनाथ है, ಗೋಳಾಡ್ತಾ ಇದ್ದಾರೆ. वो संघर्ष कर ಆದ್ರೆ रहे हैं, ಮಾತುಗಳು ಆಗ್ತಾ ಇವೆಯಾ? लेकिन चमत्कार ಇಲ್ಲ. क्या हो रहे हैं? नहीं ಇಲ್ಲ. नहीं. ಆದ್ರೆ ನಿನಗೆ लेकिन आपके लिए ಮಕ್ಕಳು, बच्चे, ದಿಕ್ಕಿಲ್ಲದವರಿಗೆ, वहाँ पर कोई गति नहीं रहने वालों ತಂದೆಯು को पिता ವಿಧವೆಯರಿಗೆ विधवाओं का ಸಹಾಯಕನು न्यायी है. ಆಗಿದ್ದಾನೆ. न्यायी वह है. ಬರ್ದಿಟ್ಕೊಳ್ರಿ ಇದನ್ನ. इसे लिख कर रखिएगा. ನಾವ್ ಸೈತಾನ್ ಬಂದ್ ಹೇಳ್ತಾನೆ, शैतान आकर ಏ ನೀನೇನು कहेगा, ವಿಧವೆಯಾ? क्या तुम विधवा हो? ಹೌದು. ಈ ಒಂದು ಪ್ರಾಕೃತಿಕ ಲೋಕದಲ್ಲಿ कहिए हाँ, इस प्राकृतिक दुनिया में ವಿಧವೆಯೇ ಇರ್ಬೋದು. विधवा ही मैं हूँ. ಅದು ಯಾಕೆ? क्यों? ನನಗೆ ಯಾವ ಆಧಾರ ಇಲ್ಲ, मेरे लिए कोई आधार नहीं ನನಗೆ ಯಾರು है, ಸಪೋರ್ಟ್ ಇಲ್ಲ, मेरे लिए कोई मदद ನನ್ನ नहीं ತಂದೆ है, ನನಗೆ ಸಪೋರ್ಟ್. मेरा पिता ही मेरे लिए ಕೇಳಿ, मदद ಇಂಗ್ಲಿಷ್ है. ಅಲ್ಲಿ ಏನ್ ಹೇಳ್ತದಂದ್ರೆ, इंग्लिश में क्या कहता है? ಕ್ಯಾನ್ ಐ ಟೆಲ್ ಯು ಅನ್ ಇಂಟ್ರೆಸ್ಟಿಂಗ್ ಥಿಂಗ್. एक दिलचस्प चीज क्या मैं ಒಂದು आपको ಬಹಳ बता सकता ಒಂದು हूँ? ಆಶೀರ್ವಾದಕರವಾದ ವಿಷಯ ಹೇಳ. एक आशीष से बड़ा विषय मैं बताऊं. ಬೆಳಿಗ್ಗೆ ಅವರೆಲ್ಲ ಕಿರ್ಚಾಡ್ಬಿಟ್ರು ಅದನ್ನ ಕೇಳಿದ ತಕ್ಷಣ. उसे सुनते ही सुबह के समय में गोवा के क्या लोग भाई चिल्लाने हो? लगे. क्या आप सुन रहे हैं? ಆಮೆನ್. आमेन. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? थोड़ा जोर से आप कहेंगे. ಆಮೆನ್. आमेन. ಅಮೆರಿಕಾದ ಪ್ರೆಸಿಡೆಂಟ್ अमेरिका का प्रेसिडेंट ಅವರ ಹೆಂಡತಿಗೆ उनके पत्नी को ದೇಶದಲ್ಲಿ देश में ಫಸ್ಟ್ ಲೇಡಿ ಅಂತಾರೆ. पहली स्त्री के हाँ, कहते first हैं. lady. पहली स्त्री के ಎಲ್ಲ कहते ದೇಶದಲ್ಲಿ, हैं. सारे देश में. ಆಫ್ರಿಕಾದಲ್ಲಿ, अफ्रीका में, ಯುಗಾಂಡದಲ್ಲಿ युगांडा में ಪ್ರೆಸಿಡೆಂಟ್ ಇರ್ತಾರಲ್ಲ, प्रेसिडेंट जो रहते ಪ್ರೆಸಿಡೆಂಟ್ हैं, ಹೆಂಡತಿಗೆ प्रेसिडेंट के पत्नी को ಫಸ್ಟ್ ಲೇಡಿ. ಕರೆಕ್ಟ್. पहली स्त्री. ಅಮೆರಿಕಾಸ್ ಫಸ್ಟ್ ಲೇಡಿ. अमेरिका की पहली ಪ್ರೆಸಿಡೆಂಟ್ स्त्री. ಬರುವಾಗ प्रेसिडेंट जब आते हैं ಏನಂತಾರೆ? वो क्या कहते हैं? ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇಸ್ ಕಮಿಂಗ್, ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್. अमेरिका के प्रेसिडेंट आ रहे हैं, हम सब उठ खड़े हो ಅದ जाएंगे. ನಂತರ उसके बाद ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್ ಫಾರ್ ದ ಫಸ್ಟ್ ಲೇಡಿ ಅಂತ पहले ಹೇಳ್ತಾರೆ. स्त्री के लिए हम सब उठ खड़े हो जाएंगे. अर्थ ये क्या आया? कहते हैं? क्या आप समझ प्रेसिडेंट रहे ಹೆಂಡತಿಗೆ हैं? प्रेसिडेंट के पत्नी ಫಸ್ಟ್ को ಲೇಡಿ ಅಂತಾರೆ. पहली स्त्री के बुलाते ಅಫ್ರಿಕಾದಲ್ಲಿ हैं. अफ्रीका में ಪ್ರೆಸಿಡೆಂಟ್ ಲೇಡಿಗೆ, प्रेसिडेंट के ಸಾರಿ पत्नी ಪ್ರೆಸಿಡೆಂಟ್ को ಹೆಂಡತಿಗೆ प्रेसिडेंट के पत्नी ಫಸ್ಟ್ को ಲೇಡಿ ಅಂತಾರೆ. पहली स्त्री के कहते ಪ್ರೆಸಿಡೆಂಟ್ हैं. ಇರುವಷ್ಟೇ ಸನ್ಮಾನ ಅವ್ರಿಗೂ ಕೊಡ್ತದೆ. प्रेसिडेंट को देने वाला सम्मान ही उसे भी दिया जाता है. ಆಮೆನ್. आमेन. ಆಮೆನ್. आमेन. ಆಮೆನ್. आमेन. ಸಭೆ ಏನಾಗಿದೆ? कलीसिया क्या है? ಸಭೆ ಏನಾಗಿದೆ? कलीसिया क्या है? Church कलीसिया is the first lady of the King of Kings and the Lord of Lords. कलीसिया राजाओं के राजा, प्रभुओं के प्रभु का पहला स्त्री ಅದನ್ನ है. ಹಂಗೆ ಬಿಡ್ತಾನ ಅವನು? क्या उसे ऐसे ही वो छोड़ देंगे? ಸಭೆಯನ್ನು ಸುಮ್ಮನೆ ಬಿಡ್ತಾನ? कलीसिया को ऐसे ही वो ಯಾಕೆ? छोड़ देंगे? क्यों? ಅವನಿಗೆ ಎಂಗೇಜ್ಮೆಂಟ್ ಆಗಿರುವಂತ ಕನ್ನಿಕೆ ಸಭೆ. उनको एंगेजमेंट होने वाला कनिका कलीसिया आप है. ಅವನು ಪ್ರೆಸಿಡೆಂಟ್, वो प्रेसिडेंट है. ನೀನು ಸಭೆ. आप You कलीसिया, are the first lady. आप पहली स्त्री हो. Amen. आमेन. Amen. आमेन. Only those two. Amen. आमेन.
आमेन। ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, इसलिए परमेश्वर का वचन कह रहा है, ನೀನು ಬಿಡಲ್ಪಟ್ಟವಳಲ್ಲ आप छोड़े गए नहीं हो। ಯೆರೂಸಲೇಮೇ, यरूशलेम, ನೀನು ಬಿಡಲ್ಪಟ್ಟವಳಲ್ಲ. तुम छोड़ी गई नहीं हो। ಒಬ್ಬ ದೇವ ಸೇವಕರು ಹೇಳ್ತಾ एक ಇದ್ರು, परमेश्वर के दास ಪೌಲ್ कह रहे ಎಂಗಿಚೋ थे, ಹೇಳ್ತಾ ಇದ್ರು, पास्टर पॉल एंगिचो कह ಸಾರಿ रहे थे, ಬಿಲಿಗ್ರಾಮ್ ಹೇಳ್ತಾ ಇದ್ರು, बिलीग्राम कह रहे थे, ದೇವರು ನಿನ್ನ ಬಾಯನ್ನು ತೆರೆ ನಾನು ತುಂಬ್ತೀನಿ ಅಂತ ಹೇಳಿಲ್ಲ. परमेश्वर ने नहीं कहा जबान को खोलो मैं भर ದೇವರು दूंगा ಏನು ಹೇಳಿದಾನೆ करके। ಅಂದ್ರೆ, परमेश्वर ने क्या कहा ನಿನ್ನ है, ಬಾಯನ್ನ ಅಗಲವಾಗಿ ತೆರೆ, तुम्हारे जबान को चौड़ा बनाकर खोलना, ನಾನು ಅದನ್ನು ತುಂಬಿಸುವೆನು. मैं उसे भरूंगा। ಯಾರಿಗಾದ್ರೂ ಅರ್ಥ ಆಗ್ತಿರೋ? क्या कोई समझ पा ಆಮೆನ್. रहा है? आमेन। ಪರಿಶುದ್ಧ ಸ್ಥಾನ ವಾಸ ಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. परमेश्वर अपने पवित्र धाम में अनाथों का पिता और या- विधवाओं का न्यायी है। ಯಾವ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ನಿನಗಿಲ್ಲದೆ ಹೋದ್ರು कोई भी नामी व्यक्ति आपके लिए नहीं है तो ಕರ್ತನು ಈ भी ವರ್ಷ ನಿನ್ನ ನಡೆಸ್ತಾನೆ. परमेश्वर यह साल आपको चलाएंगे, ಕನೆಕ್ಷನ್ಸ್ ಕೊಡ್ತಾನೆ, संपर्क देंगे, ಅವುಗಳನ್ನ ಕೂಡಿಸ್ತಾನೆ, उन्हें एकत्र करेंगे, ನಿನಗೆ ಮಾರ್ಗವನ್ನ ಸಿದ್ಧ आपके ಮಾಡ್ತಾನೆ. लिए रास्ते को बनाएंगे, ನಿನ್ನನ್ನ, आपको, ನಿನ್ನ ಕುಟುಂಬವನ್ನ, आपके परिवार ನಿನ್ನ को, ಮಕ್ಕಳನ್ನ, आपके ನಿನ್ನ बच्चों को, ವ್ಯವಹಾರವನ್ನ आपके व्यवहार ಯಾವ को ಮಟ್ಟದಲ್ಲಿ ಮುಟ್ಟಿಸ್ಬೇಕು. किस स्तर तक पहुंचाना है। ದಾವೀದನನ್ನ दाऊद को ಅಂತ ಕತ್ತಿಯಿಂದ ರಕ್ಷಿಸಿದ ಒಡೆಯನು उस तरीके की तलवार से बचाने वाले ಆ मालिक ದಾವೀದನಿಗೋಸ್ಕರ ತನ್ನ ರಕ್ತವನ್ನು ಆತನು ಸುರಿಸಿರಲಿಲ್ಲ. उस दाऊद के लिए अपने लहू को भी उन्होंने नहीं बहाया था। ಅಬ್ರಹಾಮನನ್ನ अब्राहम को ಕತ್ತಲೆಯಲ್ಲಿಯೂ अंधकार में भी ನಡೆಸಿದ ಆತನು चलाने वाले परमेश्वर ತನ್ನ ಮಗನ ರಕ್ತದಿಂದ ಕೊಂಡುಕೊಂಡಂತ ತನ್ನ ಮೊದಲಿಗಿತ್ತಿಗೋಸ್ಕರ ಇನ್ನೆಷ್ಟು ಹೆಚ್ಚಾಗಿ ಮಾಡಬಾರ್ದು. अपने बेटे के लहू से खरीदने वाले अपने वधु के लिए और कितना वो कर सकते हैं। ನಂಬಿಕೆಯಿಂದಿರು, विश्वास में रहिएगा, ಉಪವಾಸದಲ್ಲಿ ಹೋರಾಡು. उपवास में संघर्ष ಇವತ್ತು कीजिए। ಸಹೋದರ ಹೊಸ ಫ್ಲಾಟ್ ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ವಿ. आज के दिन भाई के नए फ्लैट के लिए प्रार्थना ಊರಿಂದ करने ಬಂದ के लिए ತಕ್ಷಣ हम गए थे। ಬಂದು ಪ್ರಾರ್ಥನೆ ಮಾಡೋಗಂದ್ರ गांव से आते ही आकर प्रार्थना करने सिस्टर के लिए साक्षी उन्होंने ಕೊಡ್ತಾ कहा। ಇದ್ರು। बहन गवाही दे रही थी। ಪಾಸ್ಟರ್ पासवान जी, ಟೈಲ್ಸ್ ತಂದು ಎಷ್ಟು ವಾರ ಆಯ್ತು? ತಿಂಗಳಾಯ್ತಾ? ಎಷ್ಟು ಹೇಳಿದ್ರೆ 15 ದಿನ ಆಯ್ತು. टाइल्स लाकर 15 दिन ಈ हो गया। ಕೆಲಸದವ್ರು ಬಹಳ ಕಷ್ಟ ಕೊಡ್ತಾ ಇದ್ರು. यह कामगार जो है बहुत तकलीफ दे रहे ನಾನು हैं। ಎಲ್ಲ ಬಿಟ್ಟು ಉಪವಾಸ ಮಾಡಿದೆ, मैंने सब कुछ छोड़कर ಪ್ರಾರ್ಥನೆ उपवास ಮಾಡಿದೆ, किया और प्रार्थना ನೀನು किया। ಉಪವಾಸ ಪ್ರಾರ್ಥನೆ ಮಾಡಿದೆ. कल के दिन उपवास रहकर प्रार्थना ಇವತ್ತು मैंने ತಾವೇ किया। ಕೆಲಸಕ್ಕೆ ಬಂದಿದ್ದಾರೆ. आज के दिन खुद ही काम करने के लिए आए हैं। ಆಮೆನ್. आमेन। ಅರ್ಥ ಆಯ್ತಾ? आप समझ रहे हो? ಆತನ ಬಲದ ಮುಂದೆ उनके बल के ಹಣ सामने ಬಲ, पैसों का ಜನ बल, ಬಲ, लोगों का बल, ದೇಹ ಬಲ शरीर का बल ಯಾವುದು ನಡೆಯುವುದೇ ಇಲ್ಲ. कुछ भी काम नहीं करेगा। ಯಾವ ಅವುಗಳನ್ನು ಮಾಡ್ಲಿಕ್ಕೆ ಸಾಧ್ಯವೋ जो वो करने के लिए संभव है, ಅವುಗಳಿಗಿಂತ 7ರಷ್ಟು ಲೆಕ್ಕವಿಲ್ಲದಷ್ಟು ಆತನು ಮಾಡ್ಲಿಕ್ಕೆ उनसे ಸಾಧ್ಯ. भी 7 गुना ज्यादा हिसाब के बार वो करने मार्च के लिए ತಿಂಗಳಲ್ಲಿ सामर्थ्य है। मार्च महीने में ಉಪವಾಸ ನಿನ್ನ ಬಲ, उपवास आपका बल है, ಪ್ರಾರ್ಥನೆ ನಿನ್ನ ಓಟ. प्रार्थना आपका दौड़ है। ಅವ್ರಿಗೊಂದು ನನಗೊಂದು ಮಾಡಿಲ್ಲ ದೇವರು. परमेश्वर ने उनके लिए एक मेरे लिए एक नहीं किया ಅವ್ರಿಗೆ है। ಆಗುತ್ತಂದ್ರೆ उनको अगर होता है तो ನಿನಗೂ ಆಗುತ್ತೆ. आपको भी होगा। ಅವ್ರು ಕಟ್ಟಿದ ಬೆಲೆಯನ್ನೇ ನಾವು जो ಕಟ್ಟಬೇಕಷ್ಟೇ. मोल को उन्होंने चुकाया है हमें भी सिद्धरिದ್ದೀರಾ चुकाना है ಕಟ್ಲಿಕ್ಕೆ? उतना है। क्या आप तैयार है बांधने के लिए? ಆಮೆನ್. आमेन। ಬರೀ ಕೂಟಕ್ಕೆ सिर्फ मीटिंग के लिए ಸುಮ್ಮನೆ ಬಂದು ಅಟೆಂಡ್ ಮಾಡೋದು ಬೇಡ. ऐसे ही आकर अटेंड ಈ करना नहीं ಕೂಟದಲ್ಲಿ, चाहिए। इस मीटिंग ಈ में, ಸ್ತ್ರೀಯರ ಕೂಟದಲ್ಲಿ इस स्त्रियों के ನೀನು ನನ್ನ मीटिंग ಜೊತೆ में ಮಾತಾಡ್ಬೇಕು. आप मेरे साथ बात ನನ್ನ करना ಮಕ್ಕಳ है, ಜೊತೆ मेरे ಮಾತಾಡ್ಬೇಕು. बच्चों के साथ बात ನನ್ನ करना ಜೀವನ है, ಜೊತೆ ನೀನು मेरे ಮಾತಾಡ್ಬೇಕು. जिंदगी के साथ आपको बात ಉಪವಾಸವಾಗಿ करना है। ಪ್ರಾರ್ಥಿಸು. उपवास रहकर आप प्रार्थना ಹೋರಾಡಿ कीजिएगा, ಪ್ರಾರ್ಥಿಸಿ. निरंतर रीति से प्रार्थना ಯಾರಿಗೆ ಗೊತ್ತು? कीजिए। कौन जाने ಅನೇಕ ವರ್ಷಗಳಿಂದ ಕಾದುಕೊಂಡಂತ ಬಿಡುಗಡೆ ನಿನಗೆ ಈ ಕೂಟದಲ್ಲಿ कई ನೇಮಕವಾಗಿದ್ರೆ सालों से जो छुटकारे के लिए इंतजार कर रहे हैं, अगर इस मीटिंग में आपके लिए ನಿನ್ನ नियमित हो ಪ್ರಾರ್ಥನೆ तो ಉಪವಾಸದಿಂದ ಅದು ನೆರವೇರ್ಲಿಕ್ಕೆ ಸಾಧ್ಯ. आपके प्रार्थना और उपवास के साथ वो पूरा हो सकता है। ಯಾರಾದ್ರೂ ಇನ್ನೂ ಇಲ್ಲೇ ಇದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? अगर कोई यहाँ पर है तो और एक बार आप आमीन आमीन। कहेंगे। आमीन। ಆಮೇನ್. आमीन। ಏಜ್ರನು ಬಲಹೀನನಾದ. एजरा वो बलहीन बन गया। ಆಮೇನ್. आमीन। ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता एजरनु। है, एजरा ಎಷ್ಟು ಜನರಿಗೆ ಆಶೀರ್ವಾದ ಆಗ್ತಾ ಇದೆ? कितने लोगों को आशीष हो रहा है? ಇನ್ನೊಂದು 5 ನಿಮಿಷ. और एक 5 मिनट। ಆಮೇನ್. आमीन। ವಾಗ್ದಾನ ಇದು ಏಜ್ರನು ಬರೋಕ್ಕಿಂತ ಮುಂಚೆ एजरा के पास आने से पहले ಗುಂಡಿಗಳ ಬಗ್ಗೆ ನೆನಪಿದೆಯಾ? हृदयों के बारे में आपको याद है? ಖಡ್ಡೋಂ ಕೆ ಬಾರೆ में खड्डों के बारे में आपको ನೆನಪಿದೆಯಾ? याद है? आपको याद है? ಈ ತಗ್ಗಿನ ಪ್ರದೇಶವನ್ನ, इस खड्डे से भरे हुए प्रदेश में ಈ ಹಳ್ಳದಲ್ಲಿ ಗುಂಡಿಗಳನ್ನ ಮಾಡ್ರಿ. इस जगह में खड्डों को खोदिए। ಇವತ್ತು ಸಾಯಂಕಾಲ आज शाम के समय में ದೇವರ ವಾಗ್ದಾನ ಕೇಳ್ರಿ. परमेश्वर का वायदा आप सुनिएगा। ಮಳೆ ನೋಡೋದಿಲ್ಲ. बारिश नहीं देखते हैं। ಯಾರಾದ್ರೂ ಹೇಳ್ರಿ ಮಳೆ ನೋಡೋದಿಲ್ಲ. कोई तो कहिए बारिश नहीं देखता। ಗಾಳಿ ಬರೋದಿಲ್ಲ. हवा नहीं आएगा। ನೋ ರೈನ್, ನೋ ಕ್ಲೌಡ್. ಮೋಡಗಳಿಲ್ಲ. बादल नहीं है। ಮೋಡಗಳು ಬರೋದಿಲ್ಲ. बादल नहीं आएंगे। ಅಂದ್ರೆ ಯಾವ ಯಾವ
ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ನಿಮ್ ಸಹಾಯಕ್ಕೆ ಬರೋದಿಲ್ಲ. उसका मतलब कोई भी बड़ा व्यक्ति आपके मदद के लिए नहीं ನೀವು आएगा. ಅಲ್ಲೋ ಕಾಯ್ಕೊಂಡು ನಿಂತ್ಕೊಳ್ಬೇಕಾಗೋದಿಲ್ಲ. आप वहीं पर ನೋಡಿ, रुककर इंतजार ಒಂದು करने ಮಳೆ की जरूरत ಆಗ್ಬೇಕಂದ್ರೆ नहीं. अगर एक बारिश होना है तो ಗಾಳಿಯು ಮೋಡಗಳನ್ನ ಕೂಡಿಸ್ಬೇಕು, ಶೇಖರಿಸಬೇಕು. हवा जो है बादलों को इकट्ठा करना है. ಮೋಡಗಳು ಕಪ್ಪಾಗಿ ಕೂಡ್ಕೊಳ್ಬೇಕು. बादल सारे काले बनकर एकत्र होना ಒಬ್ಬ है. ವ್ಯಕ್ತಿಗೆ एक व्यक्ति को ಮಳೆ ಬೇಕಂದ್ರೆ अगर बारिश चाहिए ಎಲ್ಲ तो ನಿಯಮಗಳಿದೆ. इतने सारे नियम हैं. ಆದ್ರೆ ಕರ್ತನು ಹೇಳ್ದ, लेकिन ನೆನಪಿದೆ परमेश्वर ने ತಾನೆ? कहा कि आपको याद ಸ್ವಲ್ಪ है, ನೆನಪು ಮಾಡ್ಕೊಡ್ತೀನಿ. थोड़ा मैं आपको याद ಮೂವರು दिलाता हूँ. ಅರಸರು, 3 ರಾಜಾएं, ಅಲ್ಲ ಮೂರನೇ ಅರಸಲ್ಲ, ಎರಡೇ ಅರಸಿರೋದು. 3 ಅರಸುಗಳು 3 ರಾಜಾएं ಕೂಡಿಕೊಂಡು वो एकत्र होकर, ಅದರಲ್ಲಿ ಒಬ್ಬ ಅಹಾಬನ ಮಗನು, उसमें से एक अहाब का बेटा, ಒಬ್ಬನು ಯೆಹೋಷಾಫಾಟನು एक यहोशूआफाट ಕೂಡ್ಕೊಂಡು एकत्र होकर ಯುದ್ಧಕ್ಕೆ वो युद्ध के लिए 3 ದಿನ ಪ್ರಯಾಣ ಮಾಡಿದ್ದಾರೆ. 3 दिन उन्होंने सफर किया है. ಕುಡಿಲಿಕ್ಕೆ ನೀರಿಲ್ಲ, पीने के लिए पानी नहीं है. ಕುರಿಗಳು ಸಾಯ್ತಾ ಇವೆ. वहाँ पर बकरियां मर रहे ಸೈನಿಕರಿಗೆ हैं. ಒಳ್ಳೆ ಊಟ ಬೇಕು, सैनिकों को अच्छा खाना चाहिए. ಕುರಿಗಳ ಮಾಂಸ ಬೇಕು. बकरियों का मांस ಯಾಕಂದ್ರೆ ಯುದ್ಧ चाहिए, ಇದೆ ಮುಂದೆ. क्योंकि आगे युद्ध ಅದು है. ಭಯಂಕರ ಯುದ್ಧ वो ಇದೆ. भी भयंकर सा युद्ध है. ಉಸುಗಿನ ಸಮುದ್ರದ ಉಸುಗಿನ ಹಾಗೆ ವೈರಿಗಳು ಮುತ್ಕೊಂಡಿದ್ದಾರೆ, समंदर के वेग के जैसे शत्रुओं आए हैं. 3 ದಿನ ನೀರಿಲ್ಲ. 3 दिन पानी नहीं है. ಒಂದಿನ ಗೂಗಲ್ ಅಲ್ಲಿ ನೋಡಿದೆ ನಾನು, एक दिन गूगल में मैंने ನೀರಿಲ್ಲದೆ देखा, ಮನುಷ್ಯ ಎಷ್ಟು ದಿನ ಬದುಕಬಹುದು ಅಂತ. बिना पानी मनुष्य कितने दिन जी सकता ಊಟ है. ಇಲ್ಲದೆ कहते हैं. ಮನುಷ್ಯನ 2 ರಿಂದ 3 ತಿಂಗಳು ಬದುಕಬಹುದು. ಊಟ ಇಲ್ಲದೆ बिना खाना एक मनुष्य 2 से 3 महीने तक बरी जी सकता ನೀರಿನ है. ಮೇಲೆ, सिर्फ पानी के ऊपर, ನೀರಿನ ಮೇಲೆ सिर्फ पानी के ऊपर ಮನುಷ್ಯ एक मनुष्य 2 ರಿಂದ 3 ತಿಂಗಳು ಬದುಕಬಹುದು. 2 से लेकर 3 महीना वो जी सकता है, ಆದ್ರೆ जिंदा रह सकता ನೀರಿಲ್ಲದೆ है. ಎಷ್ಟು ದಿನ ಬದುಕಬಹುದು ಗೊತ್ತಾ? लेकिन बिना पानी कितने दिन जी सकता है आप जानते ನೀರಿಲ್ಲದೆ हो? बिना पानी ಮನುಷ್ಯ 3 ದಿನ ಮಾತ್ರ ಬದುಕಬಹುದು. मनुष्य सिर्फ 3 दिन जी ಅದು सकता है. ವೈಜ್ಞಾನಿಕ ಲೆಕ್ಕ. वो वैज्ञानिक का हिसाब है. ಇವರಿಗೆ 3 ದಿನದಿಂದ यह लोगों को 3 दिनों से ನೀರಿಲ್ಲ. पानी नहीं है. 3 ದಿನದಿಂದ 3 दिन से ಅಲಿತಾ ಇದ್ದಾರೆ. वहाँ पर वो काम जा रहे हैं, चल रहे हैं. ಆಹಾಬನ ಮಗನು, आहाब का बेटा, ದೇವರನ್ನ ಅರಿಯದವನು, वो परमेश्वर को नहीं जानने वाला, ನಿರೀಕ್ಷೆನ ಕಳ್ಕೊಂಡ್ಬಿಟ್ಟ. अपनी निरीक्षा को उसने खो ನಿರೀಕ್ಷೆನ दिया. ನೀನು ಕಳ್ಕೊಳ್ಳೋದಾಗಿದ್ರೆ अगर निरीक्षा को आप खो ನೀನು देंगे ಕರ್ತನ तो ಇನ್ನೂ ಅರ್ಥಿಲ್ಲ. आपने परमेश्वर को अभी नहीं जाना है. ಕೂಗ್ತಾನೆ, वो पुकारता अयो! है, अयो ದೇವರು परमेश्वर ನಮ್ಮನ್ನ ವೈರಿಗಳ ಕೈಯಲ್ಲಿ ಕೊಟ್ಟು ಕೊಂದು ಹಾಕುವುದಕ್ಕಾಗಿ ಇಲ್ಲಿ ತಂದ. हमको शत्रुओं के हाथ में मारने के लिए यहाँ पर वो ले ಆದ್ರೆ आया. ದೇವರ ಮಕ್ಕಳಿಗೆ लेकिन परमेश्वर के बच्चों ಯಾವಾಗಲೂ के ನಿರೀಕ್ಷೆ लिए ಇದೆ. हमेशा निरीक्षा है. ಯೆಹೋಷಾಫಾಟನ್ ಹೇಳ್ತಾನೆ, यहोशूआफाट कहता है, ಹಾಗನ್ನಬಾರದು. ऐसे नहीं कहना है. ನಮಗೆ ಒಬ್ಬ ಪ್ರವಾದಿ ಇಲ್ವೋ? हमारे लिए एक भविष्यवक्ता है ना, ಎಲಿಷನ್ ಬಂದ. एलिशा आया. ಆಮೇನ್. ಆಮೇನ್. ಒಬ್ಬ ವಾದ್ಯಗಾರನ ತಗೊಂಡ್ ಬನ್ರಿ ಅಂದ. एक वाद्यकार को ले ಅವನು आने के लिए ವಾದ್ಯವನ್ನ कहा. ಬಾರಿಸುವಾಗೆಲ್ಲ जब जब वो वाद्य बजाता ದೇವರ था, ಆತ್ಮನ ಅವನ ಮೇಲೆ ಇಳಿದು ಬಂದ. पवित्र आत्मा उसके ऊपर उतर आया ಅವನು ನುಡಿತಾನೆ, और वो कहता ಅವನು है, ಹೇಳ್ತಾನೆ, वो कहता है, ಮುಂದಿರುವ ಕೊಳ್ಳದಲ್ಲಿ ಮುಂದಿರುವಂತ ಹಳ್ಳದಲ್ಲಿ आगे रहने वाले खड्डे में, ಗುಂಡಿಗಳನ್ನ ಮಾಡ್ರಿ. वहाँ पर जगह में खड्डों को करना, ಡಿಗೆಟ್ वहाँ पर खोदना, ಗುಂಡಿಗಳನ್ನ ಮಾಡ್ರಿ. खुदाई को करना. ಅವನು ಹೇಳ್ತಾನೆ, और वो कहते हैं, ಗಾಳಿ हवा ಮಳೆಗಳು बारिश ಕಾಣದಿದ್ದರು नहीं दिखाई देगी तो भी ಯೆಹೋವನು ದೇವರು ಹೇಳ್ತಾ ಇದ್ದಾನೆ, यहोवा परमेश्वर कह ನೀರಿನ रहे हैं, ತುಂಬಿಸುವೆನು. पानी से मैं उसे भरूंगा. ವಸೂಲಿ ಕಾಣಿಸೋದಿಲ್ಲ. वसूली नजर नहीं आता. ಯಾವ ದೊಡ್ಡ ಸ್ಥಾನದ ಮಂತ್ರಿಗಳು ನಿಮಗೆ ಪರಿಚಯ ಇಲ್ಲ. कोई भी बड़े जगह के मंत्री जो है आपको पहचान में ಪಾಸ್ಟರ್ ನಾವು नहीं ಎಲ್ಲಿಂದ रहेंगे. ತರೋಣ? पासवान जी कहाँ से हम ले आएंगे? ತಾಳ್ಮೆ ಇರಲಿ, थोड़ा धीरज रखिए, ಉಪವಾಸವಿರಲಿ, उपवास रहिए, ಪ್ರಾರ್ಥನೆ ಇರಲಿ. प्रार्थना रहे. ಮಳೆ ಕಾಣೋದಿಲ್ಲ, बारिश नजर नहीं आएगा, ಮೋಡಗಳನ್ನು ಕಾಣೋದಿಲ್ಲ, बादल भी नजर नहीं आएंगे, ಗಾಳಿಗಳನ್ನು ಕಾಣೋದಿಲ್ಲ. हवा भी नजर नहीं ಆದ್ರೆ ನಿನಗೆ आएंगे. ಬೇಕಾಗಿರೋದೇನು? लेकिन आपको क्या ನೀರು चाहिए? ತಾನೆ. पानी ही ದೇವರು ना. ಹೇಳ್ತಾನೆ, ನಾನು ಕೊಡ್ತೀನಿ. परमेश्वर कहते हैं मैं उसे ಯಾಕೆ? दूंगा. क्यों? ಗತಿ ಇಲ್ಲದವರಿಗೆ जिसको गति नहीं है ಅವನು उनको, ತಂದೆಯು वो पिता ಪ್ರಾರ್ಥನೆಗೆ ಬರುವಾಗ प्रार्थना को जब ನಾವು आते हो, ಗತಿ ಇಲ್ಲದವರಾಗಿಯೇ ಬರ್ಬೇಕು. हम अनाथ बनकर ही आना है. ದೇವರು ಹೇಳ್ದ, परमेश्वर ने ನಾನು कहा, ನಿನಗೆ ಮಕ್ಕಳನ್ನ ಕೊಡ್ತೀನಿ. मैं तुम्हें बच्चे दूंगा. ಸಾರಳು ಹೇಳಿದ್ಲು, सारा ने कहा, ಹೌದು ಒಳ್ಳೇದು, हाँ अच्छा है, ಈ ನನ್ನ ಸೇವಕಿಯಲ್ಲಿ ನನಗೆ ಮಕ್ಕಳನ್ನ ಕೊಡು. ये मेरे दासी से मुझे बच्चे देना. ಅಬ್ರಾಮನು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. अब्राहम कुछ भी नहीं कर पाया. ಕರೆಕ್ಟಾ? सही है. ಅವಳನ್ನ ಉಪಪತ್ನಿಯಾಗಿ ತಗೊಂಡ. वहाँ पर उपपत्नी बनाकर उसे ले गया. ಇಷ್ಮಾಯಲ್ನ ಹುಟ್ಟಿದ. इस्माइल का जन्म हुआ. ದೇವರು ಹೇಳ್ದ, परमेश्वर ने कहा, ನಾನ್ ಹೇಳಿದ್ದಲ್ಲ, मैंने इसे नहीं कहा. ನೀನೇನ್ ಮಾಡಿದೆ? तुमने क्या किया? ನಿಂದೆ ಕ್ಲೌಡ್ ಸೀಡಿಂಗ್ ಮಾಡಿದೆ ಮಳೆಗೋಸ್ಕರ. बारिश के लिए तुम्हारे ही बादल तुमने बनाया. ಇನ್ನು ಮಳೆ ಎತ್ತರ ಪತ್ರ ಆಗ್ತೈತೆ. अब बारिश ऐसे वैसे होगा. ಯಾಕೆ? क्यों? ನೀನು ಸಹಾಯ ಮಾಡ್ಲಿಕ್ಕೆ ಅದ್ ನಿಂತ್ಕೊಂಡೆ.
तुम मदद करने के लिए ನಾನು उठ गए। ಹೇಳಿದ್ದಲ್ಲ, मैंने इसे नहीं कहा। ನಾನೇನ್ ಹೇಳಿದಂದ್ರೆ मैंने क्या कहा था? ಸಾರಳಲ್ಲಿಯೇ सारा में ही ಮೋಡ ಕಾಣೋದಿಲ್ಲ, बादल नजर नहीं ಮಳೆ आएगा, ಕಾಣೋದಿಲ್ಲ, बारिश नजर नहीं ಸ್ತ್ರೀಯರ आएगा, ಪ್ರಕಾರ ಎಲ್ಲ ಸಂಗತಿ ನಿಂತು ಹೋಗಿದೆ. स्त्रियों के अनुसार सब कुछ रुक गया है। ಆದ್ರೆ लेकिन ನನಗೆ ಗೊತ್ತು, मैं जानता ನನಗೆ हूँ ಅವೆಲ್ಲ ಸಹಾಯ ಬೇಕಾಗಿಲ್ಲ. मुझे वो सब ನಾನು नहीं ಮಗನನ್ನು चाहिए, ಕೊಡ್ತೀನಿ. मैं बेटे को दूंगा। 90 ವರ್ಷದ ಮುದುಕಿ 90 साल की ಕೊಟ್ಟ बूढ़ी ಇಲ್ವಾ? दिया या नहीं? ಕೊಟ್ಟ. उन्होंने दिया। ಬರೀ ಮಗನನ್ನು ಕೊಡೋದಲ್ಲ, सिर्फ बेटे को देना नहीं, ಅಷ್ಟು ವಯಸ್ಸಿನ ವೃದ್ಧೆಗೆ उतनी बूढ़ी औरत को ಹೆರುವ ಬಲವನ್ನು ಒದಗಿಸಿದ. वहाँ पर प्रसव करने वाला बल भी उन्होंने ಗುಂಡಿಗಳನ್ನ दिया। ಸಿದ್ಧ ಮಾಡ್ಕೋ. आप वहाँ पर खड्डों को तैयार ಯಾರಾದ್ರೂ कीजिए। ಗುಂಡಿಗಳನ್ನ ಸಿದ್ಧ ಮಾಡಿಕೋ. कोई तो कहिए खड्डों को तैयार कीजिए, ಚೀಲಗಳನ್ನ ಸಿದ್ಧ ಮಾಡ್ಕೋ. थैलियों को तैयार कीजिए, ಬುಟ್ಟಿಗಳನ್ನ ಸಿದ್ಧ ಮಾಡಿಕೋ. बुट्टियों को तैयार कीजिए, ಕಣಜಗಳನ್ನ ಸಿದ್ಧ ಮಾಡಿಕೋ. आपके खनजों को ಆತನು तैयार ಕೊಡ್ಲಿಕ್ಕೆ कीजिए। ಹೋಗ್ತಾ ಇದ್ದಾನೆ. वो देने के लिए तैयार ನಿನಗೆ है। ಅದನ್ನ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. आप उसे पकड़ कर रख सकते हो नहीं, ಅಷ್ಟೊಂದನ್ನು मैं नहीं ಸುರಿಸುವ ಬಲ जानता। ಅವನಿಗಿದೆ. उतना बरसाने वाला बल उनमें ಈ ವರ್ಷ है। यह साल ನೀನು ಸಿದ್ಧ ಮಾಡ್ಕೋ. आप तैयार कर ನಾನು लीजिए। ಹೇಳ್ತೀನಿ, ನನಗೇನೆ ಆಶ್ಚರ್ಯ. मैं कहता हूँ मुझे ही आश्चर्य होता ಆಮೇಲೆ है। ಬರೀ ಒಂದ್ ದಿನಕ್ಕೋಸ್ಕರ ಬಂದಿದ್ದೆ ನಾನು. सिर्फ एक दिन के लिए मैं आया था, ಬುಧವಾರ ಬಂದೆ, बुधवार में आया, ಗುರುವಾರ ಮತ್ತೆ ತಿರುಗಿ ಹೋದೆ ಇವತ್ತಿನ ಆರಾಧನೆಗೋಸ್ಕರ. गुरुवार वापस मैं लौटा आज की आराधना के ಗೋವಾದಿಂದ लिए। ಬಂದವನೇ, गोवा से आते ही ಕೈ ಕಾಲು ಮುಖನ ತೊಳೆದಿಲ್ಲ ನಾನು. हाथ पैर मुंह भी मैंने नहीं ನೇರವಾಗಿ धोया, ಹೋಗಿದ್ದು ಲ್ಯಾಂಡಿಗೆ. सीधा जमीन के पास में गया। ಬ್ರದರ್ ನೋಹ ಇದನ್ನ ಕೇಳಿಬೇಕಿದ್ರೆ भाई नोहा से आप ಬ್ರದರ್ पूछिए। ಬಂದ್ರು, भाई ಅವ್ನು आए, ಹೋದ್ಮೇಲೆ ಬ್ರದರ್ ಬಂದ್ರು. वो जाने के बाद भाई आए। ನಾ ಹೇಳ್ದೆ, ಅಣ್ಣ मैंने कहा ಇದು भाई ಸಾಲದಿಲ್ಲ, ये काफी नहीं होगा, ಇನ್ನೊಂದ್ ರೌಂಡ್ ತುಂಬಿಸೋಣ. और एक राउंड हम भरेंगे। ಗುಂಡಿಗಳನ್ನ ತೆಗೆ, ಯಾರಾದ್ರೂ ಗುಂಡಿಗಳನ್ನ ತೆಗೆ, कोई तो कहिए खड्डों को खो दिए, ಗುಂಡಿಗಳನ್ನ ತೆಗೆ. ನೀನು खड्डे को आप खो दिए, ಅಡ್ಮಿಷನ್ ಕೈ ಹಾಕು, एडमिशन में हाथ डालिए, ಮನೆ ಕೊಂಡ್ಕೊಳ್ಳಿಕ್ಕೆ ಕೈ ಹಾಕು, घर खरीदने के लिए हाथ ಉಪವಾಸ डालिए, ಬೀಳು, उपवास रहिए, ಪ್ರಾರ್ಥನೆ ಮಾಡು, प्रार्थना ಇದೇ कीजिए, ಇದೇ ಪ್ರದೇಶದಲ್ಲಿ ನೆಲೆಗೊಳ್ಳು. इसी जगह में वास ನಾನು कीजिए, ನಿನ್ನೊಂದಿಗಿರುವೆನು, मैं तुम्हारे साथ रहूंगा, ನಾನು ನಿನ್ನನ್ನು मैं ಆಶೀರ್ವದಿಸುವೆನು. तुम्हें आशीष दूंगा। ಜಯವನ್ನ ನೋಡ್ತೀಯಾ? जीत को आप देखेंगे, ಇಲ್ಲಿಂದ ನೋಡ್ತೀಯಾ? यहीं पर आप देखेंगे। ಈ ವರ್ಷಕ್ಕೆ ಮಾತ್ರ ಹೇಳ್ತಾ सिर्फ ಇದ್ದೀನಿ. इस साल के लिए मैं ದೇವರು कह रहा ಮಾತಾಡಿರೋದು. हूँ, परमेश्वर ने जो बात ಆಮೆನ್. किया है। आमेन। ಸಾಯಂಕಾಲ शाम के समय ನಾನು में ಹೊರಗಡೆ ಯಾರಿಗೋ ಭೇಟಿ ಆಗ್ಲಿಕ್ಕೆ ಬಂದಿದ್ದೀನಿ. मैं बाहर किसी से मिलने आया हूँ, ಕಾಲ್ ಮಾಡ್ತಾರೆ, और वो ನನ್ನ कॉल ಹೆಂಡತಿ ಕಾಲ್ करते ಮಾಡ್ತಾಳೆ, हैं, मेरी ಇಲ್ಲ पत्नी कॉल करती है, ಬೆಳಿಗ್ಗೆ ನೀನು ಹೇಳಿದೀಯಾ, सुबह तुमने कहा ಇನ್ನೊಂದು है, ತಲೆಯಲ್ಲಿ ಸುತ್ತಾ ಇರ್ತದೆ ಅಂತ ನಾನು ಫೋನ್ ಮಾಡಿದೆ. आपके दिमाग में घूमते रहेगा इसलिए मैंने फोन किया, ಚಿಂತೆ ಮಾಡ್ತೀಯ ಅಂತ ಫೋನ್ ಮಾಡಿದೆ. आप चिंता करेंगे इसलिए ದೇವರು मैंने फोन किया। ಒದಗಿಸಿದ್ದಾರೆ. परमेश्वर ने ಒಬ್ಬ दे दिया ವ್ಯಕ್ತಿ है, ಆಲ್ರೆಡಿ ಕೊಟ್ಟಿದ್ದಾರೆ. एक व्यक्ति ने ಮುಂದಿನ पैसे दे ಹೆಜ್ಜೆ दिया ಹೋಗ್ಬೇಕು. है, अगले कदम में आगे ಯಾರಾದ್ರೂ बढ़ना है। ಗುಂಡಿ ತೋಡು. कोई तो कहिए गुड्डे को खो ಮಾರ್ಚ್ दिए। ತಿಂಗಳ ಆಮೇನ್ आमेन, ಆಮೇನ್. आमेन। ಈಗ ನಾನು ಹೋಗಿ 1 ಕಿಲೋ ಬಂಗಾರ ಕೊಂಡ್ಕೊಳ್ಳಿ, मैं जाकर 1 किलो सोना खरीदिए, ಅವ್ನು ಕೊಡ್ತಾನೆ ಅಂತ ಹೇಳ್ತಾ ಇಲ್ಲ. वो देंगे कि नहीं कह रहा। ಪ್ರಾರ್ಥಿಸು, प्रार्थना कीजिए, ಉಪವಾಸವಾಗಿರು, उपवास रह ಗುಂಡಿಗಳನ್ನ ತೆರೆ. कटो को खो ಕರ್ತನಿಗೆ दिए। ಹೇಳು, परमेश्वर से ಸ್ವಾಮಿ, कहिए, प्रभु ಆತನು ಹೇಳ್ತಾ ಇದ್ದಾನೆ, वो कहते हैं ಮೋಡ ಬರೋದಿಲ್ಲ, बादल नहीं ನೀನ್ आएगा, ಯಾರು ಹೊಸಲು ಹಿಡಿಯೋದಿಲ್ಲ, कोई ಯಾರಿಗೂ ಬೆನ್ನತ್ತದಿಲ್ಲ, किसी के पीछे आप नहीं ಗಾಳಿ जाएंगे, ಬೀಸೋದಿಲ್ಲ, हवा नहीं आएगा, ಅದು ನೀರು ನಾನು ಕೊಡ್ತೀನಿ. लेकिन मैं तुम्हें पानी ಬೆಳಿಗ್ಗೆ ಎದ್ರು, दूंगा। सुबह उठे, ಆ ಒಂದು ಹಳ್ಳದಲ್ಲಿ, उस खड्डे में, ಆ ಹಳ್ಳದಲ್ಲಿ उस जगह में, ಗುಂಡಿಗಳನ್ನ ತೆಗೆದು ತುಂಬಿಸಿದ್ರು. वहां पर खड्डों को खोद कर उन्होंने भर ಬೆಳಿಗ್ಗೆ दिया। ಎದ್ರು, सुबह वो उठे, ಯದೋಮಿನಿಂದ ನೀರು ಹರಿದು ಬಂತು. वहां वेदोमी से पानी बहकर ಎಲ್ಲಿಂದ ಬಂತೋ आया, ಗೊತ್ತಿಲ್ಲ. कहां से आया हम नहीं जानते। ಈಗನು ತಿರುಗಿ ನೋಡಿದ್ರೆ अभी भी घूम कर देखते हैं तो ಇಲ್ಲಿವರೆಗೆ ಹೆಂಗ್ ಮುಟ್ಟಿದ್ವಿ ಅನಿಸ್ತದೆ. यहाँ तक कैसे पहुंचा के दिखाए। ಪೌಲ ಅಂಕಿಶೋ ಹೇಳ್ತಾರೆ, पॉल एंगिचो कहते हैं, ತಮ್ಮ ಒಂದು ಸಂದೇಶದಲ್ಲಿ ಹೇಳ್ತಾರೆ, अपने एक संदेश में वो कहते हैं, ನಾನು ಸಭೆಯನ್ನು ಕಟ್ಟದೆ मैंने कलीसिया को बांधा, ಮುಗೀತು ಅನ್ಕೊಂಡೆ, समाप्त होकर आगे के देवर सोचा, आत्मा ने ಹೇಳಿದ, लेकिन परमेश्वर के ಇದು आत्मा ने ಮುಗಿಲಿಲ್ಲ. कहा ये खत्म नहीं हुआ ನನ್ನ है। ಆಸೆ ಏನಂದ್ರೆ, मेरा आशा क्या है, ನೀನು ಅನಾಥ ಮಕ್ಕಳಿಗೆ तुम अनाथ बच्चों ಬೇರೆ को ಬೇರೆ ದೇಶದಿಂದ दूसरे देशों ಇಲ್ಲಿ से ಕರ್ಕೊಂಡು ಬಂದು यहाँ पर ले आकर ಅವರಿಗೆ ನೀನು ಯೂನಿವರ್ಸಿಟಿ ಕಟ್ಟಬೇಕು. उनके लिए एक यूनिवर्सिटी तुम्हें ಅವ್ರು बांधना ಹೇಳಿದ್ರಂತೆ, है। उन्होंने कहा ನಾನೇ ಯೂನಿವರ್ಸಿಟಿಯಲ್ಲಿ ಓದಿಲ್ಲ, मैंने ही यूनिवर्सिटी में ನಾನೇ नहीं पढ़ा यूनिवर्सिटी है, कटली। मैं कैसे यूनिवर्सिटी को ದೇವರ बांधूं? ಆತ್ಮನ ಹೇಳ್ದ, परमेश्वर के आत्मा ने ನಿನ್ನ कहा ಹೆಂಡತಿ ಯೂನಿವರ್ಸಿಟಿಯಲ್ಲಿ ಗ್ರಾಜುಯೇಟ್ ಆಗಿದ್ದಾಳೆ, तुम्हारी पत्नी यूनिवर्सिटी में ग्रेजुएट ಅವಳು है, ನೋಡ್ಕೊಳ್ತಾಳೆ, वो उसका देखभाल ನೀನು कर लेगी, ಕಟ್ಟಬೇಕು. तुम्हें बांधना है। ಎಲ್ಲಿಂದ ದುಡ್ಡು कहाँ से पैसा ಗೊತ್ತಿಲ್ಲ, पता ಮಳೆ नहीं, ಆಗ್ಲಿಲ್ಲ, घर नहीं हुआ है, ಗಾಳಿ ಬೀಸ್ಲಿಲ್ಲ. हवा नहीं आया। ಕೇಳ್ತಾ ಇದ್ದೀರಾ? क्या आप सुन रहे हैं? ಸೌತ್ ಕೊರಿಯಾದಲ್ಲಿ ಯೂನಿವರ್ಸಿಟಿ ಕಟ್ಟಿದ್ರು, साउथ कोरिया में यूनिवर्सिटी ಬಡ उन्होंने ಮಕ್ಕಳು बांधा, ಕಲೀಲಿಕ್ಕೆ ಆಸ್ಪದ ಮಾಡಿಕೊಟ್ರು. वहाँ पर अनाथ बच्चों को ಅವ್ರು सीखने के ಹೇಳ್ತಾರೆ, लिए उन्होंने मौका दिया। वो ಹೆಂಗೆ कहते ಅಲ್ಲಿವರೆಗೂ हैं ಮುಟ್ಟುತ್ತೋ ಗೊತ್ತಿಲ್ಲ, कहाँ से ऐसे यहाँ तक पहुंचा ಇಲ್ಲಿಗೆ पता ಮುಗೀತು नहीं, ಅನ್ಕೊಂಡೆ, यहाँ तक ही खत्म हुआ कि ನಾನು मैंने ಇಲ್ಲಿಗೆ सोचा ಮುಗೀತು, यहाँ पर खत्म ಲೋಕದಲ್ಲಿ हुआ, ದೊಡ್ಡ ಸಭೆ
ಕಟ್ಟಿದ್ದೀನಿ, दुनिया में बड़ा सा कलीसिया यूनिवर्सिटी मैंने बांटा है, ಕಟ್ಟಿದ್ದೀನಿ, यूनिवर्सिटी मैंने ಇನ್ನು ಆಯ್ತು बांटा है, ಅನ್ಕೊಂಡೆ. अब समाप्त हो गया कि मैंने ದೇವರ ಆತ್ಮ सोचा, ಮಾತಾಡಿದ್ರಂತೆ. परमेश्वर की आत्मा ने ದೇವರ बात ಆತ್ಮ किया, ಮಾತಾಡಿ ಹೇಳಿದ್ರು, परमेश्वर की आत्मा ने बात ಇಲ್ಲಿಗೆ कर ಮುಗಿಲಿಲ್ಲ. कहा, यहाँ तक समाप्त नहीं ನೀನು हुआ, ಬೇರೆ ಬೇರೆ ದೇಶದಿಂದ तुम दूसरे दूसरे देशों ಹಾರ್ಟ್ से ಪ್ರಾಬ್ಲಮ್ ಇರುವಂತ ಮಕ್ಕಳಿಗೆ हार्ट प्रॉब्लम रहने वाले बच्चों ಇಲ್ಲಿ को ತಂದು यहाँ पर ನೀನು लाकर ಇಟ್ಕೊಂಡು तुम रख लेकर ಅವ್ರಿಗೆ ಆಪರೇಷನ್ ಮಾಡಿಸ್ಬೇಕು. उनको ऑपरेशन करवाना है, ದುಡ್ಡಿಲ್ಲ. पैसा नहीं है, ದೇವರು ಎಲ್ಲಿಂದ? परमेश्वर ಅದು कहाँ से, ಹೇಗಾಗುತ್ತೆ? वो कैसे हो सकता है? ಆದ್ರೆ ನನ್ನ ದೇವರ ಆತ್ಮನ ಹೇಳ್ತಾ लेकिन ಇದ್ದಾರೆ, मेरा परमेश्वर का आत्मा कहता ಗುಂಡಿಗಳನ್ನ है ತೋಡು. गड्ढों को ಅವ್ರು खोदना, ಹೇಳ್ತಾರೆ, वो कहते हैं 4,000 ಮಕ್ಕಳನ್ನ 4,000 बच्चों को 4,000 ಮಕ್ಕಳಿಗೆ 4,000 बच्चों को ತಂದು लाकर ಇಟ್ಕೊಂಡು रखकर ಹೋಟೆಲ್ ಅಲ್ಲಿ ಇಟ್ಟು होटल में रखकर ಆಪರೇಷನ್ ಮಾಡಿಸಿ ऑपरेशन करवाकर ಅವ್ರಿಗೆ ಸಂಪೂರ್ಣ ನೋಡ್ಕೊಂಡು ಕಳಿಸಿದ್ರು. संपूर्ण तरीके का इलाज ಎಲ್ಲಿಂದ देकर ಬಂತು उनको ಅಂತ भेजा। ಗೊತ್ತಿಲ್ಲ. कहाँ से आया वो ಅವ್ರು नहीं जानते। ಹೇಳ್ತಾರೆ, वो कहते हैं ಲೆಕ್ಕ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ गिनती करने के लिए जब वो बैठे ನನಗೆ थे ಲೆಕ್ಕ ಸಿಗೋದಿಲ್ಲ. मुझे गिनती नहीं ನಮ್ಮ मिलेगा। ದೇವರು ಲೆಕ್ಕ ಬಯಸೋದಿಲ್ಲ. हमारा परमेश्वर गिनती को ಯಾಕಂದ್ರೆ नहीं ಅವ್ನು चाहते ಗೊತ್ತು. क्योंकि हम जानते ನೀನ್ ಲೆಕ್ಕ हैं ಮಾಡಿದ್ರೆ आप गिनती करेंगे ಎದೆ ಒಡೆದು तो ಹೋಗ್ತೀಯಾ? छाती आपका फूट ಎಲ್ಲಿಂದ ಇಷ್ಟು जाएगा, ಬರ್ತದಂತ? कहाँ से इतना आएगा ಭಯ कह के ಬೀಳ್ತೀಯಾ? डर जाएंगे। ಅದಕ್ಕೆ ಕರ್ತನ ಹೇಳ್ತಾನೆ, इसलिए परमेश्वर कहते ಲೆಕ್ಕ हैं ಮಾಡಬೇಡ, गिनती मत करना, ಹೆಜ್ಜೆ ಇಡು, कदम आगे ಕೆಂಪು ಸಮುದ್ರ बढ़ाना ಇಬ್ಬಾಗ ನಾನು और ಮಾಡ್ತೀನಿ. लाल समंदर दुबागा मैं करूंगा। ಒಂದ್ಸಾರಿ ಗಟ್ಟಿಯಾಗಿ ಕರ್ತನಿಗೆ एक बार ಸ್ತೋತ್ರ जोर से ಸಲ್ಲಿಸೋದಾ? परमेश्वर को स्तुति आप देंगे। ಆಮೆನ್. आमीन। ದಿಕ್ಕಿಲ್ಲದವರಿಗೆ ತಂದೆಯು, अनाथों के लिए पिता ವಿಧವೆಯರನ್ನು ಕಟ್ಟುವವನು. और विधवाओं को बांधने वाला परमेश्वर। ನಿನ್ನ ಗಂಡನಿಗೆ आपके पति को ಆತನ ಬಲದ ಒಂದು ಮಿತಿ ಇದೆ, उनके बल का एक मिति है, ಆತನ ಆದಾಯದ ಒಂದು ಮಿತಿ ಇದೆ. उनके आमदनी का एक हद है। ಅದಕ್ಕೆ ನೀನು ತಂದೆ ಇಲ್ಲದವನಾಗು. इसीलिए आप बिन पिता के बनिए, ಯಾಕಂದ್ರೆ क्योंकि ಆತನ ಮುಂದೆ ನೀನು ತಂದೆ ಇಲ್ಲದವನಾಗಿ ಬರುವುದಾಗಿದ್ರೆ उनके सामने बिना पिता के अगर आप आएंगे ಆತನ ಬಲಕ್ಕೆ ಮಿತಿ ಇಲ್ಲ. तो उनके बल के लिए कोई हद नहीं है। ನಿನ್ನ ಹೆಂಡತಿಯ ಬಲಕ್ಕೆ ಮಿತಿ ಉಂಟು, आपके पत्नी के बल के लिए एक हद है, ಆದ್ರೆ ಆತನಿಗೆ ಮಿತಿ ಇಲ್ಲ. लेकिन उनको कोई मिति नहीं है। ಆಮೆನ್. आमीन। ಆತನಿಗೆ ಅಸಾಧ್ಯವಾದದ್ದಿಲ್ಲ. उनसे असंभव कुछ ಕೇಳಿ भी ಏನ್ नहीं ಹೇಳ್ತಾನೆ? है। सुनिए वो क्या कहते ಮುಗಿಸ್ತಾ ಇರುವ ಹಾಗೆ हैं, ಇದನ್ನ समाप्त ಕೇಳಿಸ್ಕೊಳ್ಳಿ. करते हुए इसे सुनिएगा। ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. परमेश्वर अपने पवित्र धाम में अनाथों का पिता और विधवाओं का न्यायी है। ನೀನು ಒಂದು ವೇಳೆ अगर आप ಇರುವ ಸಮರ್ಥತೆಯಲ್ಲಿ रहने वाले समर्थता में ದಿಕ್ಕಿದ್ದವ್ರ ತರ ನಡ್ಕೊಂಡಿಯೋ, गति है कि अगर आपने सोचा ಅಷ್ಟರಲ್ಲೇ ಜೀವಿಸಿ ಸಾಯ್ಬೇಕಾಗ್ತದೆ. उतने में ही जीकर आपको मरना पॉल एंगिचो पड़ेगा। ಹೇಳ್ತಾರೆ, पास्टर पॉल एंगिचो ಇಲ್ಲಿಗೆ ನನ್ನ कहते ಕೆಲಸ हैं ಮುಗಿತು ಅನ್ಕೊಂಡೆ, यहीं पर मेरा काम खत्म हो गया ದೇವರ क्योंकि मैंने ಆತ್ಮ ತಿರುಗಿ सोचा। ಮಾತಾಡ್ದ. पवित्र आत्मा ने फिर से ಇಲ್ಲ, बात किया, नहीं ನೀನು ಹೇಳ್ಬೇಕು. तुम्हें उठना है। ಸೌತ್ ಕೊರಿಯಾದಲ್ಲಿ साउथ कोरिया में ನೀನು ಒಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡ್ಬೇಕು. तुम्हें एक न्यूज़पेपर प्रारंभ करना है। ನಾನಂತ ಅಕ್ಷಯ್ ನಾನು ಕಾರಲ್ಲಿ ವಾಕ್ಯ ಕೇಳ್ತಾ ಇದ್ವಿ. मैं और भाई अक्षय कार में सुन रहे थे। ನಾನು ಅಕ್ಷಯ್ಗೆ ಹೇಳಿದೆ, मैंने भाई अक्षय से कहा क्या रे ये लोग ऐसा बात करता है? ये क्या ऐसे बात कर रहे हैं। उठा, यूनिवर्सिटी चालू किया, उठे और यूनिवर्सिटी उन्होंने चालू उठा किया। और 4,000 बच्चों को ಒಂದು ಆಪರೇಷನ್ ಎಷ್ಟು ಹೋಗುತ್ತೆ? 4,000 बच्चों को ऑपरेशन करवाया. उठा और 4,000 लोगों को ऑपरेशन अब बोल रहा करवाया। है न्यूज़पेपर. और अब बोल रहे हैं न्यूज़पेपर। ನಾನು ಅವ್ನಿಗೆ ಹೇಳಿದೆ, मैंने उनसे कहा ये लोग क्या ಗ್ಲಾಸ್ का पानी पिया जैसा बात कर रहे हैं. ग्लास में पानी पिए जैसे बात कर रहे हैं। ನಂತರ ಕಾರಲ್ಲಿ ಒಂದು ಬಲವಾದಂತ ದೇವರ ಆತ್ಮನ ಮನವರಿಕೆ ಆಯ್ತು. उसके बाद बलशाली कार में पवित्र आत्मा का एक एहसास हुआ। ಬಲದಿಂದಲ್ಲ, बल से नहीं, ಪರಾಕ್ರಮದಿಂದಲ್ಲ, सामर्थ्य से नहीं, ನನ್ನ ಆತ್ಮನಿಂದಲೇ ಅನ್ನೋದು सिर्फ ಯೆಹೋವನ मेरे ನುಡಿ. आत्मा से कह के यहोवा कहते हैं। ಬಲದಿಂದಲ್ಲ, बल से नहीं, ಪರಾಕ್ರಮದಿಂದಲ್ಲ, सामर्थ्य से नहीं, ನನ್ನ ಆತ್ಮನಿಂದಲೇ ಎಂಬುದು परंतु मेरे आत्मा ಯೆಹೋವನ से ನುಡಿ. कह के यहोवा का ನಾನು ಹೇಳಿದೆ, बोले। ಬಲದಿಂದಲ್ಲ, मैंने कहा बल से नहीं, ಪರಾಕ್ರಮದಿಂದಲ್ಲ, सामर्थ्य से ನನ್ನ नहीं, ಆತ್ಮನಿಂದಲೇ ಎಂಬುದು मेरे आत्मा ಯೆಹೋವನ से ನುಡಿ. ही यहोवा का बोल ಕಟ್ತೀವಿ, है। ಬೆಳಿತೀವಿ, आप बांधेंगे, ಯಾರು ನಮ್ಮ बढ़ेंगे, ಜೊತೆಗಿಲ್ಲ, ಯಾರು ನಮ್ಮ ಜೊತೆಗಿಲ್ಲ, कोई भी हमारे साथ ಆದ್ರೆ नहीं ಓಡ್ತೀವಿ. है, लेकिन हम दौड़ेंगे। Why? ಯಾಕೆ? क्यों? Because we are the first lady of heaven. क्योंकि हम स्वर्ग के पहले स्त्री हैं। We are the first lady. हम पहले स्त्री ಯೆಹೋವನ हैं। ಕರ್ತನ ಕನ್ನಿಕೆ. आप परमेश्वर के कन्निका हो। ಆಮೆನ್. आमेन। ಆಮೆನ್. आमेन। ಅವ್ರು ಹೇಗ್ ಮಾಡಿದ್ರು? उन्होंने कैसे किया? ಪ್ರಾರ್ಥನೆ, प्रार्थना, ಉಪವಾಸ. उपवास। ಅವ್ರು ಹೇಗ್ ಮಾಡಿದ್ರು? उन्होंने कैसे किया? ಪ್ರಾರ್ಥನೆ, प्रार्थना, ಉಪವಾಸ. उपवास। ಏಜ್ರನ್ ಹೇಳ್ತಾನೆ, एज्रा कहते हैं ಅರಸನ ಜೊತೆಗೆ राजा के साथ ಇಷ್ಟೆಲ್ಲ ಮಾತಾಡಿ, इतना सब कुछ बात करके। ಆಮೆನ್. आमेन। ನಾವು ಯೆರೂಸಲೇಮಿನ ಗೋಡೆಯನ್ನು ಕಟ್ಟಲಿಕ್ಕೆ ಹೋಗ್ಬೇಕಂದಿರುವಾಗ हम यरूशलेम की दीवार को बांधने के लिए ತುಂಬಾ जाने से ಭಯ पहले ಆಯ್ತು. कहा, बहुत डर महसूस ಯಾಕಂದ್ರೆ हुआ ಬೀದಿಯಲ್ಲಿ ಅಲ್ಲಿ ಮಾರ್ಗ ಮಧ್ಯದಲ್ಲಿ क्योंकि रास्ते के ದರೋಡೆಕೋರರು, बीच में वहाँ पर आदमखोर है। ನಾವು ಮಕ್ಕಳೊಂದಿಗೆ हम बच्चों के ಬೆಳ್ಳಿ ಬಂಗಾರ, साथ सोना चांदी
शांति ತಗೊಂಡು ಹೋಗ್ತಾ ಇದ್ದೀವಿ सब कुछ लेकर जा रहे ಯೆರೂಸಲೇಮಿಗೆ, हैं यरूशलेम की ನಮ್ಮ ओर, ದೇವರನ್ನ ಆರಾಧಿಸುವುದಕ್ಕಾಗಿ. हमारे परमेश्वर की आराधना करने के लिए। ಮಾರ್ಗದಲ್ಲಿ रास्ते में ದರೋಡೆಕೋರರು, अबर आदम कोर है, ಕೊಲೆಪಾತಕರು, वहाँ पर खून करने वाले, ಆತನು ಹೇಳ್ತಾನೆ वो कहते हैं ಸಮಯ ಇಲ್ಲ. समय नहीं है। ಯೆಜ್ರನ ಪುಸ್ತಕ एज्रा का पुस्तक 8ನೇ ಅಧ್ಯಾಯ उसका 8वां अध्याय 21ರಲ್ಲಿ ಹೇಳ್ತಾನೆ, 21ರಿಂದ ಯೆಜ್ರ एज्रा का पुस्तक 8 उसका 8वां अध्याय 21. 21वां वचन। ಆಮೇಲೆ ಆ ಅಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನ ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ಯಾರಾದ್ರೂ ಹೇಳ್ರಿ ಪ್ರಾರ್ಥನೆ, कोई तो कहिए प्रार्थना, ಉಪವಾಸ. उपवास। ಆಮೆನ್. आमेन। ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು, ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮ ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೆಗೊಂಡೆನು. ದೇವರು ನಿಮ್ಮನ್ನ ಭಿಕ್ಷೆ ಬೇಡುವುದಕ್ಕೆ ಮಾಡಿಲ್ಲ. परमेश्वर ने आपको भिक्षा मांगने के लिए नहीं बनाया है। ಆಮೆನ್. आमेन। ಇಲ್ಲ, नहीं, ಒಂದು ಛಲ. एक जिद। ಅವನು ಹೇಳ್ತಾನೆ, वो कहता है ಅರಸನ ಕಡೆಗೆ राजा के पास ಸೈನಿಕರನ್ನ ಕೇಳಿಕ್ಕೆ ನಾಚಿಕೆ ಆಯ್ತು ನಮಗೆ. सैनिकों को पूछने के लिए मुझे लज्जित महसूस ನಾವ್ ಹೇಳಿದ್ರೆ हुआ। ನಾವು ಕೇಳೋದಿಲ್ಲ. हमने जो कहा वो नहीं सुनेंगे। ಅದ್ರ ಬದಲು ಏನ್ ಮಾಡೋಣ? उसके बारे में क्या करेंगे? ಯಾರಾದ್ರೂ ಹೇಳ್ರಿ. कोई तो कहिए ಪ್ರಾರ್ಥನೆ, प्रार्थना, ಉಪವಾಸ. उपवास। ಚಿಕ್ಕ ಮಕ್ಕಳೊಂದಿಗೆ छोटे बच्चों के साथ उपवासವಾಗಿ उपवास ಪ್ರಾರ್ಥನೆ रहकर ತೊಡಗಿದ್ರು. प्रार्थना में वो आगे बढ़े। ಏನಾಯ್ತು? क्या हुआ? 23 ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಒಂದು ಹುಳು ಬಂದವ್ರನ್ನ ಮುಟ್ಲಿಲ್ಲ. एक कीड़ा भी आकर उसे नहीं छुआ। ಒಂದು ವೈರಿ ಅಲ್ಲ, एक शत्रु नहीं, ಒಂದು ನಾಯಿಯು ಬಂದು ಅವ್ರನ್ನ ಬೊಗಳಲಿಲ್ಲ. एक कुत्ता भी उनके सामने आकर नहीं ಸುರಕ್ಷಿತವಾಗಿ ಹೋಗಿ भौंका। ಮುಟ್ಟಿದ್ರು. सुरक्षित से वो जाकर वहां पर पहुंचे। ಯಾರಾದ್ರೂ ಇಲ್ಲಿದ್ರೆ ಒಂದ್ಸರಿ ಆಮೇಲೆ ಅಂತ अगर कोई ಹೇಳ್ತೀರಾ? यहाँ पर है तो एक बार आमेन आप कहेंगे। ಮನುಷ್ಯನ ಮುಂದೆ ಕೈ ಮುಗಿಯೋದಕ್ಕಿಂತ ಮುಂಚೆ, मनुष्य के सामने हाथ जोड़ने से पहले, ಇವರಿದ್ರೆ ನನ್ನ ಕೆಲಸ ಆಗ್ತದಂತ ಕೈ ಮುಗಿಯೋದಕ್ಕಿಂತ ये ಮುಂಚೆ रहेंगे तो मेरा काम होगा कि हाथ ಮೊದಲು जोड़ने से ಉಪವಾಸದಲ್ಲಿ ಮೊಣಕಾಲೂರು. पहले उपवास में आप घुटनों पर ಪ್ರಾರ್ಥನೆಯಲ್ಲಿ आइएगा। ಮೊಣಕಾಲೂರು. प्रार्थना में घुटनों पर ಹೋರಾಡಿ आइए। ಪ್ರಾರ್ಥಿಸು. निरंतर रीति से प्रार्थना ಕರ್ತನು ನಿನ್ನ ಜೊತೆ कीजिए। ನಡೆಯಲಿ. परमेश्वर आपके साथ ಮಾರ್ಚ್ चले। ತಿಂಗಳು मार्च महीना ಇವತ್ತು ಪ್ರಾರಂಭವಾಯಿತು. आज प्रारंभ होता ದೇವರ है। ವಾಗ್ದಾನ ಏನಂದ್ರೆ, परमेश्वर का वायदा ನೀನು क्या ಮಳೆ है? ನೋಡೋದಿಲ್ಲ, तुम बारिश नहीं देखोगे, ನೀನು ಗಾಳಿ ನೋಡೋದಿಲ್ಲ, हवा ನೀನು नहीं ಮೋಡಗಳನ್ನ देखोगे, ನೋಡೋದಿಲ್ಲ. बादलों को नहीं ಆದ್ರೆ ನಿನಗೆ देखोगे। ಬೇಕಾಗಿರುವಂತ ನೀರನ್ನ लेकिन जो पानी तुम्हें ನಾನು चाहिए, ಒದಗಿಸಿ ಕೊಡ್ತೇನೆ. वो मैं तुम्हें दूंगा। ಆದ್ರೆ ನೀನು लेकिन तुम तो ಉಪವಾಸ ಮತ್ತು ಪ್ರಾರ್ಥನೆಗೆ ಸಿದ್ಧನಾಗು. उपवास और प्रार्थना के प्रार्थना लिए तैयार हो उपवासಕ್ಕೆ जाए। ಸಿದ್ಧಳಾಗು. प्रार्थना और उपवास के लिए तैयार हो जाए। हालेलुया। हालेलुया। ಹಲ್ಲೆಲೂಯಾ. हालेलुया। ಆಮೆನ್. आमेन। ಬರುವ ದಿನದಲ್ಲಿ आने वाले दिनों में ಲಾಂಗ್ ಫಾಸ್ಟಿಂಗ್ ಗೋಸ್ಕರ ಸಿದ್ಧವಾಗ್ತಾ एक ಇದ್ದೀನಿ. लंबे उपवास के लिए मैं तैयार हो ದೇವರ रहा ಬಲ हूँ। ನೋಡ್ಬೇಕು. परमेश्वर का बल ದೇವರ देखना ಹಸ್ತ है। ನೋಡ್ಬೇಕು. परमेश्वर का हस्त देखना ದೇವರು है। ಇಲ್ಲಿವರೆಗೆ ನಡೆಸಿದಾನಂದ್ರೆ परमेश्वर ने यहाँ तक चलाया है। ಈಗ तो ಐ ಆಮ್ ಎಕ್ಸೈಟೆಡ್. ಇನ್ನು ಏನಿದೆ ಅನ್ನೋದ್ರ ಬಗ್ಗೆ ನನಗೆ अब ಎಕ್ಸೈಟೆಡ್ मैं ಇದೆ. बहुत उत्सुक हूँ कि आगे और क्या क्या होने वाला ಇದಿದೆ है। ಅಂತ ಗೊತ್ತಿರ್ಲಿಲ್ಲ, ये है कि नहीं पता ಇದಿದೆ ಅಂತ था। ಗೊತ್ತಿರ್ಲಿಲ್ಲ, ये सब रहेगा कि ಗೋವಾ नहीं ಇದೆ ಅಂತ पता था। ಗೊತ್ತಿರ್ಲಿಲ್ಲ, गोवा रहेगा कि नहीं ಬ್ರಾಂಚ್ पता ಚರ್ಚ್ಗಳಿದೆ था। ಅಂತ ಗೊತ್ತಿರ್ಲಿಲ್ಲ. ब्रांच चर्च है कि नहीं पता ಆಂಧ್ರ था। ಬಾರ್ಡರ್ಗೆ आंध्रा बॉर्डर को ಆಮೆನ್ आमेन। ಸಭೆ ಪ್ರಾರಂಭ ಆಯ್ತು. कलीसिया प्रारंभ हुआ। ಶೆಡ್ ಹಾಕಿಸ್ತಾ ಇದೀವಿ. शेड वहाँ पर डाल रहे ಇನ್ನು हैं। ಉಳಿದ ಅರ್ಧ ದುಡ್ಡು ಕಳ್ಸಿದ್ರೆ अब थोड़ा पैसा खर्च ನನಗೆ है ಮಳೆಗಾಲ तो ಒಳಗಡೆ मुझे बारिश के ಅದು मौसम से shed ready पहले ಆಗ್ಬೇಕು. वो शेड तैयार होना ಅವ್ರಿಗೆ है। ಬ್ರೇಕ್ ಥ್ರೂ ಆಯ್ತು. उनको छुटकारा मिला। ನಾವು ಕಳ್ಸಿದ ಮೇಲೆ हम भेजने के बाद ಆ ಜನರಲ್ಲಿ ಬಲ ಬಂತು. उन लोगों में बल आया। ಆಫರಿಂಗ್ ತಂದ್ರು. ऑफरिंग वो लोग ले आए। ಸ್ವಂತ ಬ್ಯಾಪ್ಟಿಸಮ್ ಟ್ಯಾಂಕ್ ಕಟ್ಕೊಂಡವ್ರೆ. खुद के बैप्टिस्मा के टैंक को ಅಲ್ಲಿ उन्होंने ನೀರಿಲ್ಲ बांधा ಅಂತ है। ಹೇಳ್ಬಿಟ್ಟು वहाँ पर पानी नहीं है ಕುಡಿದಕ್ಕಾಗಿ के ನೀರಿನ ಟ್ಯಾಂಕ್ ತಾವೇ ಕಟ್ಕೊಂಡ್ ಬಿಟ್ಟಿದ್ದಾರೆ. पीने के लिए पानी का टैंक वही बांध रहे हैं। ನಾನ್ ಕೇಳಿದೆ, मैंने पूछा ಏನಪ್ಪಾ क्या है? ಮೊದಲು ಶೆಡ್ ಹಾಕಂದ್ರೆ ನೀರ್ ಟ್ಯಾಂಕ್ ಕಟ್ಕೊಂಡಿದ್ಯಾ? पहले शेड डालने के लिए बताया तो पानी का टैंक आपने बांधा ಅವ್ನು ಹೇಳ್ತಾನೆ, है। वो कहते ಅಣ್ಣ हैं ನೀವು ಕಳ್ಸಿರೋ ದುಡ್ಡು ಮುಟ್ಟಿಲ್ಲ. अन्ना जो पैसे आपने भेजा उसे ಅದ್ರಿಂದ नहीं shed छुआ ready ಆಗ್ತಾ ಇದೆ। है। उसे शेड तैयार हो रहा है। ಸೋ ದೇವರು परमेश्वर ಜನ ಜೊತೆ ಮಾತಾಡಿದ್ರು. लोगों के साथ उन्होंने ಅವ್ರ बात किया। ಕಾಣಿಕೆ ಹಳ್ಳಿಯಲ್ಲಿ वहाँ पर गांव ಕೂಲಿ में ಕೆಲಸ ಮಾಡೋರು ಕೂಲಿ काम करने वाले ಕಾಣಿಕೆ ತಂದ್ರು. दानों को वो ले आए ನಾವು ಅದನ್ನ ನೀರು ಕುಡಿಯೋದಕ್ಕೋಸ್ಕರ ಟ್ಯಾಂಕ್ और उन ಕಟ್ಕೊಂಡಿದ್ದೀವಿ. पैसों से पानी पीने के लिए टैंक हमने बांधा है।
Amen. आमेन। Now I'm more excited. अब मैं और भी उत्सुक से भरा हूँ। ಬರೋ ವಾರದಲ್ಲಿ ಏನಿದೆ? आने वाले हफ्ते में ಬರೋ क्या है? ತಿಂಗಳಲ್ಲಿ ಏನಿದೆ? आने वाले महीने में ಬರೋ क्या है? ವರ್ಷದಲ್ಲಿ ಏನಿದೆ? आने वाले साल ನಾನು में ಅದನ್ನ क्या है? ನೋಡ್ಬೇಕು. मुझे वो देखना ಅದ್ರಲ್ಲಿ है, ಬೆಳಿಬೇಕು. उसमें बढ़ना है। Hallelujah. हालेलुया, Hallelujah. हालेलुया। ಕಳೆದ ವರ್ಷ पिछले साल ಹೈದರಾಬಾದ್ ನಲ್ಲಿ हैदराबाद में ನಮ್ಮ ಸಭೆಯಲ್ಲಿ ಬೆಳೆದಿರುವಂತ हमारे कलीसिया में ಮಗನ पढ़ने वाला ಕುಟುಂಬವನ್ನ ಭೇಟಿಯಾದೆ. बेटे के परिवार को मैं ಒಂದೇ मिला। ದಿನ ಹೋಟೆಲ್ ಮುಂದೆ ಮಾತಾಡ್ತಾ ಇದ್ದೀವಿ. पहले दिन होटल के सामने मैं हम बात प्रार्थना कर रहे ಬಗ್ಗೆ हैं। ಮಾತಾಡ್ತಾ मैं ಇದ್ದೀನಿ. प्रार्थना के बारे में बात कर रहा ಆತನ हूँ ತನ್ನ ಹೆಂಡತಿಗೆ ಹೇಳ್ತಾನೆ, और वो अपने पत्नी से कहते ನನಗೆ हैं, ಈಗಲೇ ಹೋಗಿ ಉಪವಾಸ ಕೂತ್ಕೋಬೇಕು मुझे ಅನಿಸ್ತದೆ. अभी ही जाकर उपवास में बैठने के लिए लग ಅವತ್ತು रहा है। ಪ್ರಾರಂಭವಾಯ್ತು और ಬೆಂಕಿ. उस दिन वहाँ पर आग प्रारंभ हुआ। 3-4 ವಾರ ಕಳೀತೀಗ 3 या 4 हफ्ते अब ಒಂದು बीत ತಿಂಗಳು चुके ಆಗಿರ್ಬೋದು. हैं। 1 महीना हुआ ಸಭೆ होगा। ಪ್ರಾರಂಭ ಮಾಡಿದ್ದಾರೆ. कलीसिया उन्होंने प्रारंभ किया है। ಒಂದ್ಸಾರಿ ಈಗ ನಾನು ಈಗ ಹೈದರಾಬಾದ್ ಹೋಗಿ ಬರ್ಬೇಕು. एक बार मुझे अभी ಅವ್ರನ್ನ हैदराबाद जाकर आना है, ಬಲಪಡಿಸೋದಕ್ಕಾಗಿ, उन्हें बल देने के लिए, ಯೋಜನೆಗಳನ್ನು ಹಂಚಿಕೊಳ್ಳೋದಕ್ಕಾಗಿ, योजनाओं को बांटने के ಮುಂದಿನ लिए, ಕ್ರಮವನ್ನು आगे ನೋಡಿಕೊಳ್ಳೋದಕ್ಕಾಗಿ आने वाले क्रम को देखने के लिए। ಕಳೆದ ವಾರ पिछले हफ्ते ಒಬ್ಬ ಪಾಸ್ಟರ್ एक पासवान ಸಾಯಂಕಾಲ ಸಭೆ ನಡೆಸಿಕೊಳ್ಳೋದಕ್ಕೆ शाम के समय में कलीसिया ತಮ್ಮ चलाने ಹಾಲ್ के ಅನ್ನು लिए ಕೊಟ್ಟಿದ್ದಾರೆ. ಈಗ अपने हॉल को उन्होंने दिया है। ದೇವರ ರಾಜ್ಯ परमेश्वर का ಒಬ್ಬ राज्य ಸ್ತ್ರೀ एक स्त्री ಹುಳಿಯನ್ನ ತಗೊಂಡು ಹುಳಿಯನ್ನ ಹಿಟ್ಟಲ್ಲಿ ಕೂಡಿಸಿ आटे में सिरका को डालकर ಹಿಟ್ಟ ಹಾಗಿದೆ. जैसे उसने रखा ಬೆಳಗಾಗುವುದರಲ್ಲಿ वैसे है। सुबह होने तक ಹಿಟ್ಟೆಲ್ಲ वो पूरा आटा ಕಣಕವೆಲ್ಲ वहाँ पर सब ಕಣಕವೆಲ್ಲ वो सारा आटा ಹುಳಿಯಾಗಿತ್ತು. वो सिरका बन ಕರ್ತನ गया। ಬರೋದ್ರೊಳಗಡೆ परमेश्वर आने तक ಇಲೆಕ್ಷನ್ ಏನಾಗುತ್ತೋ ನನಗೆ ಗೊತ್ತಿಲ್ಲ. इलेक्शन क्या होगा कि नहीं पता, ಆದ್ರೆ ಒಂದು ಗೊತ್ತಿದೆ, लेकिन एक चीज पता ಆ है, ಪ್ರೆಸಿಡೆಂಟ್ಗೆ उस प्रेसिडेंट ತನ್ನ को ಫಸ್ಟ್ ಲೇಡಿಯನ್ನ ನೋಡ್ಕೊಳ್ಳೋದು ಗೊತ್ತಿದೆ. उसके पहले स्त्री को देखना उन्हें Our पता है। president knows how to take care of his first lady. हमारे प्रेसिडेंट जानते हैं कि उनके पहले एक स्त्री का देखभाल कैसे करना Amen. है। आमेन। And he will do it. और वो उसे करेंगे, ಆತನನ್ನು ಮಾಡ್ತಾನೆ. वो उसे करेंगे। ನೀನು ಪ್ರಾರ್ಥನೆ ಉಪವಾಸಕ್ಕೆ ರೆಡಿ आप ಆಗಿ प्रार्थना और उपवास के लिए तैयार हो जाइए, वो उपवास काफी ಬೆಳೆಯಲಿ. है। उपवास बढ़े, ಪ್ರಾರ್ಥನೆ ಬೆಳೆಯಲಿ. प्रार्थना बढ़े। ಆಮೆನ್ आमेन। ಆಮೆನ್. ಆಮೆನ್. ನಾನು ಉಪವಾಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ मैं उपवास प्रारंभ करने से पहले ಒಂದು ಯೋಚನೆ ಬಹಳವಾಗಿ ನನ್ನನ್ನು ಕಾಡ್ತಾ ಇತ್ತು. एक योजना मुझे बहुत तकलीफ दे रहा ನೀನು था। ಬಹಳ ಊಟ ಮಾಡ್ತಾ ಇದೀಯಾ? तुम बहुत खाना खा रहे I हो। love food. मुझे खाना बहुत पसंद है। ಆಮೆನ್. ನಾನು ಹೇಳಿದ್ನಲ್ಲ ಕಳೆದ ಸಾರಿ मैंने पिछले बार बताया ना, ಸಿಕ್ಕಾಪಟ್ಟೆ ನನ್ನ ನೋಡಿದ್ರೆ ನಿಮ್ಗೆ ಅನಿಸೋದಿಲ್ಲ. मेरा आकार देखकर आपको ऐसे उन्नत नहीं ಕಡಿಮೆ लगेगा। ಇರ್ಬೋದು. खाना ಆದ್ರೆ कम ಎಲ್ಲಾ खाऊंगा ರೀತಿ शायद, ಒಳ್ಳೆ ಊಟ. लेकिन अच्छे तरीके से अच्छा खाना मुझे ಬಹಳ पसंद ಮನಸ್ಸಿಗೆ है। ಕಟ್ಟಿತಾ ಇತ್ತು. बहुत मेरे मन में ಏನೋ खटखट ತಪ್ಪಿದೆ. खटक रहा था, कुछ तो ಏನೋ गलत ತಪ್ಪಿದೆ. है, कुछ तो गलत ಏನೋ है, ತಪ್ಪಿದೆ. कुछ तो चुक रहा है। ಶರೀರ शरीर ಏನಂತೀರ ಅದಕ್ಕೆ, ಈ ಆನೆಗೆ ಮದ ಬರ್ತದಲ್ಲ, ಆನೆಗೆ ಮದ ಬರ್ತದ ನೋಡ್ರಿ. ತಿಂದು ತಿಂದು ಎಲ್ಲ ಸುಖ ಸಿಕ್ಮೇಲೆ, ತಿಂದು ತಿಂದು ಸುಖ ಸಿಕ್ಮೇಲೆ खा खा कर सुख मिलने के ದೇವರ बाद ಆಶೀರ್ವದಿಸಿದಂಗ್ ಬಿಡಂತ परमेश्वर ने आशीष दिया है कि मन को जैसे आया ಕೆಲವು वैसे। ಸಾರಿ ಊಟ ಅಂತ ಪ್ರಭಾವ ನನ್ನ ಮನಸ್ಸಿನ ಮೇಲೆ कई ತರ್ತದೆ. बार भोजन जो है हमारे मन में ऐसे प्रभाव को लाता है, ಬಹಳಕ್ಕೆ ಡೇಂಜರ್ ಅದು. वो बहुत खतरनाक है। ಬಿಟ್ಟು ನೋಡಿ ಒಂದ್ಸಾರಿ, एक बार छोड़कर देखिएगा, ಅವಾಗ ನಿಜವಾದಂತ ನೀವು ಹೆಂಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. तब सही में आप कैसे हो पता चलेगा। ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಆಮೆನ್. आमेन। ದಿಕ್ಕಿಲ್ಲದವರಿಗೆ ತಂದೆ, अनाथों के लिए पिता ವಿಧವೆಯರಿಗೆ और विधवाओं के लिए ಆತನೇ ಆಸರೆ. वही न्यायी है। ಆತನ ಕೈ ಹಿಡಿದು ನಡೆಸಲಿಕ್ಕಿದ್ದಾನೆ. वो हाथ पकड़कर चलाने ಕೈ वाले ಬಿಡೋದಿಲ್ಲ. हैं, वो हाथ नहीं छोड़ेंगे। ಹಾಲೆಲೂಯಾ. ಈ हालेलुया। ವರ್ಷ यह साल ಅದೆಷ್ಟು ಜನ ಇನ್ನೂ ನಾವು ಸಾಕ್ಷಿಗಳನ್ನು ಕೇಳ್ತೀವೋ ಗೊತ್ತಿಲ್ಲ. और कितने लोगों का गवाही हम सुनने वाले हैं मैं नहीं ಆದ್ರೆ पता, ದೇವರು ಮಹತ್ ಕಾರ್ಯಗಳೊಂದಿಗೆ लेकिन ಚಲಿಸಲಿಕ್ಕಿದ್ದಾನೆ. परमेश्वर चमत्कारों को देखकर चलने वाले हैं। ಆಮೆನ್. आमेन। तूने किया खाली अपने आप को, छोड़ी सारी महिमा, होकर खुदा दिया शून्य अपने आप को, बना मन समान, बन गया दास समान, मृत्यु सही, हाँ मृत्यु क्रूस की, और हुआ सबसे महान, तू राज करे, तू राज करे सारी दुनिया में, घुटने
आमेन। सारी दुनिया में घुटने टिके, घुटने टिके यीशु नाम के। Thank you, Lord Jesus God. तू राज करे, तू राज करे, तू राज करे सारी दुनिया में। घुटने टिके सारे, घुटने टिके, घुटने टिके यीशु नाम के लिए। कल आज और सर्वदा यीशु तू ही है। मारा खाला लावा शंदला लावा ज़ेदरे दरे वाले यार लावा शंदला बाबा एरेंदले दनिया लावा शेकले वाला शंदला लावा। Feel you for your miracle. ನಿಮ್ಮ ಕಾರ್ಯಕ್ಕೋಸ್ಕರ ನಂಬ್ರಿ। आपके चमत्कार के लिए विश्वास कीजिए। कल आज और सर्वदा यीशु तू ही है। One more time all together. एक हाथ पर सब मिलकर। कल आज और सर्वदा यीशु तू ही। One more time. ಇನ್ನೊಂದ್ಸಾರಿ ಇನ್ನೊಂದ್ಸಾರಿ ಇನ್ನೊಂದ್ಸಾರಿ। कल आज और सर्वदा यीशु तू ही। ಇನ್ನೊಂದ್ಸಾರಿ ಮುರಿಲಿ, ಎಲ್ಲ ಬಂಧನ ಮುರಿಲಿ। कल आज और सर्वदा यीशु तू ही है। और एक बार कहते हैं कल आज और सर्वदा यीशु तू ही है। One last time. कल आज और सर्वदा यीशु तू ही है। खुदा तू राज करे, तू राज करे, तू मार्खाला राला बाबा। Be healed in Jesus' name. यीशु मसीह के ಯೇಸು नाम में ಹೆಸರಿನಲ್ಲಿ चंगाई ಗುಣವಾಗಲಿ। पाइए। यीशु मसीह के नाम में चंगाई पाइए। ಈಗಲೇ अभी ही ಆತನ ಗುಣಪಡಿಸುವಿಕೆ उनका चंगाई ನಿನ್ನನ್ನು ಮುಟ್ಲಿ। आपको छू ले। ಆತನ ಬೆಂಕಿಯು उनका अग्नि ನಿನ್ನನ್ನು ಆವರಿಸಿಕೊಳ್ಳಿ। आपके ऊपर उतर आए। ಓ ರಾಲಬ ಶಂದಲ ರಾಲಬ ಶಕಲಬ ಕರಗಳನ್ನು ಚಾಚಿ ಅನ್ಯ ಭಾಷೆಗಳು ಎದ್ದೇಳಲಿ। हाथों को उठाते हुए अन्य भाषा में प्रार्थना ಕೊಲಬ್ರ कीजिए। ಕಯಾಂದಲ ದನ ಕರಲಬ ಹಮಿಟ್ ಹಮಿಟ್ ಓ ರಾಲಬ ರಾಲಬ ಶಂದಲ ರಾಲಬ ಅನ್ಯ ಭಾಷೆಗಳು ಎದ್ದೇಳಲಿ। अन्य भाषाएं उठे। ಕರಗಳನ್ನು ಚಾಚಿ हाथों को उठाते ಅನ್ಯ हुए ಭಾಷೆಗಳಲ್ಲಿ ಪ್ರಾರ್ಥನೆ। अन्य भाषा में प्रार्थना। ಎಲ್ಲ ಸರಪಣಿಗಳು, सारे जंजीरें, ಎಲ್ಲ ಬಂಧನಗಳು सारे बंधन ಯೇಸುವಿನ ಹೆಸರಿನಲ್ಲಿ ಮುರಿದು ಬೀಳಲಿ। यीशु मसीह के नाम में टूट कर गिर जाए। ಗುಣಪಡಿಸುವಿಕೆ, चंगाई, ಗುಣಪಡಿಸುವಿಕೆ, चंगाई, ಗುಣಪಡಿಸುವಿಕೆ। चंगाई। Somebody is being healed right now. कोई तो इसी क्षण चंगाई पा रहे हैं। ಅನೇಕರಿಗೆ ಗುಣಪಡಿಸುವಿಕೆ ಉಂಟಾಗ್ತಾ ಇದೆ। कई लोगों को चंगाई मिल रहा है। ಅನೇಕರಿಗೆ ಗುಣಪಡಿಸುವಿಕೆ ಉಂಟಾಗ್ತಾ कई ಇದೆ। लोगों को चंगाई हो रहा है। ನೋವುಗಳು ಬಿಟ್ಟು ಹೋಗ್ತಾ ಇವೆ, दर्द वो छोड़कर चले जा रहे ನೋವುಗಳು हैं। ಬಿಟ್ಟು ಹೋಗ್ತಾ ಇವೆ। दर्द वो छोड़कर चले जा रहे हैं। ಬಾರೊಕ್ಕೊ ಸೊಲೊ ರೋಬೋ ಶಂದಲಾರಲ ಬಾಬಾ ನೋವುಗಳು ಬಿಟ್ಟು ಹೋಗ್ತಾ ಇವೆ। दर्द छोड़कर चले जा रहे हैं। ರಕತಲಾರಲ ಬಾ ಶಂದಲಾರಲ ಬಾ ಏರಂತಲಲ ಬಾ ಶಿಖರಿಯಲಲ ಬಾಬಾ ಏರಂತಲಾರಲ ಮನ ಕರಲಲ ಬರಬಲ ಬಾ ಏರಂತಲದನ ಕರಲ ಬಾ ಶಂದಲ ಬರ ಕಲರಲ ಬಾ ಏರಂತಲದನ ಕರಲಲ ಬಾ ಶಿಖರಿಯಲ ಬಾ ಜಿಕರಲಲ ಬಾ। ಕರ್ತನಿಗೆ ನಿನ್ನನ್ನು ಸಮರ್ಪಿಸ್ತೀಯಾ? क्या परमेश्वर के लिए अपने आप को समर्पित यवनस्थने, करेंगे? सारे युवक, ಯವನಸ್ಥನೇ सारे युवक ಕರ್ತನಿಗೆ ನಿನ್ನನ್ನು ಸಮರ್ಪಿಸ್ತೀಯಾ? क्या परमेश्वर के लिए अपने आप
ಬೆಂಕಿ ನಿನ್ನ ಮೇಲದೆ. उनका अग्नि आपके ऊपर है. Fire, अग्नि, fire, अग्नि, His fire, उनका अग्नि, His fire. उनका अग्नि, ಆತನ ಬೆಂಕಿ, उनका अग्नि, ಆತನ ಬೆಂಕಿ, उनका अग्नि, ಆತನ ಬೆಂಕಿ. उनका अग्नि. Makaraka la karaka yaraka kataraba. Zikaraka laba raba laba raba. Zikalaba raba laba raba raba. Shabalaba raba raba laba raba. Palamana kila laba rasha kala laba baba. Zikara la laba raba laba raba laba raba. Shabalaba raka laba raba. Rikala laba raba laba raba. Zakara la laba. ಆತನು ನಿನ್ನೊಂದಿಗಿದ್ದಾನೆ. वह आपके साथ है. ಆತನು ನಿನ್ನೊಂದಿಗಿದ್ದಾನೆ. वह आपके साथ है. ಆತನು वह ನಿನ್ನೊಂದಿಗಿದ್ದಾನೆ. आपके साथ है. ದಿಕ್ಕಿಲ್ಲದವರಿಗೆ ತಂದೆ. अनाथों के लिए वो पिता है. ದಿಕ್ಕಿಲ್ಲದವರಿಗೆ ತಂದೆ. अनाथों के लिए वो पिता है. ಶಕಲ ರಲ ಬಾಬಾ ಹೇ ರಕಲ ಬಾಬಾ ರಬಲ ಮನಕರಬ ಸಿಕರಲ ಬಾಬಾ ರಬಲ ಬರಬ ರೊಕೊತೋ ರಬ 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 ಶದ ಸಿಕತೆ ತೆರೆ ಬೆರೆ ಬೆರೆ ಯಲ ರಲ ಬರಬ ರಿಕತಾ ತರಲ ಬಾಬಾ ಬಾಬಾ ರಬಲ ಬರಬ ಲಬ ಓ ರಿಕಲ ರಲ 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 ಬಾಬಾ ಬಾಬಾ ಯೇ ರಂದಲ ರಂದಲ ನಕದರ ಯಾಂದಲಬ ಸಿಕರಲ ಲಬ ಆತನ ಬೆಂಕಿ ನಿನ್ನ ಮೇಲೆ. उनका अग्नि आपके ನನ್ನ ऊपर. ಸಹೋದರಿ मेरी बहन, ಭಯ ಪಡಬೇಡ. आप मत डरिए. ನಾನು ನಿನ್ನೊಂದಿಗೆ मैं तुम्हारे ನಿನ್ನ साथ. ಪ್ರಾರ್ಥನೆಗಳನ್ನ ಕಂಡು तुम्हारे प्रार्थना को ನಿನ್ನನ್ನ देखकर ಗೌರವಕ್ಕೆ ತಂದು तुम्हें गौरव को ನಿನ್ನ लाकर ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸಿ तुम्हारे प्रार्थना को उत्तर देकर ನಿನ್ನ ಕೈ ಹಿಡಿದು तुम्हारे हाथ को ನಿನ್ನನ್ನ पकड़कर तुमको ನಿನ್ನ ಕುಟುಂಬವನ್ನ और आपके परिवार को ನೆಲೆಗೊಳಿಸುವೆನು. मैं वास करूंगा. ಶಂದಲಾದ ರಿಕತಲಾದ ಶಂದಲಾದ ನದ ಕರಿದಲಬ ಶಂದಲಬ ರಿನ್ನನದ ಕಲಬ ರಬಲಬ ಶಂದಲಬ ರಕತ್ಲರಯ ರಿಕಲಬ ಬಾಬಾ ರಬಲಬ ರಬಲಬ zakakata raba baba raba laba raba. Fire upon you. ಆತನ ಬೆಂಕಿ ನಿನ್ನ ಮೇಲೆ. उनका अग्नि आपके ऊपर. His fire upon you. उनका अग्नि आपके ऊपर. His fire. उनका अग्नि. ಆತನ ಬೆಂಕಿ. उनका अग्नि. यीशु नाम के लिए शब्द बराबर बराबर ನಿಲ್ಲಿಸಬೇಡ. आप मत रोकिए. ಇನ್ನು ಕೆಲವು ಕ್ಷಣ और थोड़े क्षण के ಆತನ लिए ಬೆಂಕಿಯಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸು. उनके अग्नि में अन्य भाषा में आप प्रार्थना ಬಂಧನಗಳು कीजिएगा. ಮುರಿತಾ ಇವೆ. बंधन टूट रहे हैं. ಓ ರಕತಲಾದ ದಾರಿಯ zakata rababa baba shandala baraka zika karobo shandala baraka la ralaba zikendere bere alamana karala baba shandala baraba la baraba la erende nedere dere katala baraba la. ಸ್ವೀಕರಿಸಿಕೊಳ್ಳ್ರಿ. स्वीकार लीजिए ಆತನ ಪ್ರಸನ್ನತೆಯನ್ನು, उनके उपस्थिति को, ಆತನ ಬೆಂಕಿಯನ್ನು. उनके अग्नि को. ಓ ನಕುರಹೀನ ಜೆಂದರೆ ಕತಲಬೋ ರಶಕಲಬ ಶಂದದಾರಿಯ ಲಬ ಶಿಖರಬೋ ರಿಖತೊಲಬೋ ಶಂದಲದರೋ ರಿಖಿತಿಯ ಸಂದಲದಲ್ಲಿ ಕರಿಯಲಬ ಶಂದಲರಲಬ ಶಂದಲಬ ಸಂಪೂರ್ಣವಾಗಿ ಸೈತಾನನನ್ನು ಸೋಲಿಸಿ संपूर्ण तरीके से शैतान को हराकर ಜಯಶಾಲಿಯಾಗಿ ನಿಲ್ಲುವಂತೆ विजयवंत बनकर खड़े रहने के लिए ನೀನು ಆತನ ಆತ್ಮನಿಂದ ಬಲಪಡಿಸಲ್ಪಡ್ತೀಯ. आप उनके आत्मा से बल पाएंगे. ಶಂದಲೇರಿಯ ರಬಲ ಬರ ಬಲ ಬರ ಬರ ಮಂದಲೇರಿಯ ನಮ 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 ಮಂದಲೇರಿಯ ರಬ ಜಿಖರ ಖರ ಖಲ ರಬ ಬ ಬ ಬ ಬ ಬ ಬ ಬ ಬ ಬ ರೆಂದಲೆ ರೆಂದಲೆ
ಇರುವಂತ ಕೆಲವೊಂದು ಬಂಧನಗಳು ಮುರಿದು ಬೀಳ್ತಾ ಇವೆ. अनादि से रहने वाले थोड़े से बंधन वो टूट कर गिर रहे हैं. ಕೆಲವೊಂದು ಪುರಾತನ ಬಂಧನಗಳು ಮುರಿದು ಬೀಳ್ತಾ ಇವೆ. थोड़े से प्राचीन बंधन जो है वो टूट कर गिर रहे हैं. ಶಂದರಾದ ಲದದ ಕರಬ ರಬ ಲಬ. ಕೆಲವೊಂದು ಪುರಾತನ ಶಾಪಗಳು ಮುರಿದು ಬೀಳ್ತಾ ಇವೆ. थोड़े से प्राचीन श्राप जो है वो टूट कर गिर रहे हैं. ಶಕರ ಕಲಬ ರಿಕತ ತರಬ ಜೆಕೆತೆರೆ ನೆನೆ ಕರಿಯಾ ಜಂದಲಾಂದ ರಂದಲಾಂದ ನಕರಬ ಬಬ ರಿಕತ ತತಲರಬ ರಿಕತೆರೆ ಬಬ 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 ಜಂದಲ ಮಮ ನಕರಬ ಬಬ ರಿಕತೆರೆ ಬೆರೆ 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 ಬೆರೆ. तू राज करे, तू राज करे, तू राज करे सारी दुनिया में. घुटने टिके सारे ಒಂದು ಕೊನೆ ಸಾರಿ ನಾವು ಇದನ್ನು ಹಾಡುವಾಗ एक आखिरी बार जब तू इसे हम राज गाएंगे, करे, तू राज करे. जब ನಾವು ಸಾರಿ ದುನಿಯಾ ಮೇ ಅನ್ನುವಾಗ ನಮ್ಮ ಕರಗಳನ್ನು ಎತ್ತಿ ನಮ್ಮ ಕುಟುಂಬದ ಮೇಲೆ ನಿನ್ನ ಅಧಿಕಾರವಿರಲಿ ಅಂತ ಹೇಳೋಣ. जब इसे हम तू गाएंगे हाथों को राज उठाते हुए करे, तू राज करे, तू राज करे मेरे दुनिया में. घुटने टिके सारे घुटने टिके, घुटने टिके यीशु नाम के लिए. थैंक यू लॉर्ड जीसस. धन्यवाद यीशु. ತಂದೆ ದೇವರೇ, पिता परमेश्वर, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ नजरीन के यीशु मसीह के नाम में ನಿನ್ನ ಎಲ್ಲ ಜನರಿಗೆ ನಾನು ನಿನ್ನ ಬಿಡುಗಡೆಯನ್ನು ಘೋಷಿಸ್ತೇನೆ. आपके सारे लोगों को आपका छुटकारा मैं घोषित करता ಎಲ್ಲ हूँ. ಪುರಾತನ ಬಂಧನಗಳು ಯೇಸುವಿನ ಹೆಸರಿನಲ್ಲಿ ಮುರಿದು ಹೋಗ್ಲಿ सारे प्राचीन बंधन यीशु मसीह के नाम में टूट कर गिर जाए. ಸ್ವಾಮಿ. परमेश्वर, ನಿನ್ನ ಹೊಸ ರೀತಿಯಲ್ಲಿ, आप नए तरीके ಹೊಸ से, ಬಲದಲ್ಲಿ, नए बल में, ನಿನ್ನ ಪರಾಕ್ರಮದಲ್ಲಿ आपके पराक्रम ನಿನ್ನ में, ಸಭೆಯಲ್ಲಿ ಚಲಿಸ್ತಾ ಇದ್ದದಕ್ಕಾಗಿ ಸ್ತೋತ್ರ. आपके कलीसिया में आप कार्य कर रहे हैं, इसलिए आपको ನಿನ್ನ धन्यवाद देते ಯೋಜನೆ हैं. ಉಂಟು ಅದಕ್ಕಾಗಿ ಸ್ತೋತ್ರ. आपकी योजना के लिए ಎಲ್ಲ आपको ಘನತೆ धन्यवाद ಮಹಿಮೆ देते हैं. ನಿನಗುಂಟಾಗಲಿ. आपका सारा आदर और महिमा ಯೇಸುವಿನ मिले. ಹೆಸರಿನಲ್ಲಿ ತಂದೆ, यीशु मसीह के नाम में पिता, आमेन. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಲಿ ಸ್ವಾಮಿ. ಆಮೇನ್, ಆಮೇನ್, आमेन. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. परमेश्वर आपको आशीषित करे.